So hello everyone, welcome to all my YouTube channel. So ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಚಾಪ್ಟರ್ನ ಡಿಸ್ಕಸ್ ಮಾಡ್ತಿದ್ವಿ. ಸಿಂಪಲ್ ಇಂಟ್ರೆಸ್ಟ್ ಚಾಪ್ಟರ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ವಿ. ಆಲ್ರೆಡಿ ನಾವು 6th ಕ್ಲಾಸ್ನ ಕಂಪ್ಲೀಟ್ ಮಾಡಿದ್ವಿ. ನಡುವ ಸ್ವಲ್ಪ ಒಂದು 4 ದಿನ ಏನಾಗುತ್ತೆ ಅಂದರೆ ಗ್ಯಾಪ್ ಆಗಿತ್ತು ಕ್ಲಾಸಸ್. ಯಾಕಂತಂದರೆ ಸ್ವಲ್ಪ ನಾವು ಟ್ರಿಪ್ಪಿಗೆ ಹೋಗಿದ್ವಿ. ಅದೇ ಕಾರಣಕ್ಕೆ ಏನಾಗುತ್ತೆ ಕ್ಲಾಸ್ಗಳು ಮಾಡೋಕ್ಕೆ ಇರಲಿಲ್ಲ. ಇವತ್ತಿಂದ ಕ್ಲಾಸ್ಗಳು ಕಂಟಿನ್ಯೂ ಆಗ್ತವೆ ಆ್ಯಂಡ್ ನಾ ಆಲ್ರೆಡಿ ಹೇಳ್ದಂಗೆ ನಿಮಗೆ 6th ಕ್ಲಾಸ್ ಕಂಪ್ಲೀಟ್ ಆಗಿದ್ದಾವೆ. ಇನ್ ಕೇಸ್ ಯಾರು ನೋಡಿಲ್ಲ ದಯವಿಟ್ಟು ಒಂದ್ಸಲ ಕ್ಲಾಸ್ ನೋಡ್ಕೊಂಬನ್ನಿ. ಆ್ಯಂಡ್ ಇವತ್ತಿನ ಕ್ಲಾಸು 7th ಕ್ಲಾಸ್ ಆಗಿರೋವಂಥದ್ದು. ಇದು ಲಾಸ್ಟ್ ಕ್ಲಾಸ್ ಆಗಿರೋವಂಥದ್ದು. ನಾನು ನಿಮ್ಗೆ ಹೇಳಿದ್ದೆ ಈ 7th ಕ್ಲಾಸಲ್ಲಿ ಲಾಸ್ಟ್ ಕ್ಲಾಸಲ್ಲಿ ಒಂದು ಇನ್ಸ್ಟಾಲ್ಮೆಂಟ್ ಕಾನ್ಸೆಪ್ಟ್ ಬರುತ್ತೆ ಅಂತ ಹೇಳಿದ್ದೆ. ನಾನು ಸಿಂಪಲ್ ಇಂಟ್ರೆಸ್ಟ್ ಇನ್ಸ್ಟಾಲ್ಮೆಂಟ್ ಕಾನ್ಸೆಪ್ಟ್ ಬರುತ್ತೆ ಅಂತ ಹೇಳಿದ್ದೆ. ಈ ಇನ್ಸ್ಟಾಲ್ಮೆಂಟ್ ಬಗ್ಗೆ ಹೆಂಗಪ್ಪ ಅಂದರೆ, ಈಗ ನೀವು ಯಾರನ್ನ ಬ್ಯಾಂಕ್ಗಳಲ್ಲಿ ಲೋನ್ ತೊಗೊಂಡಿರ್ತಾರೆ ಅವರಿಗೂ ಮಾಹಿತಿ ಇರುತ್ತೆ ಇನ್ಸ್ಟಾಲ್ಮೆಂಟ್ ಅಂದರೆ ಏನಂತ. ಇನ್ಸ್ಟಾಲ್ಮೆಂಟ್ ಅಂದರೆ ಕನ್ನಡದಲ್ಲಿ ಏನಂತ ಕರೀತಾರೆ, ಕಂತು ಅಂತ. ಕಂತು 2 ಟೈಪ್ ಬರುತ್ತೆ. ಏನಂತಂದರೆ ಒಂದು ಸರಳ ಬಡ್ಡಿ ಕಂತಾಗಿರ್ಬೋದು, ಇನ್ನೊಂದು ಕಂಪೌಂಡ್ ಇಂಟ್ರೆಸ್ಟ್ ಚಾಪ್ಟರ್ ಬರುತ್ತಲ್ಲ, ಅಲ್ಲಿನೂ ಕಂಪೌಂಡ್ ಇಂಟ್ರೆಸ್ಟ್ ಚಾಪ್ಟರ್ಲಿ ಕೂಡ ಏನು ಬರುತ್ತೆ, ಇನ್ಸ್ಟಾಲ್ಮೆಂಟ್ ಬರುತ್ತೆ. ಸಿಂಪಲ್ ಇಂಟ್ರೆಸ್ಟ್ ಚಾಪ್ಟರ್ ಇದು ಸಿಂಪಲ್ ಇಂಟ್ರೆಸ್ಟ್ ಬಗ್ಗೆ ಕಂತು ಇರೋದು. ನೆಕ್ಸ್ಟ್ ಕಂಪೌಂಡ್ ಇಂಟ್ರೆಸ್ಟ್ ಚಾಪ್ಟರ್ ಡಿಸ್ಕಸ್ ಮಾಡಿದಾಗ ಅಲ್ಲಿನೂ ಕೂಡ ಒಂದು ಇನ್ಸ್ಟಾಲ್ಮೆಂಟ್ ಕಾನ್ಸೆಪ್ಟ್ ಬರುತ್ತೆ, ಅಲ್ಲಿನೂ ಕೂಡ ಡಿಸ್ಕಸ್ ಮಾಡೋಣ. ಇದರಲ್ಲಿ ಕಂತಂದರೆ ನೀವು ಬ್ಯಾಂಕ್ಗಳಲ್ಲಿ ಯಾರನ್ನ ಲೋನ್ ತೊಗೊಂಡಿದ್ರೆ ನಿಮ್ಗೆ ಮಾಹಿತಿ ಇರುತ್ತೆ ಕಂತಂದರೆ ಏನಂತ. ನಾವು ತಿಂಗಳ ಅಲ್ಲಿ EMI ಕಟ್ಕೊಂಡು ಹೋಗ್ತಿರ್ತೀವಿ, ಕರೆಕ್ಟಲ್ಲ. ಅದರ ಮೇಲೆ ಇರೋವಂಥದ್ದು ಪ್ರಾಬ್ಲಮ್ಸು. ಅಥವಾ ನೀವು ಯಾರನ್ನೊಬ್ಬರು ಕಾರ್ ಪರ್ಚೇಸ್ ಮಾಡಿರ್ತಾರೆ ಅಂತ ಅಂದ್ಕೊಳ್ಳಿ. ಆ ಕಾರು ಕ್ಯಾಶಲ್ಲಿ ಎಷ್ಟು ಬೀಳುತ್ತೆ, ಕ್ಯಾಶಲ್ಲಿ ಒಂದು 5 lakh ಅಂದ್ಕೊಳ್ಳಿ. 5 lakh ಆದರೆ ಈ ಕ್ಯಾಶಲ್ಲಿ 5 lakh ಆದರೆ ಕೆಲವೊಬ್ಬರು ಡೈರೆಕ್ಟಾಗಿ 5 lakh ಕೊಟ್ಟು ಡೈರೆಕ್ಟಾಗಿ ಕ್ಯಾಶಲ್ಲಿ ತೊಗೊತಾರೆ. ಇಲ್ಲ ಕೆಲವೊಬ್ರು ಏನು ಮಾಡ್ತಾರೆ, ಅದನ್ನು EMI ಮಾಡ್ಕೊತಾರೆ. ಅದನ್ನು EMI ಹೆಂಗೆ ಮಾಡ್ಕೊತಾರೆ ಅಂದರೆ, 1 ಲಕ್ಷ ಕಂತು ಕಟ್ಟಿ ಅಂದರೆ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿಸಿದ್ಮೇಲೆ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿಸಿದ್ಮೇಲೆ ಉಳಿಕಿದಷ್ಟು 4 ಲಕ್ಷ ಉಳಿತು. ಆ 4 ಲಕ್ಷ ಏನು ಮಾಡ್ತಾರೆ, ಅವರು ತಿಂಗಳ ಕಂತಿನ ಮೇಲೆ ಕಟ್ತಾರೆ. ಎಷ್ಟು 1-2 ವರ್ಷಕ್ಕೆ ಟೈಮ್ ತೊಗೊತಾರೆ, ಇಲ್ಲ ಕೆಲವೊಬ್ರು 6 month ಟೈಮ್ ತೊಗೊತಾರೆ. ಅದ್ರ ಮೇಲೆ ಏನು ಮಾಡ್ತಾರೆ, ಅವರು ಈ ಥರ ಕಂತುಗಳನ್ನ ಲೆಕ್ಕ ಮಾಡಿಸ್ತಿರ್ತಾರೆ ಅವರು. ಅರ್ಥ ಇದೆಯಲ್ಲ. ಇದೇ ಬೇಸಿನ ಮೇಲೆ ಕ್ವಶನ್ಸ್ ಇರುವಂಥದ್ದೇ ನಾವು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಆ್ಯಂಡ್ ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುವಂಥದ್ದು. ಅರ್ಥ ಇದೆಯಲ್ಲ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುವಂಥದ್ದು. ನೀವು ಪ್ರತಿ ಎಕ್ಸಾಮಲ್ಲಿ ಯಾವುದಾದ್ರೂ ಒಂದು RRB ಎಕ್ಸಾಮ್ ಆಗಿರ್ಬೋದು, ಅಥವಾ SSC ಎಕ್ಸಾಮ್ ಆಗಿರ್ಬೋದು, ಅಥವಾ CDA ಎಕ್ಸಾಮ್ ಆಗಿರ್ಬೋದು, NDA ಎಕ್ಸಾಮ್, ಮತ್ತು ನಮ್ಮ ಸ್ಟೇಟಲ್ಲಿ ಕೇಳೋದು ಕಡಿಮೆ, ಆಲ್ಮೋಸ್ಟು ಕೇಳೋದು ಕಡಿಮೆ ಆಗುತ್ತೆ. ಬಟ್ ಇವು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಯಾವ್ಯಾವದಲ್ಲ ಅಲ್ಲಿ ಭಾಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರುವಂಥದ್ದು. ನೋಡೋಣ ಯಾವ ಥರ ಕ್ವಶನ್ಸ್ ಇರ್ತವೆ, ಅದನ್ನು ಯಾವ ಥರ ಬಿಡಿಸೋಣ ಅಂತ. ಫಸ್ಟ್ ಕ್ವಶನ್ ನೋಡಿ ಏನಂತ ಕೊಟ್ಟಿದ್ದಾರೆ ಇಲ್ಲಿ. What annual payment will discharge the debit of the 808 dues in 2 years at 2% simple interest ಅಂತ. ಅಂದರೆ 2% ಸರಳ ಬಡ್ಡಿ ದರದಲ್ಲಿ 2 ವರ್ಷಗಳಲ್ಲಿ 808 ರೂಪಾಯಿ ಸಾಲವನ್ನು ತೀರಿಸಲು ಪ್ರತಿ ವರ್ಷ ಎಷ್ಟು ಮೊತ್ತವನ್ನು ಪಾವತಿಸಬೇಕಂತ. ಇದನ್ನು ಯಾವ ಥರ ಮಾಡೋದಂದರೆ, ನೀವು ನೋಡ್ರಿ 2 years ಕೊಡಿದಾನೆ ಟೈಮು, ಕರೆಕ್ಟಲ್ಲ. 2 yearsಗೆ 2% ರೇಟ್ ಆಫ್ ಇಂಟ್ರೆಸ್ಟ್ ಅಂತ. ಅವಾಗ ನೀವು ಏನು ಮಾಡಿರ್ಬೋದು ಇಲ್ಲಿ ಸ್ಟಾರ್ಟಿಂಗಲ್ಲಿ. ಫಸ್ಟ್ನೇದಾಗಿ ಆತ ಎಷ್ಟು ವರ್ಷ ಕೊಟ್ಟಿದ್ದಾನೆ, 2 year ಅಂತ. ಇದು 100x. ಒಂದು ನಿಮಿಷ, ಇದನ್ನು ಇಯರ್ಗಳಲ್ಲಿ ಬರೆದು ಬಿಡೋಣ. ಇದನ್ನು ಫಸ್ಟ್ನೇದಾಗಿ ನಮಗೆ 1 year ಆ್ಯಂಡ್ ಇದು 2 year ಅಂತ, ಕರೆಕ್ಟಲ್ಲ. ಆತ ಸ್ಟಾರ್ಟಿಂಗಲ್ಲಿ 1 yearಗೆ 100x, ನೀವು ಎಕ್ಸಾಂಪಲ್ ಬರ್ಬೇಕು 100x, ಇದು 100x ಅಂತ ಅಂದ್ಕೊಳ್ರಿ. ಈಗ ಆತಕ್ಕೆ ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಾರೆ, ಇಲ್ಲಿ ಸ್ಟಾರ್ಟಿಂಗಲ್ಲಿ 1 yearಗೆ ಏನು ಮಾಡ್ತಾರೆ, ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಹಾಕಲ್ಲ. ಯಾಕಂದರೆ ಸ್ಟಾರ್ಟಿಂಗ್ ಇಯರ್ದು ಅವ್ರದ್ದು ಕೌಂಟ್ ಮಾಡಲ್ಲ. ಸೆಕೆಂಡ್ ಇಯರ್ ನಮ್ಗೆ ಏನು ಮಾಡುತ್ತೆ, ಕೌಂಟ್ ಆಗುತ್ತೆ ಇಲ್ಲಿ. ಆದ್ದರಿಂದ ನಾವು ನೋಡ್ರಿ ಇಲ್ಲಿ 1 year 100x ಉಳಿತು. ಸೆಕೆಂಡ್ ಇಯರ್ ನಮಗೆ ಬೇಕಂದರೆ ಈಗ 1 yearದು ಏನಾಗುತ್ತೆ, ರೇಟ್ ಆಫ್ ಇಂಟ್ರೆಸ್ಟ್ 0 ಆಗುತ್ತೆ, ಕರೆಕ್ಟಲ್ಲ. 1 year ಅದೇನಾಗುತ್ತೆ 0 ರೇಟ್ ಆಫ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗುತ್ತೆ. ಅದೇ ಥರ ಸೆಕೆಂಡ್ ಇಯರ್ದು ಅಂದ್ರೆ ನಮ್ಗೆ ಏನಾಗುತ್ತೆ, 1 year ಸೆಕೆಂಡ್ ಇಯರ್ದು ಇದು. ಇದು ರೇಟ್ ಆಫ್ ಇಂಟ್ರೆಸ್ಟ್ 2 ಅಂತ. ಆವಾಗ ನಮ್ಗೆ ಇದ್ರದ್ದು ವ್ಯಾಲ್ಯೂ ಏನು ಬರುತ್ತೆ, ಇದು 0 ಇದ್ದಿದ್ದು 100 ವ್ಯಾಲ್ಯೂ 100 ಬರುತ್ತೆ, ಕರೆಕ್ಟಲ್ಲ, 100x. ಅದೇ ಥರ ಇದ್ರದ್ದು ಏನು ಬರುತ್ತೆ, ನಮಗೆ 102 ರೂಪಾಯಿ ಬರುತ್ತೆ. 102 ರೂಪಾಯಿ. ಒಂದು ನಿಮಿಷ, ಇದು 102 ರೂಪಾಯಿ ಬರುತ್ತೆ, 102x. ಇವೆರಡನ್ನು ಕೂಡಿಸಿದ್ರೆ ನಮಗೇನು ಸಿಗುತ್ತೆ, 202 ರೂಪಾಯಿ ಬರುತ್ತೆ. ಈ 202 ರೂಪಾಯಿದ ವ್ಯಾಲ್ಯೂ ಏನೈತಿ, 808 ರೂಪಾಯಿ ಅಂತ ಐತಿ, 808 ರೂಪಾಯಿ. ಆದ್ದರಿಂದ 808 ರೂಪಾಯಿ ಡಿವೈಡ್ ಬೈ 202 ಇರುತ್ತೆ. ನಮಗೇನು ಬೇಕು, ಟೋಟಲ್ ಅಮೌಂಟ್ ಬೇಕು ಇಲ್ಲಿ ಇಂಟು 100. ಆದ್ದರಿಂದ 202 1 202 4 ಎಷ್ಟಾಗುತ್ತೆ, ನಮಗೆ 400 ರೂಪಾಯಿ ಬರುತ್ತೆ. ಅಂದ್ರೂ
ತಗೊಂಡಿದ್ದು 808 ರೂಪಾಯಿಗೆ ಅವನು ಸಾಲವನ್ನು ತೀರ್ಸಕ್ಕೆ ಎಷ್ಟು ಪ್ರತಿ ವರ್ಷಕ್ಕೆ ಎಷ್ಟು ಕಟ್ಟಬೇಕಾಗುತ್ತೆ? 404 ರೂಪಾಯಿ, 400 ರೂಪಾಯಿನ ಕಟ್ಟಬೇಕಾಗುತ್ತೆ. ಸೊ ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ 1 ವರ್ಷಕ್ಕೆ 400 ರೂಪಾಯಿ ಕಟ್ಟಿದ್ರೆ 2 ವರ್ಷಕ್ಕೆ ಎಷ್ಟಾಗುತ್ತೆ? 800 ರೂಪಾಯಿ ಆಗುತ್ತೆ. ಕರೆಕ್ಟಲ್ಲ? ಅಂದರೆ ಅವ್ನ ಬಡ್ಡಿ ಎಷ್ಟು ಕಟ್ಟದಂಗೆ ಆಗುತ್ತೆ? 8 ರೂಪಾಯಿ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಕಟ್ಟೋದು? 8 ರೂಪಾಯಿ ಕಟ್ಟದಂಗೆ ಆಗುತ್ತೆ. ಕರೆಕ್ಟಲ್ಲ? 2 ರೂಪಾಯಿ ಬಡ್ಡಿ ಲೆಕ್ಕ ಮಾಡಿದ್ರೆ ನಾವು. ಸೊ ನೀವು ಈ ಥರನೂ ಮಾಡ್ಕೋಬೋದು. ಇಲ್ಲ ನಿಮಗೆ ಈ ಥರ ಬರ್ಕೊಳ್ಳೋದು ಬದಲು ನೀವು ಶಾರ್ಟ್ಕಟಾಗಿ ಡೈರೆಕ್ಟಾಗಿ ಹೆಂಗೆ ಮಾಡ್ಬೋದು ಅಂದರೆ ನೋಡ್ರಿ, ನೆಕ್ಸ್ಟ್ ಪೇಜಲ್ಲಿ ತೋರಿಸ್ತೀನಿ ನೋಡ್ರಿ. ಡೈರೆಕ್ಟಾಗಿ ಬರೀಬೇಕಾದ್ರೆ ನೀವು ಡೈರೆಕ್ಟಾಗಿ ಹೆಂಗೆ ಬರಿತಿದ್ರಿ? ಇನ್ ಕೇಸ್ ಇದೇ ಕೊಟ್ಟಿದ್ರಪ್ಪ ಅವರು, ಇದನ್ನ ಹೆಂಗಂತಂದರೆ ಡೈರೆಕ್ಟಾಗಿ ನೋಡ್ರಿ. ಫಸ್ಟು 2 ಇಯರ್ ಟೈಮ್ ಕೊಟ್ಟಿದ್ದ. 2 ಇಯರ್ ಟೈಮು ಎಷ್ಟು? 2% ರೇಟ್ ಆಫ್ ಇಂಟ್ರೆಸ್ಟ್ ಇತ್ತು. ಕರೆಕ್ಟಲ್ಲ? ಇದನ್ನು ನೀವು ಸ್ಟಾರ್ಟಿಂಗ್ ಹೆಂಗೆ ಬರ್ಕೊರಿ? 100x ಅಂತ ಬರ್ಕೊಳ್ರಿ. ಸೊ ನಮಗೆ ಡೈರೆಕ್ಟಾಗಿ ಸೆಕೆಂಡ್ ಎಕ್ಸ್ ಇದು 1 ಇಯರ್ದು ಆಯಿತು. ನಮಗೆ ಸೆಕೆಂಡ್ ಇಯರ್ದು ಬೇಕಂದರೆ ನಮಗೇನೈತಿ? ರೇಟ್ ಆಫ್ ಇಂಟ್ರೆಸ್ಟ್ ಇಲ್ಲಿ ಏನೈತಿ? 2% ಐತಿ. ಸೊ ಈ 2ನ 2ರಿಂದ ಗುಣಾಕಾರ ಮಾಡಿದ್ರೆ ಆಗುತ್ತೆ ನೋಡ್ರಿ. ಇಲ್ಲಿ 2% ನಮಗೆ ಈಗ ನೋಡ್ರಿ, ನೀವೇನು ಮಾಡ್ರಿ ಗೊತ್ತಾ? ಎಕ್ಸಾಂಪಲು ನಮಗೆ 100 ಇತ್ತು ಸ್ಟಾರ್ಟಿಂಗಲ್ಲಿ. ಕರೆಕ್ಟಲ್ಲ? 100 ಇತ್ತು. ಈ 100ಲ್ಲಿ 2% ಜಾಸ್ತಿ ಆಗುತ್ತೆ, ಏನಾಗುತ್ತೆ? 102 ಆಗುತ್ತೆ. ಕರೆಕ್ಟಲ್ಲ? ಇಂಟು 100 ಅಂತ. ಸೊ ಅದರಿಂದ 100 ಕ್ಯಾನ್ಸಲ್ ಆಗಿದ್ದು ನಮಗೆ ಏನಾಗುತ್ತೆ? 102 ಉಳಿತದೆ. ಆದ್ದರಿಂದ ಇದೇನಾಗುತ್ತೆ? 102x ಇದೆಷ್ಟಿದೆ? 2 ಇಯರ್ದು ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೆ. ಆದ್ದರಿಂದ ಇವೆರಡು ಕೂಡಿಸಿದ್ರೆ 202. ಆಮೇಲೆ ಈ 202 ರೂಪಾಯಿದು ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನಂತ? 808 ರೂಪಾಯಿ 202 ಇಂಟು 100. ಸೊ ಆದ್ದರಿಂದ ಇದನ್ನು ಕಟ್ತಾ ಹೊಡೆದ್ರೆ ನಮಗೆ ಏನಾಗುತ್ತೆ? 400 ಸಿಗುತ್ತೆ. ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾನೆ? ಇಲ್ಲಿ 2% ಕೊಟ್ಟಿದ್ದಾನೆ. ಅಂದ್ರೆ 2% ಕೊಟ್ಟಿದ್ದಾನೆ ಅಂದರೆ ಫಸ್ಟ್ ಸ್ಟಾರ್ಟಿಂಗಲ್ಲಿ 100 ವ್ಯಾಲ್ಯೂ ಬರ್ಕೊಂಡು ಆಮೇಲೆ ಏನು ಮಾಡ್ಬೇಕು? ನಾವು ಆ 2ರ ಮಗ್ಗಿನ ಕಂಟಿನ್ಯೂ ಬರ್ಕೊಂತ ಹೋಗ್ಬೇಕು ಇಲ್ಲಿ. ಕರೆಕ್ಟಲ್ಲ? ಸೊ ಎಷ್ಟು ಆನ್ಸರ್ ಆಗಿರುವಂಥದ್ದು. ಬೇಗಿದನ್ನು ನೀಟಾಗಿ ಬರೆದು ಬಿಡ್ತೀನಿ ಅಂತ 1 ನಿಮಿಷ. ಸೊ ಇದೇನು? ಇದು 100x, ಇದನ್ನು ಕೂಡ 100x ಇತ್ತು. ಇದು 100x ಮತ್ತು ಇದು 102 ಆಗಿರುವಂಥದ್ದು. ಸೊ 1 ಇಯರ್ 2%, ಇದು 1 ಇಯರ್ 1% ಆಗುತ್ತೆ. ಸೊ 1 ಇಯರ್ ಅರ್ಥ ಆಯ್ತಲ್ಲ? ಸೊ ಇಷ್ಟು ಆಗಿರುವಂಥದ್ದು. ಆಮೇಲೆ ಆ್ಯಕ್ಚುಲಿ ನಾನು ಇಲ್ಲಿ 0% ಹೇಳಿದ್ದೆ. 0% ಅದು 2% ಆಗಿರುತ್ತೆ. ಇದು ಸ್ಟಾರ್ಟಿಂಗ್ 0 ಇಯರ್ ಅಂದರೆ ಯಾಕಂದರೆ 1ನೇ ವರ್ಷದಿಂದ 0 ಇಯರಿಂದ 1 ವರ್ಷಕ್ಕೆ ಕಂಟಿನ್ಯೂ ಆಗ್ಬೇಕಂದ್ರೆ ಏನಾಗುತ್ತೆ? 0 ಇಯರ್ ಬರುತ್ತೆ. 0 ಇಯರು 2% ಅಂತ. ಅದಕ್ಕೆ ನಮಗೆ 100x ಬರುತ್ತೆ. ಕರೆಕ್ಟಲ್ಲ? ಸೊ ಇದು ನೀವು ಈ ಥರ ಮಾಡೋದಿರುತ್ತೆ. ನೀವು ನೆಕ್ಸ್ಟ್ ನೋಡಿ, ಅದೇ ಥರನೇ ವಾಟ್ ಆ್ಯನ್ಯುವಲ್ ಪೇಮೆಂಟ್ ವಿಲ್ ಡಿಸ್ಚಾರ್ಜ್ ದ ಡಿಬೇಟ್ ಆಫ್ ದಿ 10,750 ಡ್ಯೂಸ್ ಇನ್ 4 ಇಯರ್ಸ್ ಆ್ಯಟ್ 5% ಸಿಂಪಲ್ ಇಂಟ್ರೆಸ್ಟ್ ಅಂತ. ಅಂದರೆ 5% ಸರಳಿ ಬಡ್ಡಿದರಲ್ಲಿ 4 ವರ್ಷಗಳಲ್ಲಿ 10,750 ಸಾಲವನ್ನು ತೀರಿಸಲು ಪ್ರತಿ ವರ್ಷ ಎಷ್ಟು ಮೊತ್ತವನ್ನು ಪಾವತಿಸಬೇಕಂತ. ಸೊ ಸೇಮ್ ಅದೇ ಥರ ಆಗಿರೋಂಥದ್ದು. ನಾನು ನಿಮ್ಗೆ ಏನು ಹೇಳಿದ್ದೆ? ಇಲ್ಲಿ 5% ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾನಂದರೆ 5% ರೇಟ್ ಆಫ್ ಇಂಟ್ರೆಸ್ಟ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ನೀವು ಎಷ್ಟು ಬರಬೇಕು? 100x ಅಂತ ಬರ್ಕೊಳ್ರಿ. ಈ 100x ಬರ್ಕೊಂಡ್ಮೇಲೆ ಅದ್ರದ್ದು 5ರ ಮಗ್ಗಿ ಲೆಸನ್ ಮಾಡ್ರಿ, ಕೂಡಿಸ್ಕೊಂತ ಹೋಗ್ಬೇಕು. ಇಲ್ಲಿ 100x 5ರ ಮಗ್ಗಿ ಎಷ್ಟು ಬರುತ್ತೆ? 105x. ಅದೇ ಥರ ನಮ್ಗೆ ಎಷ್ಟು 4 ವರ್ಷ ಆಗುತ್ತೆ ಅನ್ಕೋಬೇಕು. ಕರೆಕ್ಟಲ್ಲ? ಸೊ ಇದು 1 ಇಯರ್ದು, ಇದು 2 ಇಯರ್ದು. ಆಮೇಲೆ 5ರ ಮಗ್ಗಿ ಎಷ್ಟಾಗುತ್ತೆ? ಮತ್ತು 105 ಇಂಟು 2 ಎಷ್ಟಾಗುತ್ತೆ? 110 ಆಗುತ್ತೆ. 110x ಮತ್ತು 115x ಅಂತ. ಇದು 3 ಇಯರ್ದು, ಇದು 4 ಇಯರ್ದು. ಸೊ ಏನು ಮಾಡ್ಬೇಕು ನೀವು? ಈ 100ರಲ್ಲಿ ನಾವು 5ರ ಮಗ್ಗಿನ ಕೂಡಿಸ್ಕೊಂತ ಹೋಗ್ಬೇಕಿಲ್ಲ. ಸೊ ಅಷ್ಟಾಗುತ್ತೆ ನಮಗೆ. ಸೊ 4 ಇಯರ್ದು ಟೋಟಲ್ ನಮಗೆ ವ್ಯಾಲ್ಯೂ ಎಷ್ಟಾಗುತ್ತೆ? ಇಲ್ಲಿ 4 ಕೂಡಿಸ್ರಿ. ಇಲ್ಲಿ ಕೂಡಿಸಿನಾಗುತ್ತೆ 5 5 10 10 ಒಂದು ಕೈಲ. ಮತ್ತು ಇದು 1 1 2 3 3 ಒಂದು ಕೈಲ. ಇದೆಷ್ಟಾಗುತ್ತೆ? 430. ಟೋಟಲ್ 3 ವರ್ಷಕ್ಕೆ ಬಂದಂಥ ಇದು ಮೊತ್ತ. ಇದ್ರದ್ದು ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ? ಇಲ್ಲಿ ಆತಗ 10,750 ವ್ಯಾಲ್ಯೂ ತೊಗೊಂಡಿದ್ದೆ ಇಲ್ಲಿ. ಕರೆಕ್ಟಲ್ಲ? ಸೊ 10,750 ಡಿವೈಡೆಡ್ ಬೈ 430 ಇಂಟು ನಮಗೆ 100 ಟೋಟಲ್ ಮೊತ್ತ ಕಂಡುಹಿಡಬೇಕಾದ್ರೆ. ಸೊ ಅದರಲ್ಲಿ ಇಲ್ಲೊಂದು 0 ಇಲ್ಲೊಂದು 0 ಕ್ಯಾನ್ಸಲ್ ಆಗುತ್ತೆ. ನೋಡ್ರಿ ಯಾವ ಮಗ್ಗಿಂದ ಕಟ್ಟಾಗತ್ತದ? 43 2 ಎಷ್ಟಾಗತ್ತೆ? 86 ಆಗುತ್ತೆ. ಕರೆಕ್ಟಲ್ಲಿ 86. ಉಳ್ಕಿದ್ದು 107ರಲ್ಲಿ 86 ಕಳೆದ್ರೆ ಸೊ 215 ಉಳಿತು. 215 ಅಂದರೆ ಇವು 43 ಐದಲೇ. ಸೊ ಆದ್ದರಿಂದ ನಮಗೇನಾಗುತ್ತೆ? 2,500 ರೂಪಾಯಿ ಸಿಗುತ್ತೆ. ಸೊ ಯಾವುದು? ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಅರ್ಥ ಆಯ್ತಲ್ಲ?
ಸೊ ನಿಮ್ಗೆ ಈ ಥರ ಬರ್ಕೊಳ್ಳೋದು ಒಂದು ಸ್ವಲ್ಪ ಮಾಹಿತಿ ಇದ್ದರೆ ನೀವು ಈಸಿಯಾಗಿ ಮಾಡುವಂಥದ್ದು ಇರುತ್ತೆ. ಒಂದು ನಿಮಿಷ ಇದನ್ನು ಎಕ್ಸ್ನ ಇದ್ದೇ ಬರ್ತೀನಿ ಕೊಟ್ಟರೆ ಇದು ಏನು 110x ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ರಿ, ಸೇಮ್ ಅದೇ ಥರ ಅಂತ ಇನ್ನೊಂದಿರೋವಂಥದ್ದು. ವಾಟ್ ಆಫ್ ಇಯರ್ಲಿ ಪೇಮೆಂಟ್ ವಿಲ್ ಡಿಸ್ಚಾರ್ಜ್ ದ ಡೆಬಿಟ್ ಆಫ್ ದಿ 4200 ಇನ್ 1 year ಅಟ್ 20% ಪರ್ ಆ್ಯನಮ್ ಸಿಂಪಲ್ ಇಂಟ್ರೆಸ್ಟ್. ಈಗ ನಮಗೆ ಇಲ್ಲಿ ಈ 4200 ರೂಪಾಯಿಯನ್ನು 1 ವರ್ಷದ 20% ಕೊಟ್ಟಿದ್ದಾನೆ. ಅದನ್ನು ನಮಗೆ ಏನು ಮಾಡ್ಬೇಕು, ನಾವಿಲ್ಲಿ ಆಫ್ ಇಯರ್ಲಿ ಕಂಡುಹಿಡಬೇಕು, ಕರೆಕ್ಟಲ್ಲ. ಸೊ ಆಫ್ ಇಯರ್ಲಿ ಕಂಡುಹಿಡ್ಬೇಕು ನಾವೇನು ಮಾಡ್ಬೇಕಂದ್ರೆ ಸ್ಟಾರ್ಟಿಂಗಲ್ಲಿ ಆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾನೆ, 20% ಕೊಟ್ಟಿದ್ದಾನೆ. ಈ 20% ಎಂಬುದೇನಾಯ್ತು, ಇದು 1 year ಐತಿ, 1 year. ಇದು ನಾವು ಆಫ್ ಇಯರ್ ಕಂಡುಹಿಡ್ಕೋಂದ್ರೆ ಏನು ಮಾಡ್ಬೇಕು, ನಾವು ಇದನ್ನು 20% ಡಿವೈಡ್ ಬೈ 12, ಇದು 1 ವರ್ಷದಾಯಿತು. ಅದನ್ನು ನಾವು ಆಫ್ ಇಯರ್ಲಿ ಕನ್ವರ್ಟ್ ಮಾಡ್ಕೋಬೇಕು ಇಂಟು 6 ಅಂತ, 6 ಮಂತ್ ಆಗೋದಲ್ಲ ಆಫ್ ಇಯರ್ ಅಂದರೆ, ಅದಕ್ಕೆ ಇಂಟು 6 ಡಿವೈಡ್ ಬೈ 12 ಅಂತ. ಸೊ 6 1 6 2 12. ಸೊ ಆದ್ದರಿಂದ ಏನಾಗುತ್ತೆ ನಮಗೆ ಇದು 6 2 12 ಆಗುತ್ತೆ, 2 1 ಮತ್ತು 2 10. ಸೊ ನಮಗೇನಾಗುತ್ತೆ ಆಫ್ ಇಯರ್ಲಿ ಎಷ್ಟಾಗುತ್ತದು 10% ಆಗುತ್ತೆ. 1 yearಗೆ 20% ಇದ್ದರೆ ಆಫ್ ಇಯರ್ಗೆ ಎಷ್ಟಾಗುತ್ತೆ, ನಾವು 20% ಆಗುತ್ತೆ, 10% ಆಗುತ್ತೆ. ನೀವು ಇದು ಡೈರೆಕ್ಟಾಗಿನೂ ಮಾಡ್ಬೋದು. ಇದು 1 yearಗೆ 20% ಆದರೆ ಆಫ್ ಇಯರಿಗೆ 10% ಆಗುತ್ತೆ. ಅದೇ ಥರ ಟೈಮ್ ಪೀರಿಯಡ್ನು ಚೇಂಜ್ ಆಗುತ್ತೆ ನೋಡಿರಿ. 1 year ಇತ್ತು ಇಲ್ಲಿ, ಕರೆಕ್ಟಲ್ಲ, 1 year. ಅದನ್ನು ಹಾಫ್ ಇಯರ್ಲಿ 1 yearಗೆ ಎಷ್ಟು ಮಂತ್ಗಳು, 12 month. ಅದನ್ನು ನಾವು 6 ಮಂತಿಗೆ ಕನ್ವರ್ಟ್ ಮಾಡ್ಬೋದು, ಡಿವೈಡ್ ಬೈ 6 ಮಾಡ್ಕೋಬೇಕು. ಅದಕ್ಕೆ ನಮಗೇನಾಗುತ್ತೆ 2 part ಆಗುತ್ತೆ. ಅಂದರೆ ಇಲ್ಲಿ ನೋಡಿರಿ 2 ಪಟ್ಟು ಆಗುತ್ತೆ, ಇಲ್ಲಿ 2 ಪಟ್ಟು. ಒಂದು ನಿಮಿಷ ಕನ್ನಡದ ಬರ್ತೀನಿ. ಸೊ ಇದು ಈಗ ಹಾಫ್ ಇಯರ್ಲಿ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಬಂತು, 10% ಬಂತು. ಬಟ್ ಇದು ನಮಗೇನಾಗುತ್ತೆ ಎಷ್ಟು ಸಲ ಕಟ್ಟೋದಿರುತ್ತೆ ಇನ್ಸ್ಟಾಲ್ಮೆಂಟ್, 2 ಸಲ ಕಟ್ಟೋದಿರುತ್ತೆ, ಕರೆಕ್ಟಲ್ಲ. 2 ಸಲ ಇದು 2 ಸಲ ಕಟ್ಟೋದಿರುತ್ತೆ ಇನ್ಸ್ಟಾಲ್ಮೆಂಟ್. ಅದಕ್ಕೆ ನೋಡ್ರಿ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟೈತಿ, 2 ಐತಿ, 10% ಐತಿ. ಇದು ಏನಾಗುತ್ತೆ ನಮಗೆ ಇನ್ಸ್ಟಾಲ್ಮೆಂಟ್ ಎಷ್ಟು ಸಲ ಕಟ್ಟೋದಿರುತ್ತೆ, 2 ಸಲ ಕಟ್ಟೋದಿರುತ್ತೆ. ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ 100x. ಸೊ 10% ಅಂದರೆ ನಾನು ಮಾಡ್ಕೋ 10 ಮಗ್ಗಿಲಿಸಿ ಆ 100ರಲ್ಲಿ ಕೂಡ್ಸ್ಕೊಂಡು ಹೇಳಿದ್ದೆ. ಅದಕ್ಕೆ 10 1 10 10 110 ಆಗುತ್ತೆ, 110x. ಸೊ ಇದೇನಾಗುತ್ತೆ ನಮಗೆ 210 ಆಗುತ್ತೆ. ಈ 210x ವ್ಯಾಲ್ಯೂ ಎಷ್ಟು ಕೊಡೋದಂತ 4200 ರೂಪಾಯಿ ಕೊಡಿದ್ದಾನೆ, ಕರೆಕ್ಟಲ್ಲ. ಸೊ 4200 ರೂಪಾಯಿ ಆದರೆ ಅವನು ಪರ್ ಆ್ಯನಮ್ಗೆ ಎಷ್ಟು ಆಫ್ ಇಯರ್ಲಿ ಎಷ್ಟು ಕಟ್ತಂತ ಕಂಡುಹಿಡಬೇಕು ಇಲ್ಲಿ. ಆದ್ದರಿಂದ ಸೊ 4200 ರೂಪಾಯಿ ಡಿವೈಡ್ ಬೈ 210 ಇಂಟು 100 ಅಂತ, ಕರೆಕ್ಟಲ್ಲ. 210 ಇದು 210. ಆದ್ದರಿಂದ 1 0 1 0 ಕ್ಯಾನ್ಸಲ್ ಆಗುತ್ತೆ. 21 1 21 2. ಸೊ ನಮಗೇನಾಗುತ್ತೆ 2000 ರೂಪಾಯಿ ಆನ್ಸರ್ ಸಿಗುತ್ತೆ. ಯಾವುದೋ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಸೊ ನಿಮ್ಗೆ ಕೆಲವೊಂದು ಟೈಮು ಇಯರ್ಲಿ ಕೇಳೋ ಬದಲು ಆಫ್ ಇಯರ್ಲಿ ಕೇಳೋದಿರುತ್ತೆ, ಕ್ವಾರ್ಟರ್ಲಿ ಕೇಳ್ತಾರೆ, ಇಲ್ಲ ಆ್ಯನ್ಯುವಲಿ ಕೇಳ್ತಾರೆ. ಸೊ ಅದ್ರ ಮೇಲೆ ನೀವು ಪ್ರಿಪೇರ್ ಆಗಿರಬೇಕು. ಸೊ ನೋಡ್ರಿ ಇಷ್ಟು ನಮಗೇನಾಯಿತು, ಇದು ಆಫ್ ಇಯರ್ಲಿ ಪ್ರಾಬ್ಲಮ್ ಆಯಿತು. ಅದೇ ಥರ ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾರೆ ಏನಂತಂದರೆ ವಾಟ್ 5 monthly ಪೇಮೆಂಟ್ ವಿಲ್ ಡಿಸ್ಚಾರ್ಜ್ ಎ ಡಿಬೇಟ್ ಆಫ್ 94,500 ಇನ್ 1/4 year ಅಟ್ 12% ಪರ್ ಆ್ಯನಮ್ ಸಿಂಪಲ್ ಇಂಟ್ರೆಸ್ಟ್ ಅಂತ. ಅದೇ ನಮಗೆ 1 ವರ್ಷಕ್ಕೆ ಇಷ್ಟು 94,500 12% ಆದರೆ ನಮಗೆ 5 ಮಾಸಿಕ ಕಂತು ಎಷ್ಟು ಬರುತ್ತೆ ಕಂಡುಹಿಡಬೇಕು ಇಲ್ಲಿ, ಕರೆಕ್ಟಲ್ಲ. ಸೊ 5 ಮಾಸಿಕ ಕಂತನ್ನು ಈ 94,500 ಸಾಲವನ್ನು ತೀರ್ಸೋಕ್ಕೆ 5 ಮಾಸಿಕ ಕಂತುಗಳು ಎಷ್ಟಾಗುತ್ತೆ ಕಂಡುಹಿಡಬೇಕು ಇಲ್ಲಿ. ಸೊ ಫಸ್ಟ್ನೇದಾಗಿ ನಾನು ರೇಟ್ ಆಫ್ ಇಂಟ್ರೆಸ್ಟ್ 12% ಐತಿ. ಈ 12% ಎಂಬುದೇನಾಯ್ತು, ಇದು 1/4 year ಐತಿ, ಕರೆಕ್ಟಲ್ಲ. ಬಟ್ ನಮಗೆ 1/4 year ಇದ್ದಿದ್ದು 5 ಮಂತ್ ಇನ್ಸ್ಟಾಲ್ಮೆಂಟ್ ಕಂಡಿರ್ಬೇಕು ನಾವಿಲ್ಲಿ. ಸೊ 5 ಮಂತಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ನಾವು 12% ಇದು ಎಷ್ಟಿದು 1/4 ಅಂದರೆ ಎಷ್ಟಾಗುತ್ತೆ 12 ಇಂಟು 5 ಅಂತ. ಸೊ ಆದ್ದರಿಂದ ನಮಗೇನಾಗುತ್ತೆ ಇಲ್ಲಿ 12 ಕ್ಯಾನ್ಸಲ್ ಆಗಿ 5% ಆಗುತ್ತೆ, ಕರೆಕ್ಟಲ್ಲ. ಸೊ ಇಷ್ಟಾದಮೇಲೆ ನೋಡಿರಿ ನಮಗೆ ಇದು ಇದ್ರದ್ದಾಯಿತು 5%. ಇದು 5 ಮಂತ್ ಕಂತ ಮಾಡ್ಕೋಬೇಕಾದ್ರೆ ಸೊ ನಮಗೆ ಟೈಮ್ ಪೀರಿಯಡ್ ಬೇಕಂದ್ರೆ ಅದೇ ಥರ. ಸೊ ಇದು ನೋಡ್ರಿ 1/4 year ಅಂದರೆ ಎಷ್ಟಾಗುತ್ತೆ 1/4 year. ಇದನ್ನು ನಾವು ಮಂತ್ಗಳಿಗೆ ಕನ್ವರ್ಟ್ ಮಾಡೋದಾಗುತ್ತೆ. ಸೊ 1 ವರ್ಷ 1/4, 1 ವರ್ಷ 1/4 ಅಂದರೆ 15 ತಿಂಗಳುಗಳು, 15 ತಿಂಗಳ 50 ಮಂತ್. ಅದನ್ನು ನಾವು 5 ಮಂತಿಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಡಿವೈಡ್ ಬೈ 5 ಮಂತ್ ಕಟ್ತಾ ಹೊಡ್ಬೇಕು. ಅವಾಗ ಏನಾಗುತ್ತೆ ನಮಗೆ ಇದು 3 ಸಲ ಕಟ್ಟೋದಿರುತ್ತೆ. ಅಂದರೆ ಇನ್ಸ್ಟಾಲ್ಮೆಂಟ್ ಎಷ್ಟು ಸಲ ಕಟ್ಟೋದಿರುತ್ತೆ, 3 ಸಲ ಕಟ್ಟೋದಿರುತ್ತೆ ಅಂತ. ಸೊ ನೀವು ಯಾವಾಗಲೂ ಏನು ಮಾಡ್ಬೇಕಂದ್ರೆ ಇಲ್ಲಿ ಈ 12% ಕೊಟ್ಟಿದ್ದ ನಾವು 5 ರೇಟ್ ಆಫ್ ಇಂಟ್ರೆಸ್ಟ್ಲಿ 5 ಮಂತ್ಲಿ ಕಟ್ಟಬೇಕಂದ್ರೆ ನಾವು ಏನು ಮಾಡ್ಬೇಕಂದ್ರೆ 12 ಇದ್ದಿದ್ದನ್ನು 12 ಡಿವೈಡ್ ಮಾಡಿ ಅದು ಎಷ್ಟದ್ದು ಇನ್ಸ್ಟಾಲ್ಮೆಂಟ್ ಕಟ್ ಅಂತ ಹೇಳ್ತಲ್ಲ, 5 ಮಂತ್ಲಿ ಇನ್ಸ್ಟಾಲ್ಮೆಂಟ್ ಆಗಿರ್ಬೋದು, ಹಾಫ್ ಇಯರ್ಲಿ ಅನ್ಬೋದು, ಕ್ವಾರ್ಟರ್ಲಿ ಅನ್ಬೋದು. ಸೊ ಅದೇ ಥರ ಏನು ಮಾಡ್ಬೇಕು ಇಲ್ಲಿ ಗುಣಾಕಾರ 5 ಲೆಸ್ ಮಾಡ್ಕೋಬೇಕು. ಅದೇ ಥರ ಇಲ್ಲಿ ನೋಡ್ರಿ. ಸೊ ಸೇಮ್ ಇನ್ನೊಂದಂದರೆ ಈಗ R = 12% ಇತ್ತು, ಇದನ್ನು ನಾವು ಕ್ವಾರ್ಟರ್ಲಿ ಮಾಡ್ಬೇಕಂತ ಇರುತ್ತೆ ಅಂತ ಅನ್ಕೋರಿ. ಸೊ
ಸೊ ಕ್ವಾರ್ಟರ್ಲಿ ಅಂದರೆ ಏನರ್ಥ 3 ಇಯರ್ 3 ಮಂತ್ ಅಂತ, ಕರೆಕ್ಟ್ ಅಲ್ಲ. ಅದಕ್ಕೆ ನಾವು ಏನು ಮಾಡಬೇಕು, R = 12/12 ಇಂಟು 3 ಅಂತ ಮಾಡ್ಕೋಬೇಕು, ಕರೆಕ್ಟ್ ಅಲ್ಲ. ಸೊ ಡೈರೆಕ್ಟಾಗಿ ನಮಗೆ ಏನಾಗುತ್ತೆ 3% ಸಿಗುತ್ತೆ ಇಲ್ಲಿ. ನೀವು ಈ ಥರನೂ ಡೈರೆಕ್ಟಾಗಿ ಮಾಡ್ಕೋಬೋದು ಇಲ್ಲಿ, ಅರ್ಥ ಆಯ್ತಾ. ಸೊ ಈ ಥರ ನೀವು ಪ್ರಾಬ್ಲಮ್ಗಳು ನೆಕ್ಸ್ಟ್ ಕಾಂಪೌಂಡ್ ಇಂಟ್ರೆಸ್ಟ್ ಚಾಪ್ಟರ್ಲಿ ಬರ್ತಾವೆ ಇಲ್ಲಿ. 5 ಮಂತ್ಲಿ ಆಗಿರ್ಬೋದು, ಹಾಫ್ ಇಯರ್ಲಿ ಆಗಿರ್ಬೋದು, ಅಲ್ಲಿ ಬಿಗ್ಗೆಸ್ಟ್ ಶಾರ್ಟ್ಕಟ್ ತಿಳಿಸ್ತೀನಿ. ಸೊ ಇದೇನಾಯಿತು, 3 ಸಲ ಇನ್ಸ್ಟಾಲ್ಮೆಂಟ್ ಕಟ್ಟೋದಿರುತ್ತೆ, ಅರ್ಥ ಆಯ್ತಲ್ಲ. ಸೊ ನಮಗೆ ಎಷ್ಟು ಬಂತು ಇಲ್ಲಿ 5% ಬಂತು. ಸೊ ನೀವು 100ಅಲ್ಲಿ ಏನು ಮಾಡಿರಿ, 5 ಮಗ್ಗಿನ ಕೂಡಿಸ್ಕೊಂಡು ಹೋಗಿರಿ. ಸೊ 105x, ಅದೇ ಥರ 110x. ಇದು 3 ವರ್ಷದ್ದಾಯಿತು, 3 ಸಲದ್ದು. ಅದಕ್ಕೆ ಇದು ಕೂಡಿಸಿದ್ರೆ ಎಷ್ಟು ವ್ಯಾಲ್ಯೂ ಬರುತ್ತೆ ನಮಗೆ, ಟೋಟಲು 315x ಅಂತ ಬರುತ್ತೆ. ಈ 315x ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ ಅಂತ, 94,500 ರೂಪಾಯಿ ವ್ಯಾಲ್ಯೂ ಕೊಟ್ಟಿದ್ದಾನೆ ಇಲ್ಲಿ. ಅಂದರೆ 94,500 ರೂಪಾಯಿ ಸಾಲ ತೊಗೊಂಡಿದ್ದ 315x ಇಂಟು 100 ಅಂತ. ಆದ್ದರಿಂದ ನೋಡಿರಿ 315 ಇಂಟು 3 ಲೆಸ್ ಹೋಗುತ್ತಾ, ಹಾಂ ಹೋಗುತ್ತೆ. ಸೊ 3 ಇದು 315 ಒಂದಲೇ 315 3 ಅಂದರೆ ಏನಾಗುತ್ತೆ ನಮಗೆ 30,000 ರೂಪಾಯಿ ಆಗುತ್ತೆ, 30,000 ರೂಪಾಯಿ, ಕರೆಕ್ಟಲ್ಲ. ಸೊ ಅವನು ಒಂದೊಂದು ಸಲ ಒಂದೊಂದು ವರ್ಷಕ್ಕೆ 30,000 ಕಟ್ಟಿದ್ರೆ ಅವನು ಎಷ್ಟಾಗುತ್ತೆ ಇಷ್ಟು ರಿಕವರ್ ಮಾಡ್ತಾನೆ ಅಂತ ಅರ್ಥ. ಸೊ ಅದು ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನೆಕ್ಸ್ಟ್ ಒಂದು ನಿಮಿಷ. ಸೊ ನೆಕ್ಸ್ಟ್ 5th ಪ್ರಾಬ್ಲಮ್ ನೋಡಿ ಏನಿದೆ, 3,400 is payable after 3 years. If it is to be paid in 3 installment each year, first installment is 1/3 of the second and 1/4 of the third installment. Find each installment if the rate of interest is 10% per annum ಅಂತ. ಸೊ ಇಲ್ಲಿ ಯಾವ ಥರ ಕೊಟ್ಟಿದ್ದಾರೆ ಅಂದರೆ 3,400 3 ವರ್ಷಗಳ ನಂತರ ಪಾವತಿಸಬೇಕಾಗಿದೆ ಅಂತ. ಇದನ್ನು ಪ್ರತಿ ವರ್ಷ 3 ಕಂತುಗಳಿಗೆ ಪಾವತಿಸಬೇಕಂತದನ್ನು. ಸೊ ಮೊದಲ ಕಂತು 2ನೇ ಕಂತಿನ 1/3 ಮತ್ತು 3ನೇ ಕಂತಿನ 1/4 ಇದೆ. ಬಡ್ಡಿ ದರವು ವಾರ್ಷಿಕ 100% 10% ಆಗಿದ್ದರೆ ಪ್ರತಿ ವರ್ಷ ಏನಂತ. ಸೊ ನಮಗೆ ಫಸ್ಟ್ ಇನ್ಸ್ಟಾಲ್ಮೆಂಟ್, ಸೆಕೆಂಡ್ ಇನ್ಸ್ಟಾಲ್ಮೆಂಟ್, ಅದೇ ಥರ ಥರ್ಡ್ ಇನ್ಸ್ಟಾಲ್ಮೆಂಟ್. ಸೊ ಇದನ್ನು ಬರ್ಕೊಂಡ್ಬಿಡ್ರಿ ನೀವು, ಸೆಕೆಂಡ್ ಇನ್ಸ್ಟಾಲ್ಮೆಂಟ್. ಸೊ ಒಂದು ನಿಮಿಷ ತಡ್ರಿ. ಸೊ ಇದು ಫಸ್ಟ್ ಇನ್ಸ್ಟಾಲ್ಮೆಂಟ್, ಇದು ಸೆಕೆಂಡ್ ಇನ್ಸ್ಟಾಲ್ಮೆಂಟ್, ಇದು ಥರ್ಡ್ ಇನ್ಸ್ಟಾಲ್ಮೆಂಟ್. ಸೊ ನಾವು ಫಸ್ಟನ್ನು ಅಸ್ಯೂಮ್ ಮಾಡಿರಿ, ಇಲ್ಲಿ 100x ಅಂತ ತೊಗೊಳ್ರಿ ಇಲ್ಲಿ. ಸೊ ಫಸ್ಟ್ ಏನಿದೆ ಇಲ್ಲಿ, ಫಸ್ಟ್ ಇನ್ಸ್ಟಾಲ್ಮೆಂಟ್ ಇಸ್ 1/3 ಆಫ್ ದಿ ಸೆಕೆಂಡ್ ಅಂತ. ಅಂದರೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಏನಾಗಿದೆ 1/3 ಪಟ್ಟಾಗಿದೆ ಯಾವುದು ಸೆಕೆಂಡ್ ಇನ್ಸ್ಟಾಲ್ಮೆಂಟ್ಗಿಂತ. ಅದೇ ಥರ ಮತ್ತೇನಾಗಿ ಏನು ಕೊಟ್ಟಿದ್ದಾನೆ ಇಲ್ಲಿ, ಆ್ಯಂಡ್ 1/4 ಆಫ್ ದಿ ಥರ್ಡ್ ಇನ್ಸ್ಟಾಲ್ಮೆಂಟ್. ಅಂದರೆ ಮತ್ತೆ 1/4 ಆಫ್ ದಿ ಏನಾಗಿದೆ ಥರ್ಡ್ ಇನ್ಸ್ಟಾಲ್ಮೆಂಟ್ ಆಗಿದೆ ಅಂತ, 1/4 ಆಫ್ ದಿ ಥರ್ಡ್ ಇನ್ಸ್ಟಾಲ್ಮೆಂಟ್ ಅಂತ. ಆದ್ದರಿಂದ ನಾವು ಇಲ್ಲಿ ಫಸ್ಟ್ ಇನ್ಸ್ಟಾಲ್ಮೆಂಟ್ನ 100x ತೊಗೊಂಡ್ರೆ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಎಷ್ಟಾಗುತ್ತೆ ನೋಡಿ, ಫಸ್ಟ್ ಇನ್ಸ್ಟಾಲ್ಮೆಂಟ್ 1/3 ಆಫ್ ದಿ ಸೆಕೆಂಡ್ ಅಂದರೆ ಅವಾಗ ಏನಾಗ್ತದೆ, ಇದ್ರದ್ದು ವ್ಯಾಲ್ಯೂ 300x ಅಂತ ಆಗುತ್ತೆ. ಅದೇ ಥರ ಇದು 400x ಅಂತ ಆಗುತ್ತೆ, ಕರೆಕ್ಟಲ್ಲ. ಸೊ ಇನ್ ಕೇಸ್ ಯಾರಿಗೆ ಅರ್ಥ ಆಗಿಲ್ಲ ಅಂದರೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಇಸ್ ಈಕ್ವಲ್ ಟು 1/3 ಸೆಕೆಂಡ್ ಅಂತ ಮಾಡಿದರೆ ನಮಗೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಬೆಲೆ ಎಷ್ಟೈತಿ 100 ಅಂದರೆ ಇದು 3 ಮೇಲೆ ಹೋಗಿ ಗುಣಕ ಆಗುತ್ತೆ, ಇದು ಈಕ್ವಲ್ ಟು ಸೆಕೆಂಡ್ ಅಂತ. ಸೊ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ನಾವು ಡೈರೆಕ್ಟಾಗಿ ಈ ಥರ ಬರಿಬೋದು 300x ಅಂತ. ಸೊ ಇಷ್ಟು ನಮ್ಗೆ ಏನಾಗುತ್ತೆ, ಇದ್ರದ್ದು ವ್ಯಾಲ್ಯೂಗಳು ಸಿಕ್ಕು. ಈಗ ಫಸ್ಟ್ ಇನ್ಸ್ಟಾಲ್ಮೆಂಟು, ಸೆಕೆಂಡ್ ಇನ್ಸ್ಟಾಲ್ಮೆಂಟು, ಥರ್ಡ್ ಇನ್ಸ್ಟಾಲ್ಮೆಂಟ್ ವ್ಯಾಲ್ಯೂಗಳು ಬಂದವು. ಈಗ ಅದರದ್ದೇ 10% ಲೆಸಿ ಕಟ್ಟಿದ್ದಾವೆ ಅವನು, ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟೈತೆ 10% ಲೆಸಿ. ಅವಾಗ ಏನು ಬರುತ್ತೆ ನಮಗೆ ಕಂಡುಹಿಡಬೇಕು ಇಲ್ಲಿ, ಕರೆಕ್ಟಲ್ಲ. ಪ್ರತಿ ಒಂದು ಕಂತನ್ನು ಕಂಡುಹಿಡಬೇಕು ಇಲ್ಲಿ. ಸೊ 10% ಕಂಡುಹಿಡ್ಬೇಕಂದ್ರೆ ಇಲ್ಲಿ ನೋಡ್ರಿ, ಇದು ಫಸ್ಟ್ ಇಯರ್ದು, ಇದು ಸೆಕೆಂಡ್ ಇಯರ್ದು, ಇದು ಥರ್ಡ್ ಇಯರ್ ಅಂತ ಅನ್ಕೋರಿ. ಅವಾಗ ಫಸ್ಟ್ ಇಯರ್ ನಮಗೆ 400x ಆಯಿತು. ಸೆಕೆಂಡ್ ಇಯರ್ದು ನಮಗೆ ಸೆಕೆಂಡ್ ಇಯರ್ದು ಬೇಕಂತಂದರೆ ನಾವು ಮಾಡಬೇಕು ಇಲ್ಲಿ 1% 10% ಅಂತ, ಕರೆಕ್ಟಲ್ಲ. ಅದೇ ಥರ ಇದು 2 ಇಯರಿಗೆ 10% ಏನಾಗುತ್ತೆ ಕಂಡುಹಿಡಬೇಕು ಇಲ್ಲಿ. ಯಾಕಂದರೆ ಇಲ್ಲಿ ಸ್ಟಾರ್ಟಿಂಗಲ್ಲಿ 0 ಇಯರ್ ಅಂತ ಇರುತ್ತೆ, ಇಲ್ಲಿಂದ ಇಲ್ಲಿಗೆ ಎಷ್ಟಾಗುತ್ತೆ 1 ಇಯರ್ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ 2 ವರ್ಷ ಆಗುತ್ತೆ, ಕರೆಕ್ಟ್. ಅದಕ್ಕೆ ಸೊ 400x ಆ್ಯಸ್ ಇಟ್ ಇರುತ್ತೆ. ಇದೇನಾಗುತ್ತೆ ನಮಗೆ ಇಲ್ಲಿ 300 ಇಂಟು 10%, ಅಂದರೆ ವ್ಯಾಲ್ಯೂ 300 ಇದ್ದಿದ್ದು ಅದೇನಾಗಿದೆ 10% ಇನ್ಕ್ರೀಸ್ ಆಗಿದೆ ಅಂದರೆ ಅರ್ಥ ಏನದು 10 ಅಂದರೆ 330% ಅಂತ ಲೆಕ್ಕಾಗುತ್ತೆ. ಸೊ ಇನ್ ಕೇಸ್ ನಿಮ್ಗೆ ಅದನ್ನು ಅರ್ಥ ಆಗಿಲ್ಲಕಂದ್ರೆ ಇನ್ ಕೇಸ್ ನೋಡ್ರಿ 300 ಇಂಟು 10/100. ಸೊ ಇದು 0 ಕ್ಯಾನ್ಸಲ್ ಆಗಿ 30 ಆಗುತ್ತೆ. ಈ 30ನ್ನು ಆ 300ರಲ್ಲಿ ಕೂಡಿಸಿರಾಗುತ್ತೆ ನಮಗೆ 330 ಸಿಗುತ್ತೆ, 330x. ಅದೇ ಥರ ಇದೇನಾಗುತ್ತೆ 2 ಇಂಟು 20, 2 ಇಂಟು 10 20 ಅಂದರೆ ಏನಾಗುತ್ತೆ ಇದು 120x ಅಂತ ಆಗುತ್ತೆ. ಸೊ ಈ 3 ನಾವು ಕೂಡಿಸಿದಾಗ ನಮಗೇನು ಸಿಗುತ್ತೆ ನೋಡ್ರಿ 0 0 3 2 5 ಕರೆಕ್ಟಲ್ಲ. ಮತ್ತು 4 3 7 7 1 8 850x ಆಗುತ್ತೆ. 850x ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ ಇಲ್ಲಿ 3400 ಕೊಟ್ಟಿದ್ದಾನೆ ಇಲ್ಲಿ, ಕರೆಕ್ಟಲ್ಲ. ಸೊ x ಈಸ್ ಈಕ್ವಲ್ ಟು ಅಥವಾ
ಸೊ ನಾನು ಆಲ್ರೆಡಿ ನಿಮಗೆ ಪರ್ಸೆಂಟೇಜ್ ಚಾಪ್ಟರ್ ತಿಳಿಸಿದ್ದೀನಿ ಇಲ್ಲಿ 10% ಅದರದ್ದು 300x ಎಷ್ಟಾಗತ್ತಂತ. ಸೊ 850 x ಇದ್ರದ್ದು ವ್ಯಾಲ್ಯೂ 3400 ವ್ಯಾಲ್ಯೂ ಕೊಟ್ಟಾಗ ನಮಗೇನು ಬೇಕು, ಎಕ್ಸ್ ವ್ಯಾಲ್ಯೂ ಬೇಕು. ಸೊ 3400 ಡಿವೈಡ್ ಬೈ 85 ಕಟ್ತಾ ಹೊಡ್ರಿ. 17 5 85, 17 2 34, ಮತ್ತೇನಾಗುತ್ತೆ 5 1 5 4 ಅಂತಂದ್ರೆ 40 ವ್ಯಾಲ್ಯೂ ಆಗುತ್ತೆ. ಕರೆಕ್ಟಲ್ಲ? ಸೊ ಬೇಕಿದ್ರೆ ಇನ್ನೊಂದು ಬರೆದು ಬಿಡ್ತೀನಿ ನೋಡ್ರಿ, ಒಂದು ನಿಮಿಷ. ಒಂದು ನಿಮಿಷ ತಟ್ರಿ. ಇದು 200 ಕರೆಕ್ಟ್ ನೀಟಾಗಿ ಬರ್ತೀನಿ. ಸೊ ಇದೇನಾಗುತ್ತೆ ನಮಗೆ 200 ಉಳಿದದ್ದು ಇಲ್ಲಿ 200. ಸೊ 200 ಡಿವೈಡ್ ಬೈ 5 ಅಂದರೆ ನಮಗೇನಾಗುತ್ತೆ 40 ಸಿಗುತ್ತೆ. ಇದು 40 ವ್ಯಾಲ್ಯೂ. ಈ ಎಕ್ಸ್ ವ್ಯಾಲ್ಯೂ 40 ಬಂತಲ್ಲ, ನಮಗೆ ಪ್ರತಿಯೊಂದು ಇನ್ಸ್ಟಾಲ್ಮೆಂಟ್ ವ್ಯಾಲ್ಯೂ ಬೇಕಂದ್ರೆ ನಾವು ಅನ್ಬೇಕು ಇಲ್ಲಿ 40 × 100 400 ಆಗುತ್ತೆ. ಮತ್ತು ಅದೇ ಥರ 40 × 300 1200, 40 × 400 1600 ಅಂತ ಯಾವ್ದು ಆಪ್ಷನ್ ಇರುತ್ತೆ ನಮಗೆ ಎಲ್ಲ ಕೂಡ ಆನ್ಸರ್ ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಅರ್ಥ ಆಯ್ತಲ್ಲ? ಸೊ ಪ್ರತಿಯೊಂದು ಇನ್ಸ್ಟಾಲ್ಮೆಂಟ್ ವ್ಯಾಲ್ಯೂ ಕೇಳಿದಾನೆ ಇಲ್ಲಿ. ಸೊ ನಮಗೆ ಎಕ್ಸ್ ವ್ಯಾಲ್ಯೂ ಕಂಡುಹಿಡ್ಕೊಂಡ್ರೆ ನಮ್ಗೆ ಉಳಿಕಿದ್ದ ಪ್ರತಿಯೊಂದು ವ್ಯಾಲ್ಯೂ ಏನಾಗುತ್ತೆ ನಮಗೆ ಇಲ್ಲಿ ಸಿಕ್ಬಿಡುತ್ತೆ. ಅರ್ಥ ಆಯ್ತಲ್ಲ? ಸೊ 40 × 100 400, 40 × 300 1200. ಸೊ ಇಲ್ಲಿ ಸ್ಪೇಸ್ ಇಲ್ಲ, ಅದಕ್ಕೆ ನಾವು ಬರೀತಿಲ್ಲ. ಸೊ ನೀವು ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು ನಿಮಗೆ ಎಕ್ಸ್ ವ್ಯಾಲ್ಯೂ ಬಂದಮೇಲೆ ಪ್ರತಿಯೊಂದು ಇನ್ಸ್ಟಾಲ್ಮೆಂಟ್ ವ್ಯಾಲ್ಯೂ ಸಿಗುತ್ತೆ. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ 6th ಪ್ರಾಬ್ಲಮ್ ನೋಡ್ರಿ. A took a loan from B of 480 at 6% simple interest on a condition that he would pay it in 4 yearly installment ಅಂತ. Out of which first 3 installment would be 1/4 of the principal ಅಂತ, and the rest amount would be paid in last installment. Find the amount paid by A in the last installment ಅಂತ. ಸೊ ನಮ್ಗೆ ಅಮೌಂಟ್ ಏನು ಬರುತ್ತೆ ಕಂಡುಹಿಡಬೇಕು ಇಲ್ಲಿ, ಲಾಸ್ಟಿಗೆ ಏನು ಬರುತ್ತೆ ಅಂತ. ಸೊ ಸ್ಟಾರ್ಟಿಂಗಲ್ಲಿ ಎ ಎಂಬವನು ಬಿಗೆ ಎಷ್ಟು ಅಮೌಂಟ್ ಕೊಟ್ಟಿದ್ದಾನೆ ಇಲ್ಲಿ 480 ರೂಪೀಸ್ ಕೊಟ್ಟಿದ್ದಾನೆ. ಕರೆಕ್ಟ್ ಅಲ್ಲ? ಅದರಲ್ಲಿ ಅವನೇನು ಮಾಡಿದಾನೆ ಅಂದರೆ ಅದ್ರದ್ದು ಔಟ್ ಆಫ್ ಇಟ್ಸ್ ಫಸ್ಟ್ 3 ಇನ್ಸ್ಟಾಲ್ಮೆಂಟ್ ವುಡ್ ಬಿ 1/4 ಅಂತ. ಅಂದರೆ ಫಸ್ಟ್ 3 ಇನ್ಸ್ಟಾಲ್ಮೆಂಟ್ ಏನು ಮಾಡಿದಾನಂತ, ಇನ್ಸ್ಟಾಲ್ಮೆಂಟ್ ಆಗಿ 480 ಆಫ್ ದಿ 1/4 ಕಟ್ಟಿದಾನಂತ. ಅಂದರೆ ಪ್ರಿನ್ಸಿಪಲಿಗೆ 1/4 ಪಟ್ಟನ್ನು ಕಟ್ಟಿದಾನಂತ. ಅಂದರೆ ಎಷ್ಟಾಗುತ್ತೆ ನಮಗೆ 120 ರೂಪೀಸ್ ಇನ್ಸ್ಟಾಲ್ಮೆಂಟ್ ಆಗುತ್ತೆ. ಅಂದರೆ ಪ್ರತಿ 3 ತಿಂಗಳಿಗೆ ಅಂದರೆ ಪ್ರತಿ ಇನ್ಸ್ಟಾಲ್ಮೆಂಟಿಗೆ ಆತ ಏನು ಮಾಡುತ್ತೆ 120 ರೂಪಾಯಿ ಕಟ್ತಾನಂತ. ಎಷ್ಟು ಇಯರ್ಲಿ ಇನ್ಸ್ಟಾಲ್ಮೆಂಟ್ ಐತಿ? 4 ವರ್ಷ ಇನ್ಸ್ಟಾಲ್ಮೆಂಟ್ ಐತಿ. ಅಂದರೆ ನಮಗೇನು ಬರುತ್ತೆ ಅಂದರೆ ಸ್ಟಾರ್ಟಿಂಗಲ್ಲಿ ಎಷ್ಟು ಇತ್ತು 480 ಇತ್ತು, ಅದರಲ್ಲಿ ಅವನು -120 ಕಟ್ತಾನೆ. ಮತ್ತೆ ಎಷ್ಟು ಉಳಿತು 360 ರೂಪಾಯಿ ಉಳಿತು. ಈ 360ರಲ್ಲಿ ಮತ್ತೆ -120 ತೆಗೀರಿ, ಅವಾಗ ನಮಗೆ ಎಷ್ಟು 740 ಉಳಿತು. ಕರೆಕ್ಟಲ್ಲ? ಮತ್ತೆ ಇದರಲ್ಲಿ ನಾವು ಮಾಡಿರಲಿ -120 ಮೈನಸ್ ಮಾಡಿರಿ, ನಮಗೇನಾಗುತ್ತೆ 120 ಆಗುತ್ತೆ. ಲಾಸ್ಟಿಗೆ ಏನು ಉಳಿತು ಮತ್ತೆ -120 ಕಟ್ಟಿದ್ರೆ 0 ವ್ಯಾಲ್ಯೂ ಉಳಿತದೆ. ಅಂದರೆ ನಿಲ್ ವ್ಯಾಲ್ಯೂ ಉಳಿತದೆ ಅಂತ ಅರ್ಥ. ಇದು ನಿಲ್ ವ್ಯಾಲ್ಯೂ ಅಂದರೆ ಎಲ್ಲ ಕಟ್ಟು ಬಿಡ್ತಾನೆ ಇಲ್ಲಿ. ಸೊ ಎಷ್ಟು 4 ವರ್ಷದ ಲೆಕ್ಕ ತೊಗೊಂಡಿದ್ದೆ ಇಲ್ಲಿ ನೋಡ್ರಿ. 1 2 3 4 ವರ್ಷಕ್ಕೆ ಲೆಕ್ಕಕ್ಕೆ ಇನ್ಸ್ಟಾಲ್ಮೆಂಟ್ ಕಟ್ಕೊಂಡು ಹೋಗ್ತಾನಂತ. ಕಟ್ಕೊಂಡು ಹೋದ್ಮೇಲೆ ಲಾಸ್ಟಿಗೆ ಆತಾಗ ಫೈಂಡ್ ದ ಅಮೌಂಟ್ ಅಂತ ಕೊನೆಯ ಕಂತಿನಲ್ಲಿ ಪಾವತಿಸಿದ ಮೊತ್ತವನ್ನು ಕಂಡುಹಿಡಬೇಕು ನಾವು ಇಲ್ಲಿ. ಕರೆಕ್ಟಲ್ಲ? ಕೊನೆಯ ಪಾವತಿನಲ್ಲಿ. ಸೊ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾನೆ ಇಲ್ಲಿ 6% ಕೊಟ್ಟಿದ್ದಾನೆ. ಮತ್ತು ಟೈಮ್ ಪೀರಿಯಡ್ ಎಷ್ಟು ಕೊಟ್ಟಿದ್ದಾನೆ ಇಲ್ಲಿ 4 ವರ್ಷ ಟೈಮ್ ಪೀರಿಯಡ್ ಕೊಟ್ಟಿದ್ದಾನೆ ಇಲ್ಲಿ. ಕರೆಕ್ಟಲ್ಲ? ಅಂದರೆ 4 ಕಂತಂತ. ಸೊ 4 ಕಂತ ಅಂತ. ನೀವು ಟೈಮ್ ಪೀರಿಯಡ್ 4 ವರ್ಷ ಅಲ್ಲ, 4 ಕಂತಿಗೆ 4 ಇಯರ್ಲಿ ಇನ್ಸ್ಟಾಲ್ಮೆಂಟ್ ಅಂತ. ಸೊ ಆದ್ದರಿಂದ ನಮಗೆ ಸೊ ಏನು ಮಾಡಬೇಕು, ಫಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡ್ಕೊಳ್ರಿ. ಸಿಂಪಲ್ ಇಂಟ್ರೆಸ್ಟ್ ಇಟ್ಕೊಂಡು PRT ಡಿವೈಡ್ ಬೈ 100 ಅಂತ. ಇದು ನಮಗೆ ಫಾರ್ಮುಲಾ ಗೊತ್ತೈತಿ. ಸೊ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಲಾಸ್ಟಿಗೆ ಕಟ್ಟುವಂಥ ಮೊತ್ತ ಎಷ್ಟು ಅಂತ. ಅಂದರೆ ಕಂತು ಪ್ಲಸ್ ನಾವೇನು ಮಾಡಬೇಕು ಸಿಂಪಲ್ ಇಂಟ್ರೆಸ್ಟ್ನ ಮಾಡ್ತೀವಿ. ಒಂದು ನಿಮಿಷ. ಸೊ ಇಲ್ಲಿ ಫಾರ್ಮುಲಾ ಅಷ್ಟೇ ಬರ್ತೀವಿ. ನೆಕ್ಸ್ಟ್ ಇದರಲ್ಲಿ ತೋರಿಸ್ತೀನಿ ನೋಡಿ. ಸಿಂಪಲ್ ಇಂಟ್ರೆಸ್ಟ್ ಈಸ್ ಟು PRT ಡಿವೈಡ್ ಬೈ 100 ಅಂತ. ಸೊ ನೆಕ್ಸ್ಟ್ ಪೇಜ್ ನೋಡಿ ಏನಿದೆ. ಸೊ ಸಿಂಪಲ್ ಇಂಟ್ರೆಸ್ಟ್ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ ಇಲ್ಲಿ. ಆತ ತೊಗೊಂಡಿದ್ದ ವ್ಯಾಲ್ಯೂ ಎಷ್ಟಿತ್ತು 480 ರೂಪೀಸ್ ಇತ್ತು. 480. ಸೊ 480 ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟೈತಿ 6. 1 ಇಯರಿಗೆ 480 ಕಟ್ಟಿದ್ದ 100 ಪ್ಲಸ್ ಅದೇ ಥರ ಸೆಕೆಂಡ್ 480 ಅಲ್ಲ. ಸೊ ಸೆಕೆಂಡ್ ವರ್ಷಕ್ಕೆ ಆತ ಎಷ್ಟು ಕಟ್ತಾನೆ ಇಲ್ಲಿ ಅಮೌಂಟು 360 ಕಟ್ತಾನೆ ಇಲ್ಲಿ. 360 ಬರ್ಕೋಬೇಕು ನಾವಿಲ್ಲಿ. ಕರೆಕ್ಟಲ್ಲ? ಸೊ ಇದೇನಾಯ್ತಿದ್ದು ಒಂದು ನಿಮಿಷ ತಟ್ಟೆ. ಹಾಂ ಇದು ಕಳಿಸ್ರಿ. ಸೊ ಸೆಕೆಂಡ್ ವರ್ಷಕ್ಕೆ ಆತ ಎಷ್ಟು ಕಟ್ತಾನೆ ಇಲ್ಲಿ, ಫಸ್ಟ್ ವರ್ಷಕ್ಕೆ 480 ಕಟ್ಟಿದ್ದ, ಸೆಕೆಂಡ್ ವರ್ಷಕ್ಕೆ ಎಷ್ಟು 360 ಕಟ್ತಾನೆ ಇಲ್ಲಿ. ಸೊ 6% 1 ಇಯರಿಗೆ. ಮತ್ತೆ ನೆಕ್ಸ್ಟ್ ಇನ್ನೂ 1 ವರ್ಷ 100 ಪ್ಲಸ್ ಅದೇ ಥರ 240 6 ಪ್ಲಸ್ ಇಂಟು 1 ಡಿವೈಡ್ ಬೈ 100 ಅದೇ ಥರ ಪ್ಲಸ್ 120 ಇಂಟು 6 ಡಿವೈಡ್ ಬೈ 1 ಗುಣಾಕಾರ 1 ಡಿವೈಡ್ ಬೈ 100 ಅಂತ. ಸೊ ಇದು 6 ಆಗಿರುವಂಥದ್ದು. 1 ನಿಮಿಷ. ಸೊ ಇದು 120 ಇಂಟು 6 ಇಂಟು 1 ಡಿವೈಡ್ ಬೈ 100 ಅಂತ. ಆದ್ದರಿಂದ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ನೋಡ್ರಿ ಇಲ್ಲಿ ನೀವೇನು ಮಾಡಿ ಗೊತ್ತಾ, ಇಲ್ಲಿ
ಗುಣಾಕಾರ ಮಾಡಿ ಬರೆದ್ಬಿಟ್ರಿ ಏನಾಗುತ್ತೆ. ಇಲ್ಲ ಅಂತಂದ್ರೆ ಏನು ಮಾಡ್ರಿ, ಎಲ್ಲ ಕಡೆ 6/100 6/100 ಎಲ್ಲ ಕಡೆ ಕಾಮನ್ ಐತೆ. ಸೊ ತೆಗೆದುಬಿಟ್ರಿ ಕಾಮನ್ 6/100 ಬ್ರ್ಯಾಕೆಟಲ್ಲಿ ಏನು ಉಳಿತದೆ 480 ಪ್ಲಸ್ 360 ಪ್ಲಸ್ ಇಲ್ಲೇನಾಗುತ್ತೆ 240 ಪ್ಲಸ್ 120 ಉಳಿತದೆ. ಸೊ ಈ ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ನಮ್ಗೇನೇನು ಉಳಿತದೆ ಬರೆದ್ಬಿಟ್ರಿ ಇಲ್ಲಿ 6/100. ಸೊ ಕೂಡಿಸಿದ್ರೆ 480 360 240 ಕೂಡಿಸ್ರಿ ಏನಾಗುತ್ತೆ ನಮಗೆ ನೋಡಲ್ಲಿ 0 0 0 0 ಐತೆ ಎಲ್ಲ ಕಡೆ. ಮತ್ತು 2 4 6 6 6 12 12 8 14 ಒಂದು ಕೈಲ ಇದು 4 ಇದಕ್ಕೆ ಹಿಂಗೆ ಬರೋಕತ್ತದ 0 4 ಆಯ್ತರ 4 3 7 7 2 9 9 1 ಎಷ್ಟಾಗುತ್ತೆ 10 10 ಪ್ಲಸ್ ಒಂದು ಕೈಲಾಗಿತ್ತಲ್ಲ 11 1140 ಆಗುತ್ತೆ. ಆದ್ದರಿಂದ ಇಲ್ಲೊಂದು 0 ಇಲ್ಲೊಂದು 0 ಕ್ಯಾನ್ಸಲ್ ಆಯಿತು, ಕರೆಕ್ಟಲ್ಲ. ಸೊ ನಮಗೆ ಏನು ಸಿಗುತ್ತಂದರೆ ಗುಣಾಕಾರ ಮಾಡಿರಿ ಏನಾಗುತ್ತೆ 6 4 24 ಎರಡು ಕೈಯಲ್ಲಿ 6 1 6 8 ಸೊ 6 1 4 10 ಅಂತ. ಮತ್ತು ನಮಗೇನಾಗುತ್ತೆ 68.4 ಬರುತ್ತೆ. ಒಂದು ನಿಮಿಷ ಎಲ್ಲಿನ ಇಲ್ಲಿ ಕ್ಯಾಲ್ಕುಲೇಷನ್ ತಪ್ಪಾಗಿದೆನಾ, ಒಂದು ನಿಮಿಷ ಕೂಡಿಸಿ ನೋಡ್ರಿ. 480 360 240 120 0 8 14 14 14 4 8 18 18 20 ಎರಡು ಕೈಲ. ಸೊ ಇಲ್ಲಿ ಕೂಡಿಸೋದ್ರಲ್ಲಿ ತಪ್ಪಾಗಿದೆ. 7 9 9 10 12 1200 ಬರುತ್ತಿದೆ. ಸಾರಿ 1200 ಬರುತ್ತೆ. ಸೊ ಏನಾಗಿದೆ ಕೂಡಿಸೋದ್ರಲ್ಲಿ ತಪ್ಪಾಗಿದೆ. ಇಲ್ಲಿ ಇದಾಗುತ್ತೆ ನಮಗೆ 1200. ಆದ್ದರಿಂದ ಇಲ್ಲಿ ಡಬಲ್ 0 ಇಲ್ಲಿ ಡಬಲ್ 0 ಕ್ಯಾನ್ಸಲ್ ಆಗಿ ನಮಗೇನಾಗುತ್ತೆ ಸಿಂಪಲ್ ಇಂಟ್ರೆಸ್ಟ್ 72 ರೂಪಾಯಿ ಬರುತ್ತೆ. ಬಟ್ ನಮಗೆ ಸಿಂಪಲ್ ಇಂಟ್ರೆಸ್ಟ್ ವ್ಯಾಲ್ಯೂ ಕಂಡುಹಿಡಬೇಕಾಗಿಲ್ಲ. ಟೋಟಲ್ ಲಾಸ್ಟಿಗೆ ಪಾವತಿಸಿದೆ ಎಷ್ಟು ಅಂತ ಅಂದರೆ ಸಿಂಪಲ್ ಇಂಟ್ರೆಸ್ಟ್ ಪ್ಲಸ್ ಅಮೌಂಟ್ ಇಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್ ಪ್ಲಸ್ ಇನ್ಸ್ಟಾಲ್ಮೆಂಟ್ ವ್ಯಾಲ್ಯೂ ಲಾಸ್ಟಿಗೆ ಪೇ ಮಾಡುವಂಥದ್ದು. ಸೊ ಸಿಂಪಲ್ ಇಂಟ್ರೆಸ್ಟ್ ಎಷ್ಟೈತಿ 72 ರೂಪಾಯಿ. ಇನ್ಸ್ಟಾಲ್ಮೆಂಟ್ ಎಷ್ಟೈತಿ ಅಂತ ಕಟ್ಟಿದ್ದು ಲಾಸ್ಟಿಗೆ 120 ರೂಪಾಯಿ 120 ರೂಪಾಯಿ. ಸೊ ಟೋಟಲ್ ಆಗಿ ಅವನು ಎಷ್ಟು ಮಾಡ್ತಾನೆ 192 ರೂಪಾಯಿ ಮಾಡ್ತಾನೆ, ಅದ ಪೇ ಮಾಡ್ತಾನೆ. ಇಲ್ಲಿ ಕೊನೆಯ ಕಂತಿನಲ್ಲಿ ಪಾವತಿಸಿದ ಮೊತ್ತವನ್ನು ಕಂಡುಹಿಡಿದ್ರೆ 192 ರೂಪಾಯಿ ಪೇ ಮಾಡ್ತಾನೆ ಅಂತ ಅರ್ಥ ಆಯ್ತಲ್ಲ. ಸೊ ಇಷ್ಟು ಆಗಿರುವಂಥದ್ದು ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ರಿ. ಈ ಸಮ್ ಆಫ್ 10 ಈಸ್ ಲೆಂಟ್ ಟು ಬಿ ರಿಟರ್ನ್ ಇನ್ 11 ಈಕ್ವಲ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಆಫ್ 1 ರೂಪೀಸ್ ಅಂತ. ವಾಟ್ ಈಸ್ ದ ರೇಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ಅಂತ. ಏನು ಮಾಡಿದಾನೆ ಒಬ್ಬ ಪರ್ಸನು 10 ರೂಪೀಸ್ ಸಾಲ ಕೊಟ್ಟಿದ್ದಾನೆ. ಅದನ್ನೇನು ಅವನೇನು ಮಾಡ್ತಾನೆ ಅಂದರೆ 1 ರೂಪಾಯಿ ಪ್ರತಿ ತಿಂಗಳಿಗೆ ಪ್ರತಿ 11 ತಿಂಗಳಿಗೆ 11 ತಿಂಗಳಿಗೆ 1 ರೂಪಾಯಿನ ಏನು ಮಾಡ್ತಾನೆ ರಿಟರ್ನ್ ಮಾಡ್ಕೊಂಡು ಹೋಗ್ತಾನೆ. ಅಂದರೆ ಪ್ರತಿ ತಿಂಗಳಿಗೆ 1 ರೂಪಾಯಿ ಕಟ್ಟಿದರೆ ಅದರ 11 ತಿಂಗಳ ಕಟ್ತಾನಂತ. ಅಂದರೆ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ 1 ರೂಪಾಯಿ ಪ್ರತಿ 11 ತಿಂಗಳ ಕಟ್ಟಿದ್ರೆ ಏನಾಗುತ್ತೆ 11 ರೂಪಾಯಿ ಆಗುತ್ತೆ, ಕರೆಕ್ಟಲ್ಲ. ಇದು ಟೋಟಲ್ ಅಮೌಂಟ್ ಆಯಿತು. ಇದರಲ್ಲಿ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಬರುತ್ತೆ 11ರಲ್ಲಿ 10 ಕಳೆದ್ರೆ ನಮಗೆ ಅಂತ ಸಿಂಪಲ್ ಇಂಟ್ರೆಸ್ಟ್ 1 ರೂಪಾಯಿ ಸಿಗುತ್ತೆ. ಆದ್ದರಿಂದ ಅವನು ಪ್ರತಿ ಒಂದು ತಿಂಗಳಿಗೆ 1 ರೂಪಾಯಿ ಕಟ್ಟಿದರೆ ಪ್ರತಿ ಒಂದೊಂದು ತಿಂಗಳಿಗೆ 1 ರೂಪಾಯಿ 11 ತಿಂಗಳ ತನಕ ಕಟ್ಕೊಂಡು ಹೋದರೆ ಅವಾಗ ರೇಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ. ನಾವು ಏನು ಮಾಡಬೇಕು ಕಂಡುಹಿಡಬೇಕಂತ ಇಲ್ಲಿ. ಆದ್ದರಿಂದ ಸೊ SI ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ ಫಾರ್ಮುಲಾ PRT ಡಿವೈಡ್ ಬೈ 100, ಕರೆಕ್ಟಲ್ಲ. ಸೊ ಆದ್ದರಿಂದ ಸಿಂಪಲ್ ಇಂಟ್ರೆಸ್ಟ್ ವ್ಯಾಲ್ಯೂ ಎಷ್ಟೈತೆ ನಮಗೆ ಇಲ್ಲಿ 1 ಐತಿ. 1 ಪ್ರಿನ್ಸಿಪಲ್ ವ್ಯಾಲ್ಯೂ ಎಷ್ಟೈತೆ ನಮಗೆ ಇಲ್ಲಿ 10 ಐತಿ. ಸ್ಟಾರ್ಟಿಂಗಲ್ಲಿ 10 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಗೊತ್ತಿಲ್ಲ 6 ಇಂಟು T 1 ವರ್ಷ ಡಿವೈಡ್ ಬೈ 100. ಇಲ್ಲಿ 1 ವರ್ಷ ಅಲ್ಲದೆ ಆ್ಯಕ್ಚುಲಿ 1 ತಿಂಗಳ ಇದು. ಅಂದರೆ ತಿಂಗಳ ಅಂದರೆ ಅದನ್ನು 1 ವರ್ಷಕ್ಕೆ ತಿಂಗಳದ ಕನ್ವರ್ಟ್ ಮಾಡಿದರೆ ತಿಂಗಳನ್ನು 1 ವರ್ಷದ ಕನ್ವರ್ಟ್ ಮಾಡೋದು ಡಿವೈಡ್ ಬೈ 12 ಅಂತ ಬರ್ಕೋಬೇಕು. ಅದೇ ಥರ ಪ್ಲಸ್ 9 ಯಾಕೆ ಸಿಂಪಲ್ ಇಂಟ್ರೆಸ್ಟ್ 1 ಐತಿ ಇಲ್ಲಿ. ಅಂದರೆ ಪ್ರತಿ ತಿಂಗಳಿಗೆ ಆತ ಇನ್ಸ್ಟಾಲ್ಮೆಂಟ್ 1 ರೂಪಾಯಿ ಕೊಡ್ತಾನೆ. ಅಂದರೆ ಸ್ಟಾರ್ಟಿಂಗಲ್ಲಿ 10 ರೂಪೀಸ್ ಕೊಟ್ಟಿದ್ದ. ಸೊ ತಿಂಗಳ 1 ರೂಪಾಯಿ ಕಟ್ಕೊಂಡು ಹೋಗ್ತಾನೆ ಅಂದರೆ ಏನು ಮಾಡಬೇಕು -1 ರೂಪಾಯಿ ಮೈನಸ್ ಮಾಡ್ಕೊಂಡು ಹೋಗ್ಬೇಕು. ಸೊ 9 ಇಂಟು R ಇಂಟು 1 ತಿಂಗಳ ಡಿವೈಡ್ ಬೈ 12 ಇಂಟು 100 ಪ್ಲಸ್ ಎಲ್ಲಿ ತನಕ ಲಾಸ್ಟ್ 1 ರೂಪಾಯಿ ಉಳೆ ತನಕ 1 ಇಂಟು 1 ಡಿವೈಡ್ ಬೈ 12 ಇಂಟು 100 ಅಂತ. ಆದ್ದರಿಂದ 1 ಈಸ್ ಈಕ್ವಲ್ ಟು ನೋಡ್ರಿ 6/100 ಇಂಟು 12 ಕಾಮನ್ ಐತಿ. ಕಾಮನ್ ತೆಗೆದುಬಿಟ್ರೆ 6 ಡಿವೈಡ್ ಬೈ 100 ಇಂಟು 12 ಕಾಮನ್ ತೆಗೆದ್ರೆ ನಮಗೆ ಒಳಗೆ ಉಳಿತದ 10 ಪ್ಲಸ್ 9 ಪ್ಲಸ್ 8 ಪ್ಲಸ್ ಡ್ಯಾಶ್ ಎಲ್ ತನಕ ಪ್ಲಸ್ 1 ತನಕ. ಸೊ ನೀವು ಈ ಥರ ಒಂದು ನೋಡಿರ್ತಾರೆ ಟೋಟಲ್ ಇದ್ರದ್ದು ಸಮ್ ಬೇಕಂದರೆ ನಾವೇನು ಮಾಡಬೇಕು ಟೋಟಲ್ ಸಮ್ ಕಂಡುಹಿಡಿಯೋಕ್ಕೆ ನಾವು ಒಂದು ಫಾರ್ಮುಲಾ ಬಳಸ್ತೀವಿ. ಟೋಟಲ್ ಸಮ್ ಕಂಡುಹಿಡಿಯೋಕ್ಕೆ ಏನಂತಂದರೆ n ಇಂಟು n ಪ್ಲಸ್ 1 ಡಿವೈಡ್ ಬೈ 2 ಅಂತ. n ಅಂದ್ರೇನು ಇಲ್ಲಿ ಸ್ಟಾರ್ಟಿಂಗ್ ವ್ಯಾಲ್ಯೂ ಲಾಸ್ಟ್ ವ್ಯಾಲ್ಯೂ ಎಷ್ಟೈತಿ 10 ಐತಿ. 10 ಇಂಟು ಸೊ 10 ಪ್ಲಸ್ 1 11 ಡಿವೈಡ್ ಬೈ 2 ಅಂತ. ಇದು ಕೊಟ್ಟೆ ನಮ್ಗೆ ಏನಾಗುತ್ತೆ 55 ಸಿಗುತ್ತೆ. ಸೊ ಕರೆಕ್ಟ್ ಅಲ್ಲ. ಸೊ ಕೊನೆಯ ಪದದ ನಮ್ಗೆ ಇಲ್ಲಿ ಸಮ್ ಕಂಡುಹಿಡಬೇಕಂದ್ರೆ ಅವಾಗ ಏನಾಗುತ್ತೆ ಇದರ ಸಮ್ಮಿನ ಫಾರ್ಮುಲಾ n ಇಂಟು n ಪ್ಲಸ್ 1 ಡಿವೈಡ್ ಬೈ 2 ಅಂತ ಆಗುತ್ತೆ. ಆದ್ದರಿಂದ 1 ಈಸ್ ಈಕ್ವಲ್ ಟು ನೋಡ್ರಿ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ 12 ಇಂಟು 100 ಇಂಟು 1 ಎಷ್ಟಾಗುತ್ತೆ ನಮಗೆ 1200 ಅಂತ. 1200 ಈಸ್ ಈಕ್ವಲ್ ಟು R ಇಂಟು ಇಲ್ಲಿ ನಾನು ನಮ್ಗೆ ಹೇಳಿದ್ನಲ್ಲ
ಇಲ್ಲಿಂದ 10 ಇಂದ 1ಗೆ ನಾವು ಸಮ್ ಕಂಡುಹಿಡಬೇಕಂದ್ರೆ ಇದಕ್ಕೊಂದು ಫಾರ್ಮುಲಾ ಐತೆ n ಇಂಟು n ಪ್ಲಸ್ 1 ಅಂತ. ಆದ್ದರಿಂದ 10 ಇಂಟು 11 ಡಿವೈಡ್ ಬೈ 2 ಅಂತ. ಸೊ 2 1 2 5 ಅಂತ. ಸೊ ಇಲ್ಲಿ ಏನೇನು ಬರ್ತಂದರೆ ನಮಗೆ 1200 ಈಸ್ ಈಕ್ವಲ್ ಟು 5 ಇಂಟು 11 ಇಂಟು ಆರ್. ಸೊ ಆರ್ ಈಸ್ ಈಕ್ವಲ್ ಟು 1200 ಡಿವೈಡ್ ಬೈ 5 ಇಂಟು 11 55. ಸೊ ಕಡ್ತಾ ಹೊಡೆದ್ರೆ ನಮಗೇನು ಸಿಗುತ್ತೆ 5 2 10 5 4 20 2 40 5 11. ಸೊ ಮತ್ತು 240 ಡಿವೈಡ್ ಬೈ 11 ನೀವು ಕಡ್ತಾ ಹೊಡೆದ್ರೆ ನಮಗೇನು ಸಿಗುತ್ತೆ ರೇಟ್ ಆಫ್ ಇಂಟ್ರೆಸ್ಟು ಈಸ್ ಈಕ್ವಲ್ ಟು 11 2 22. ಕರೆಕ್ಟಲ್ಲ? 11 2 22 ಉಳಿತು, 20 ಉಳಿತೀನ 20 ಅಂದರೆ 11 1 11 9 ಡಿವೈಡ್ ಬೈ 11 ಬರುತ್ತೆ. ಸೊ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಸಿಗುತ್ತೆ 21 9 ಬೈ 11 ವ್ಯಾಲ್ಯೂ ಸಿಗುತ್ತೆ. ಸೊ ಯಾವುದೋ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಅದೇ ಥರನೇ ಸೇಮ್ ಪ್ರಾಬ್ಲಮ್ ಇರುವಂಥದ್ದು 2070 ರೂಪಾಯಿ ಈಸ್ ಪೇಡ್ ಇನ್ 10 ಮಂತ್ಲಿ ಇನ್ಸ್ಟಾಲ್ಮೆಂಟ್ ಆಫ್ ಫೈಂಡ್ ದ ರೇಟ್ ಆಫ್ ಇಂಟ್ರೆಸ್ಟ್ ಇಫ್ ಈಚ್ ಇನ್ಸ್ಟಾಲ್ಮೆಂಟ್ ಇಸ್ ಪೇಡ್ 230. ಅಂದರೆ 270 ಮೊತ್ತವನ್ನು 10 ಮಾಸಿಕ ಕಂತುಗಳಿಗೆ ಪಾವತಿಸಬೇಕಾಗಿದೆ. ಪ್ರತಿ ಕಂತು 230 ಆಗಿದ್ರೆ ಪ್ರತಿ ಕಂತುಗಳಲ್ಲಿ ಯಾವತ್ತೇನು ಮಾಡ್ತಾನೆ 230 ಕಟ್ಕೊಂಡು ಹೋಗ್ತಾನೆ. ಸೊ ಎಷ್ಟು 10 ತಿಂಗಳ ಕಟ್ತಾನೆ ಅಂತ. ಅದ್ರಂಗ 10 ತಿಂಗಳ ಪ್ರತಿ ಇದಕ್ಕೆ 10 ತಿಂಗಳಿಗೆ ಅಂದರೆ ಒಂದು ತಿಂಗಳಿಗೆ 230 ರೂಪಾಯಿ, ಪ್ರತಿ ತಿಂಗಳಿಗೆ 230 10 ತಿಂಗಳ ಕಟ್ಟಿದರೆ ಅದು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಕಂಡುಹಿಡಿಯಲಿ. ಆದ್ದರಿಂದ ನೋಡ್ರಿ ಪ್ರಿನ್ಸಿಪಲ್ ವ್ಯಾಲ್ಯೂ ಎಷ್ಟಾಯ್ತು ನಮಗೆ 2070 ರೂಪಾಯಿ. ಕರೆಕ್ಟಲ್ಲ? ಸೊ ಅಮೌಂಟ್ ಅಂದ್ರೇನು ಪ್ರತಿ ಒಂದು ತಿಂಗಳಿಗೆ ಎಷ್ಟು ಕಟ್ತಾನೆ 230, ಅದರಂಗೆ 10 ತಿಂಗಳಿಗೆ ಕಟ್ತಾನಂತ. ಸೊ ಆದ್ದರಿಂದ ಅಮೌಂಟ್ ವ್ಯಾಲ್ಯೂ ನಮಗೇನು ಬರುತ್ತೆ ಇಲ್ಲಿ 2300 ರೂಪಾಯಿ ಬರುತ್ತೆ. ಇಲ್ಲಿ ಪ್ರಿನ್ಸಿಪಲ್ ವ್ಯಾಲ್ಯೂ ಬರುತ್ತೆ ನಮಗೆ 2070. ಕರೆಕ್ಟಲ್ಲ? ಸೊ ಒಂದು ನಿಮಿಷ. ಇದನ್ನಾಗುತ್ತೆ ನಮಗೆ 230 ಇಂಟು 10 ಅಂತ. ಕರೆಕ್ಟಲ್ಲ? ಸೊ 10. ಸೊ ನೀವೇನು ಮಾಡಿರಲಿ ಗೊತ್ತಾ ಇಲ್ಲಿ 2707 ಮತ್ತು ಇದು ಅಮೌಂಟ್ ಎಷ್ಟಾಗಿದೆ ನಮಗೆ 2300 ವ್ಯಾಲ್ಯೂ ಸಿಗುತ್ತೆ. ಸೊ ಇಲ್ಲಿ ಒಂದು 0 ಇಲ್ಲಿ ಒಂದು 0 ಕ್ಯಾನ್ಸಲ್ ಬಿಟ್ರಿ, ಕಡ್ತಾ ಹೊಡೆದು ಬಿಟ್ರಿ ಈಸಿ ಬರುತ್ತೆ ನಮಗೆ. ಇಲ್ಲಿ 23 1 23 9. ಆದ್ದರಿಂದ ಪ್ರಿನ್ಸಿಪಲ್ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ 9 ರೂಪಾಯಿ. ಅಮೌಂಟ್ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ 10 ಅಂತ. ಕರೆಕ್ಟಲ್ಲ? ಸೊ ನಾವು ಇದನ್ನು ಮೈನಸ್ ಮಾಡಿದ್ರೆ ನಮಗೇನು ಬರುತ್ತೆ ಸಿಂಪಲ್ ಇಂಟ್ರೆಸ್ಟ್ ಬರುತ್ತೆ. ಸಿಂಪಲ್ ಇಂಟ್ರೆಸ್ಟ್ ಬಿಟ್ಟು 10ರಲ್ಲಿ 9 ಕಳೆದ್ರೆ 1 ರೂಪಾಯಿ ಬರುತ್ತೆ. ಆದ್ದರಿಂದ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಬೇಕಂತ. ಕರೆಕ್ಟಲ್ಲ? ಸೊ ರೇಟ್ ಆಫ್ ಇಂಟ್ರೆಸ್ಟ್ ನಾವು ಡೈರೆಕ್ಟಾಗಿ ಬರ್ತೀವಿ ನೋಡಿರಿ. ಸಿಂಪಲ್ ಇಂಟ್ರೆಸ್ಟ್ ಯಾವುದಾದ್ರು 1. ಸೊ ಪ್ರಿನ್ಸಿಪಲ್ ವ್ಯಾಲ್ಯೂ ಎಷ್ಟೈತಿಲ್ಲ ನಮಗೆ ತಿಂಗಳ ಕಟ್ಟೋದು ಇದನ್ನು ಈ ಕಡೆ ತೊಗೊಂಬರ್ತೀನಿ ತಡ್ರಿ. ಸೊ ಸಿಂಪಲ್ ಇಂಟ್ರೆಸ್ಟ್ 1 ರೂಪಾಯಿ ಕಟ್ಟಿದರೆ ₹1 ಕಟ್ಟಿದ ಮೇಲೆ ಆತ ಪ್ರಿನ್ಸಿಪಲ್ ಎಷ್ಟು ಕಟ್ತಾನೆ ಇಲ್ಲಿ 9 ರೂಪಾಯಿ ಕಟ್ತಾನೆ. ಇಲ್ಲಿ 9 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಗೊತ್ತಿಲ್ಲ /100 ಪ್ಲಸ್ ಆಮೇಲೆ ಆತ ಎಷ್ಟು ಇನ್ಸ್ಟಾಲ್ಮೆಂಟ್ ಕಟ್ತಾನೆ ಇಲ್ಲಿ ಪ್ರತಿ ತಿಂಗಳಿಗೆ ₹1 ಲೆಕ್ಕದ ಕಟ್ತಾನೆ. ಕರೆಕ್ಟಲ್ಲ? ಆದ್ದರಿಂದ 8 ಇಂಟು 1 ಇಂಟು R ಡಿವೈಡ್ ಬೈ 100. ಸೊ ಇನ್ನೊಂದು ನೋಡ್ರಿ ಇಲ್ಲಿ ಆ್ಯಕ್ಚುಲಿ ನಾವೇನು ತೊಗೋಬೇಕಂದ್ರೆ ಇಲ್ಲಿ 12 ತೊಗೋಬೇಕು. ಯಾಕಂದರೆ ಅದನ್ನೇನು ಮಾಡ್ಬೇಕು ನಾವು ಇದನ್ನು ಆ್ಯಕ್ಚುಲಿ ಯಾಕಂದರೆ ಈ 10 ತಿಂಗಳ ಅಂತ ಐತಿ. 10 ತಿಂಗಳನ್ನ ವರ್ಷದ ಕನ್ವರ್ಟ್ ಮಾಡ್ಬೇಕು ಇಲ್ಲಿ ಡಿವೈಡ್ ಬೈ 10 ಅಂತ ಮಾಡ್ಕೋಬೇಕು. ಸೊ ಇಂಟು 12 ಪ್ಲಸ್ ಆಯ್ತಾರೆ ಎಲ್ಲಿ ತನಕ ನಾವು 1 ಆಗೋ ತನಕ 1 ಇಂಟು R ಇಂಟು 1 ಡಿವೈಡ್ ಬೈ 100 ಇಂಟು 12 ಅಂತ. ಸೊ ಆದ್ದರಿಂದ ಇಲ್ಲಿ R ಡಿವೈಡ್ ಬೈ 12 ಇಂಟು 100 ಮತ್ತು R ಡಿವೈಡ್ ಬೈ 12 ಇಂಟು 100 ಎಲ್ಲ ಕಡೆ ಕಾಮನ್ ಐತಿ, ಕಾಮನ್ ತೆಗೆದುಬಿಟ್ರೆ ಸೊ ನಮಗೇನಾಗುತ್ತೆ R ಡಿವೈಡ್ ಬೈ 1200. ಸೊ ಒಳಗೆ ಏನು ಉಳಿತದೆ 9 ಪ್ಲಸ್ 8 ಪ್ಲಸ್ ಡ್ಯಾಶ್ ಪ್ಲಸ್ 1. ಸೊ ಈಸ್ ಈಕ್ವಲ್ ಟು R ಡಿವೈಡ್ ಬೈ 1200 ಇಂಟು ನೋಡ್ರಿ 9ರಿಂದ 1 ತನಕ ನಮಗೆ ಸಮ್ ವ್ಯಾಲ್ಯೂ ಬೇಕು. ಸಮ್ ವ್ಯಾಲ್ಯೂ ಬೇಕಂದ್ರೆ ನಾನು ನಿಮ್ಗೆ ಏನು ಹೇಳಿದ್ದೆ ಲಾಸ್ಟ್ ಕೊನೆ ಪದ ಯಾವುದೈತಿ 9 ಐತಿ. 9 ಅದರಲ್ಲಿ 1 ಕೂಡಿಸ್ರಿ 10 ಆಗುತ್ತೆ ಡಿವೈಡ್ ಬೈ 2 ಅಂತ ಬರೆದು ಬಿಟ್ರಿ. ಆದ್ದರಿಂದ ನಮಗೇನೇನು ಉಳಿತು ಅದನ್ನು ಬರೀರಿ. ಸೊ ನಮಗೇನು ಉಳಿತದೆ ಇಲ್ಲಿ ಒಂದು ನಿಮಿಷ ಮಾರ್ಕರ್ ಹಾಕೋ ಬರೋದು. ಸೊ ಒಂದು ನಿಮಿಷ ಯಾಕೋ ಸ್ವಲ್ಪ ಸ್ಟಕ್ ಆಗ್ತದೆ. ಒಂದೇ ಒಂದು ನಿಮಿಷ ಸ್ವಲ್ಪ ಪೆನ್ ಟ್ಯಾಬ್ಲೆಟ್ ಹಾಕೋ ಸ್ಟಕ್ ಆಗ್ತದೆ.
ಓಕೆ. ಸೊ ನಮಗೇನು ಬಂದಿದೆ ಇಲ್ಲಿ, ಸೊ ನೆಕ್ಸ್ಟ್ ಪೇಜ್ ನೋಡ್ರಿ, ಇಲ್ಲಿ ಡ್ಯಾಶ್ ಡ್ಯಾಶ್ ಇರುವಂಥದ್ದು ಇಲ್ಲಿ ತನಕ, ಇಲ್ಲಿ 1 ತನಕ ಇರುವಂಥದ್ದು. ಸೊ ನೆಕ್ಸ್ಟ್ ಪೇಜಲ್ಲಿ ನೋಡ್ರಿ ಏನು ಬರುತ್ತೆ ನಮಗೆ, ಒಂದು ನಿಮಿಷ, ಇದೇನು ಇಲ್ಲಿಗೆ ಬಂತಿದ್ದು. ಸೊ ವ್ಯಾಲ್ಯೂ ಏನು ಉಳಿತಿದೆ, 1 is equal to r divided by 1200, r divided by 1200 ಇಂಟು ಇಲ್ಲಿ 2ರಿಂದ ಕಡ್ತಾ ಹೊಡೆದ್ಬಿಟ್ರಿ, 2 1 2 5 ಸೊ 45 ಉಳಿತದೆ, ಕರೆಕ್ಟಲ್ಲ? 45 ಇಲ್ಲಿ 45 ಉಳಿತು. ಸೊ ಮತ್ತೆ ಕಡ್ತಾ ಹೊಡ್ರಿ ಬೇಕಿದ್ರೆ, 2 9 ಸಾರಿ 5 9 45, 5 2 10, 5 4 20, 240 ಉಳಿತು. ಸೊ ಇದನ್ನು 240 ಮೇಲೆ ತೊಗೊಂಡು ಹೋಗ್ರಿ, ಅವಾಗ ಏನಾಗ್ತ r is equal to 240 divided by 9, ಮತ್ತೆ ಕಡ್ತಾ ಹೋದ್ರೆ 3 3 9, 3 8 24 ಅಂದರೆ 80 ವ್ಯಾಲ್ಯೂ ಉಳಿತದೆ. 80 divided by 3 is the ರೈಟ್ ಆನ್ಸರ್ ಆಗಿರುತ್ತೆ. ಸೊ ನಮಗೆ ಆತ ಪ್ರತಿ ತಿಂಗಳಿಗೆ 230 ರೂಪಾಯಿನ ಕಟ್ಕೊಂಡು ಹೋದರೆ ಅವಾಗ 10 ತಿಂಗಳಿಗೆ ಆತ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಡ್ತಾರಲ್ಲ, 80/3 is the ರೈಟ್ ಆನ್ಸರ್ ಆಗಿರುವಂಥದ್ದು. ಯಾವುದು ಆಪ್ಷನ್ ನಂಬರ್ ಎ is the ರೈಟ್ ಆನ್ಸರ್ ಆಗಿರುವಂಥದ್ದು. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್, ಸೊ ಇನ್ನೊಂದು ಪ್ರಾಬ್ಲಮ್ ನೋಡ್ರಿ. ಸೊ ನೀವು ಈ ಥರ ಏನಂದರೆ ಎಕ್ಸಾಮ್ ಮಾರ್ಕೆಟ್ಗಳಲ್ಲಿ ಕೇಳಿರ್ತಾರೆ, ಕ್ಯಾಶಲ್ಲಿ ಅಷ್ಟು ಸಿಕ್ಕರೆ ಅದು ಕ್ಯಾಶ್ ಡೌನ್ ಪೇಮೆಂಟಲ್ಲಿ ಇಷ್ಟು ಮಾಡಿದ್ಮೇಲೆ ಏನೇನು ಬರುತ್ತಂತ. ದ ಮಾರ್ಕೆಟ್ ಪ್ರೈಸ್ ಆಫ್ ರೆಫ್ರಿಜರೇಟರ್ ಇಸ್ 10,000 ಇಫ್ ಇಟ್ ಈಸ್ ಅವೈಲೇಬಲ್ ಆನ್ ಎ ಕ್ಯಾಶ್ ಡೌನ್ ಪೇಮೆಂಟ್ ಆಫ್ 2,000 ಅಂತ, ಆ್ಯಂಡ್ 9 ಮಂತ್ಲಿ ಇನ್ಸ್ಟಾಲ್ಮೆಂಟ್ ಆಫ್ 1,000 ಈಚ್, ಫೈಂಡ್ ದ ರೇಟ್ ಆಫ್ ಇಂಟ್ರೆಸ್ಟ್ ಅಂತ. ಅಂದರೆ ಮಾರುಕಟ್ಟೆ ಬೆಲೆ ಎಷ್ಟೈತಿ, 10,000 ರೂಪಾಯಿ ಐತಿ, ಅದನ್ನೇನು ಮಾಡ್ತಾನಂತ 2,000 ರೂಪಾಯಿ ನಗದು ಕೊಟ್ಟು, ಅಂದರೆ 2,000 ರೂಪಾಯಿ ಕ್ಯಾಶ್ ಡೌನ್ ಪೇಮೆಂಟ್ ಮಾಡಿ ಅದನ್ನೇನು ಮಾಡ್ತಾನೆ, ಉಳ್ಕಿದೆಷ್ಟು ಉಳಿತು, 8,000 ರೂಪಾಯಿ ಉಳಿತು. ಆ 8,000 ಏನು ಮಾಡ್ತಾನೆ, ತಿಂಗಳ 1,000 ರೂಪಾಯಿ ಲೆಕ್ಕದಾಗ ಅಷ್ಟು 9 ತಿಂಗಳ ಕಟ್ತಾನಂತ. ಆವಾಗ ಕಂತಿನ ಬಡ್ಡಿ ದರವನ್ನು ಕಂಡುಹಿಡಬೇಕಂತಿಲ್ಲ ಎಷ್ಟು ಬರುತ್ತಂತ. ಸೇಮ್ ಅದೇ ಥರ ಅಂತಿರೋವಂಥದ್ದು. ಏನಂತಂದರೆ ಫಸ್ಟ್ ಆಟ ಇಲ್ಲಿ ಎಷ್ಟಿತ್ತು, 10,000 ಇತ್ತು, ಕರೆಕ್ಟಲ್ಲ? ಅದರಲ್ಲಿ ಕ್ಯಾಶ್ ಡೌನ್ ಪೇಮೆಂಟ್ ಎಷ್ಟೈತಿ, 2,000 ಕಟ್ಟಿದೆ, ಇಂಡಿಯಾ ಎಷ್ಟು ಉಳಿತು, ಇನ್ನು 8,000 ರೂಪಾಯಿ ಉಳಿತು, ಕರೆಕ್ಟಲ್ಲ? ಇನ್ನು 8,000 ರೂಪಾಯಿ ಉಳಿತು. ಅದನ್ನೇನು ಮಾಡ್ತಾನಂತ, ಪ್ರತಿ ತಿಂಗಳಿಗೆ 1,000 ಲೆಕ್ಕದಾಗ ಎಷ್ಟು ಕಟ್ತಾನಂತ, 1,000 ಲೆಕ್ಕದಾಗ 9 ತಿಂಗಳು ಕಟ್ತಾನಂತ. ಅದು 9 ಲೆಕ್ಕದಾಗ 1,000 ರೂಪಾಯಿ ಕಟ್ತಾನೆ ಇಲ್ಲಿ, ಕರೆಕ್ಟಲ್ಲ? ಸೊ ಇದು ಏನಾಯ್ತು, ಉಳುಕಿದ್ದ ಅಮೌಂಟ್ ಪ್ರಿನ್ಸಿಪಲು, ಇದೇನಾಗುತ್ತೆ ನಮಗೆ ಅಮೌಂಟ್ ವ್ಯಾಲ್ಯೂ. ಆದ್ದರಿಂದ ನಾವು ಇಲ್ಲಿ ಕಟ್ತಾ ಹೊಡೆದ್ರೆ ಏನಾಗುತ್ತೆ ನಮಗೆ, ಇಲ್ಲಿ 3 0, ಇಲ್ಲಿ 3 0 ಕ್ಯಾನ್ಸಲ್ ಆಗುತ್ತೆ. ಸೊ ಅವಾಗ ಪ್ರಿನ್ಸಿಪಲ್ ಎಷ್ಟು ಬರುತ್ತೆ ನಮಗೆ 8, ಅಮೌಂಟ್ ವ್ಯಾಲ್ಯೂ ಎಷ್ಟು ಬರುತ್ತೆ 9 ರೂಪಾಯಿ ಅಂತ. ಅರ್ಥ ಆಯ್ತಲ್ಲ? ಸೊ ನಿಮಗೆ ಈ ಥರ ಅರ್ಥ ಆದ್ರೂ ಬರ್ಕೊಳ್ರಿ, ಇಲ್ಲ ಅಂತಂದರೆ ನೀವೇನು ಮಾಡಿರಲಿಲ್ಲ, ಇಲ್ಲಿ ಕ್ಯಾನ್ಸಲ್ ಹೊಡೆದ್ಬಿಟ್ರಿ, ಇಲ್ಲ ಕಡೆ ಇಲ್ಲಿ 3 0, ಇಲ್ಲಿ 3 0, ಇಲ್ಲಿ 3 0 ಕ್ಯಾನ್ಸಲ್ ಹೊಟ್ರಿ. ಇಲ್ಲಿ ಎಷ್ಟು ಉಳಿತು, 10 ಉಳಿತು, ಇಲ್ಲಿ 2 ಉಳಿತು, ಇಲ್ಲಿ 1 ಉಳಿತು. ಅಥವಾ ಇನ್ನು ಬೇಕಿದ್ರೆ ಇಲ್ಲಿ ಬರೀತು ನೋಡ್ರಿ, ಅಥವಾ ಸೊ ಟೋಟಲಿ ಇಲ್ಲಿ ಎಷ್ಟು ಉಳಿತು, 10 ಉಳಿತು. ಈ 10ರಲ್ಲಿ ಈ 2 ಮೈನಸ್ ಮಾಡಿರಿ, 2 ಮೈನಸ್ ಮಾಡಿದ್ರೆ ನಮಗೇನು ಸಿಗುತ್ತೆ, ಪ್ರಿನ್ಸಿಪಲ್ ವ್ಯಾಲ್ಯೂ 8 ಸಿಗುತ್ತೆ. ಆಯ್ತರ ಅಮೌಂಟ್ ವ್ಯಾಲ್ಯೂ, ಅಮೌಂಟ್ ಈಸ್ ಈಕ್ವಲ್ ಟು, ಸೊ ಆತ ಎಷ್ಟು ಉಳಿತು, ಇಲ್ಲಿ ಇನ್ಸ್ಟಾಲ್ಮೆಂಟ್ ಎಷ್ಟು ಉಳಿತು, 1 ರೂಪಾಯಿ ಉಳಿತು. 1 ರೂಪಾಯಿ ಪ್ರತಿ ತಿಂಗಳಿಗೆ 9 ರೂಪಾಯಿ ಅಂತ, 9 ತಿಂಗಳ ಅಂದರೆ 9 ತಿಂಗಳ ಈಸ್ ಈಕ್ವಲ್ ಟು ಅಮೌಂಟ್ ಎಷ್ಟು ಬರುತ್ತೆ, 9. ಸೊ ಇನ್ಸ್ಟಾಲ್ಮೆಂಟ್ ಎಷ್ಟು ಬರುತ್ತೆ ನಮಗೆ, ಸಿಂಪಲ್ ಇಂಟ್ರೆಸ್ಟ್ ವ್ಯಾಲ್ಯೂ ಎಷ್ಟು ಬರುತ್ತೆ, 1 ರೂಪಾಯಿ ಬರುತ್ತೆ, ಕರೆಕ್ಟಲ್ಲ? ಸೊ ನೀವು ಈ ಥರ 8,000ನ ಮತ್ತು 1,000 ಹಿಂಗೆ ಗುಣಾಕಾರ ಮಾಡ್ಬೋದು. ಸೊ ನಿಮಗೆ ಇನ್ ಕೇಸ್ ಅರ್ಥ ಆಗಿಲ್ಲ ಅಂದ್ರೆ ಮಾಡ್ಬೋದು ಇಲ್ಲಿ. ಸೊ 10ರಲ್ಲಿ ನಾವು -2 ಇದಕ್ಕೆ ಬರ್ದೇವು ಅಂತ ನಿಮ್ಗೆ ಅರ್ಥ ಆಗಿರ್ಬೇಕು. ಆತ ಕ್ಯಾಶಲ್ಲಿ ತೊಗೊಂಡಿದ್ರೆ 10,000 ತೊಗೊಂತಿದ್ದ, ಅದೇ ಕ್ಯಾಶ್ ಡೌನ್ ಪೇಮೆಂಟ್ ಎಷ್ಟು ಕಟ್ಟಿದ್ರೆ 2,000 ಕಟ್ಟಿದೆ, ಅಂದರೆ 10 - 2. ಯಾಕಂದರೆ ನಾವು ಇಲ್ಲಿ ಸೊನ್ನೆಗಳನ್ನೆಲ್ಲ ಕ್ಯಾನ್ಸಲ್ ಮಾಡಿವಿ. ಸೊನ್ನೆಗಳನ್ನ ನೀವು ಮೈನಸ್ ಮಾಡಿ ಅಂದರೆ ಆದಷ್ಟು ಕಟ್ತಾ ಹೊಡೆದ್ರೆ, ಅಂದರೆ ಅದನ್ನು ಏನಂತಾರಲ್ಲ, ಸಿಂಪ್ಲಿಫೈ ಮಾಡ್ಕೊಂಡು ವ್ಯಾಲ್ಯೂನ ನೀವು ಸೊಲ್ಯೂಷನ್ ಬಿಡಿಸಿದ್ರೆ ಈಸಿಯಾಗಿ ಆನ್ಸರ್ ಬರುತ್ತೆ. ಸೊ ನಮಗೆ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬಂತು, 1 ರೂಪಾಯಿ ಬಂತು. 1 ರೂಪಾಯಿ ಬಂದಾಗ 9 ತಿಂಗಳಿಗೆ ಆತ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕಟ್ಟಿದ್ದ ಕಂಡುಹಿಡಬೇಕು ನಾವಿಲ್ಲಿ, ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಅಷ್ಟೇ ಬಡ್ಡಿ ಹಾಕಿದ್ನಂತ. ಆದ್ದರಿಂದ ನೋಡ್ರಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಐತಿ, 1 ಐತಿ. ಸೊ ಪ್ರಿನ್ಸಿಪಲ್ ವ್ಯಾಲ್ಯೂ ಎಷ್ಟು ಐತಿ, 8 ಐತಿ. 8 ಇಂಟು ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಗೊತ್ತಿಲ್ಲ, ಸೊ 6 ಇಂಟು 1 ಡಿವೈಡೆಡ್ ಬೈ 12 ಇಂಟು 100 ಅಂತ. ಅದೇ ಥರ ಪ್ಲಸ್ 7 ಇಂಟು 6 ಇಂಟು 1 ಡಿವೈಡೆಡ್ ಬೈ 100 ಇಂಟು 12 ಅಂತ. ಸೊ ಯಾಕಂತಂದರೆ ಪ್ರತಿ ತಿಂಗಳಿಗಾತ ಇಲ್ಲಿ 1 ರೂಪಾಯಿ ಇನ್ಸ್ಟಾಲ್ಮೆಂಟ್ ಉಳಿದಿತ್ತಲ್ಲ, ನಾವು ಏನು ಮಾಡಿವಿ, ಇಲ್ಲಿ 1,000 0 ಮಾಡಿವಿ, ಸಾರಿ ಅಲ್ಲಿ ಸಿಂಪ್ಲಿಫೈ ಮಾಡಿದ್ಮೇಲೆ 1 ರೂಪಾಯಿ ಉಳಿದಿತ್ತು. ಸೊ 1 ರೂಪಾಯಿ ಏನು ಮಾಡ್ಬೇಕು ನಾವು, 9 ತಿಂಗಳು ಕಟ್ಟಬೇಕು. ಅದೇ ಥರ ಪ್ಲಸ್ 6 ಇಂಟು 6 ಗುಣಾಕಾರ 1 ಡಿವೈಡ್ ಬೈ 12 ಇಂಟು 100 ಪ್ಲಸ್ ಡ್ಯಾಶ್ ಎಲ್ಲಿ ತನಕ 1 ರೂಪಾಯಿ ಆಗೋ ತನಕ ಬರೋಕೆ ಹೋಗಿಲ್ಲ. ಸೊ 1 ಇಂಟು 6 ಇಂಟು 1 ಡಿವೈಡ್ ಬೈ 12 ಇಂಟು 100 ಅಂತ.
ಸೊ ಆದ್ದರಿಂದ ನೋಡ್ರಿ ಆರ್ ಡಿವೈಡ್ ಬೈ 1200 ಎಲ್ಲ ಐತಿ ಕಾಮನ್ ಐತಿ ತೆಗೆದುಬಿಟ್ರಿ. ಸೊ ಆರ್ ಡಿವೈಡ್ ಬೈ 1200 ಕಾಮನ್. ಒಳಗೆ ಏನು ಉಳಿತು ನಮಗೆ 8 ಪ್ಲಸ್ 7 ಪ್ಲಸ್ 6 ಪ್ಲಸ್ ಡ್ಯಾಶ್ ತನಕ ಪ್ಲಸ್ 1 ಕರೆಕ್ಟಲ್ಲ. ಸೊ ನಮಗೇನೇನು ಉಳಿತು ಅದನ್ನು ಬರೆದು ಬಿಟ್ರಿ ಇಲ್ಲಿ. ಆದ್ದರಿಂದ ಏನು ಉಳಿತದೆ ಇಲ್ಲಿ ನೋಡ್ರಿ, 6 ಡಿವೈಡ್ ಬೈ 1200 ಐತಿ. ಈ 1200 ಈ ಕಡೆ ತೊಗೊಂಡ್ಬಿಟ್ರೆ ಏನೋ ಉಳಿತು ನಮಗೆ 1200. ಸೊ ಈಸ್ ಈಕ್ವಲ್ ಟು ಆರ್ ಇಂಟು ಇಲ್ಲಿ ನಾನು ನಿಮ್ಗೆ ಇನ್ನೊಂದು ಏನು ಹೇಳಿದ್ದೆ, ಈ 8 ಪ್ಲಸ್ 7 ಪ್ಲಸ್ 6 ಎಲ್ಲಿ ತನಕ ಒಂದರ ತನಕ ಸಮ್ ಮೇಲೆ ಕಂಡಿರ್ಬೇಕಂದ್ರೆ ಕೊನೆ ಪದ ಏನೈತಿ 8 ಐತಿ. 8ರಲ್ಲಿ ನಾವು 8 ಇಂಟು 9 ಡಿವೈಡ್ ಬೈ 100, ಸಾರಿ 100 ಅಲ್ಲ 2. ಸೊ ಕೊನೆ ಪದದಲ್ಲಿ ನಾವು ಇನ್ನೊಂದು ಕೊನೆ ಪದನ ಬರೆದು ಅದರಲ್ಲಿ 1 ಕೂಡಿಸಿ ಡಿವೈಡ್ ಬೈ 2 ಅಂತ ಬರಬೇಕಿಲ್ಲ. ಸೊ ಇಲ್ಲಿ ಗೊತ್ತಿಲ್ಲ ಅಂದರೆ n ಇಂಟು n ಪ್ಲಸ್ 1 ಡಿವೈಡ್ ಬೈ 2 ಅಂತ ಈ ಫಾರ್ಮುಲಾ ಥ್ರೂ ಬರೆದಿರ್ತೀವಿ. ಸೊ 2 1 2 4 8. ಆದ್ದರಿಂದ ಆರ್ ಈಸ್ ಈಕ್ವಲ್ ಟು ನಮಗೇನು ಬರುತ್ತೆ 1200 ಡಿವೈಡ್ ಬೈ 4 ಮತ್ತು 36 ಕರೆಕ್ಟಲ್ಲ. ಸೊ 12 1 12 30 12 3 36. ಅದರ ಮತ್ತು ನಮಗೇನು ಉಳಿತದೆ ಇಲ್ಲಿ 100 ಡಿವೈಡ್ ಬೈ 30 ವ್ಯಾಲ್ಯೂ ಉಳಿತದೆ ಕರೆಕ್ಟಲ್ಲ. ಸೊ 1 0 1 0 ಕ್ಯಾನ್ಸಲ್ ಆಯಿತು. ಏನು ಉಳಿತದೆ 10 ಡಿವೈಡ್ ಬೈ 3 ಅಂತ. ಈ 10 ಡಿವೈಡ್ ಬೈ 3 ನಮಗೇನು ವ್ಯಾಲ್ಯೂ ಆಗುತ್ತೆ, ರೇಟ್ ಆಫ್ ಇಂಟ್ರೆಸ್ಟ್ ವ್ಯಾಲ್ಯೂ 33.33 ಆಗುತ್ತೆ. ಅಂದರೆ 33.33 ಆನ್ಸರ್ ಹಾಕೊಂತ ಹೋಗುತ್ತೆ. ಒಂದು ನಿಮಿಷ, ಅನ್ನೋದು 3.33 ವ್ಯಾಲ್ಯೂ ಏನಾಗುತ್ತೆ ಕಂಟಿನ್ಯೂ ಹಾಕೊಂತ ಹೋಗ್ತಿರ್ತದೆ 33.33 ಅಂತ. ಸೊ ಯಾವುದು ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರ್ತದೆ. ಅಂದರೆ ಇದು 33.33 30.33 ಏನಾಗುತ್ತೆ ಕಂಟಿನ್ಯೂ ಹಾಕೊಂತ ಹೋಗ್ತಿರ್ತದೆ. ಸೊ ಯಾವುದು ಆಪ್ಷನ್ ನಂಬರ್ ರೈಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ನಮಗೆ 30.33 ಬರುತ್ತೆ ಆನ್ಸರ್. ಸೊ ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಆಯ್ತಲ್ಲ. ಸೊ ನಮಗೆ ಈ ಥರನೂ ಕೆಲವೊಂದು ಕ್ವಶನ್ಸ್ನ ಕೇಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ಆದಷ್ಟು ಎಲ್ಲ ಪ್ರಾಕ್ಟೀಸ್ ಮಾಡಿರ್ಬೇಕಿಲ್ಲ. ಕ್ಯಾಶ್ ಡೌನ್ ಪೇಮೆಂಟ್ ಮೇಲೆ ಕೊಟ್ಟಾಗ ಯಾವ ಥರ ಮಾಡೋದಿರುತ್ತೆ ಅಂತ ಅರ್ಥ ಆಯ್ತಲ್ಲ. ಒಂದು ನಿಮಿಷ, 30.33 ಬರಲ್ಲ. ಸೊ 1 0 1 0 ಕ್ಯಾನ್ಸಲ್ ಆಯಿತು. 12 1 12 3 ಸಾರಿ ಇಲ್ಲಿ ತಪ್ಪಾಗಿದೆ ಸ್ವಲ್ಪ. ಏನಂದರೆ ಇಲ್ಲಿ 1200 ಡಿವೈಡ್ ಬೈ 360 ವ್ಯಾಲ್ಯೂ ಉಳಿತಲ್ಲ. ಇಲ್ಲಿ 1 0 ಇಲ್ಲಿ 1 0 ಕ್ಯಾನ್ಸಲ್ ಉಳಿತು. 12 1 12 3 ಉಳಿತಲ್ಲ. ಸೊ ನಮಗೇನು ಉಳಿತು ಇಲ್ಲಿ ಮೇಲೆ 10 ಡಿವೈಡ್ ಬೈ 3 ಉಳಿತು. ಒಂದು ನಿಮಿಷ, 10 ಡಿವೈಡ್ ಬೈ 3 ಉಳಿತಲ್ಲ. ಎಲ್ಲೋ ಮಿಸ್ಟೇಕ್ ಕಾಣಕತ್ತದ. 9 4 36 9 4 36 ಆಗುತ್ತೆ ಕರೆಕ್ಟು. 1200 ಡಿವೈಡ್ ಬೈ 360 ಅಲ್ಲ ಇದು, ಆ್ಯಕ್ಚುಲಿ 360 ಅಲ್ಲ, ಸಾರಿ 336 ಅಷ್ಟೇ ಇದು. ಅದಕ್ಕೆ ನನಗೇನೋ ಮಿಸ್ಟೇಕ್ ಆಗುತ್ತೆ ಅನ್ಸುತ್ತೆ. ಸೊ 1200 ಡಿವೈಡ್ ಬೈ 9 4 36 ಬರುತ್ತೆ. ಅದನ್ನು ನಾವು 360 ಬರ್ಕೊಂಡ್ವಿ, ಅದಕ್ಕೆ ತಪ್ಪಾಗ್ತಿತ್ತದ. ಸೊ ಅದರಿಂದ 12 1 12 3 ಸೊ ಇದೇನಾಗುತ್ತೆ 100 ಡಿವೈಡ್ ಬೈ 3. ಸೊ ಆದ್ದರಿಂದ 100 ಡಿವೈಡ್ ಬೈ 3 ಅಂದರೆ ನಮಗೇನಾಗುತ್ತೆ 33.33 ಆನ್ಸರ್ ಬರ್ತಿದೆ. ಆಯ್ತಾಯ್ತಲ್ಲ. ಅದು 33.33 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಅದು ಆಪ್ಷನ್ ನಂಬರ್ ಯಾವುದು? ಆಪ್ಷನ್ ನಂಬರ್ ಎ ಇಸ್ ದಿ ಅಲ್ಲ, ಆಪ್ಷನ್ ನಂಬರ್ ಎ ಅಲ್ಲ, ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಯ್ತಲ್ಲ. ಸ್ವಲ್ಪ ಇಲ್ಲಿ 9 4 36 ಬರೋಬಲ್ಲ ನಾವು ಇಲ್ಲೇನು ಮಾಡಿದ್ವಿ 9 4 360 ಬರ್ಕೊಂಡಿದ್ವಿ. ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ 19 ಕ್ವಶನ್ ನೋಡಿ, 10th ಕ್ವಶನ್ ನೋಡಿ ಸೇಮ್ ಇರುವಂಥದ್ದು. ಎ ಕಂಪ್ಯೂಟರ್ ಇಸ್ ಅವೈಲೇಬಲ್ ಫಾರ್ 39,000 ಆನ್ ಕ್ಯಾಶ್ ಪೇಮೆಂಟ್ ಅಂತ, ಅಥವಾ 19,000 ಆ್ಯಸ್ ಕ್ಯಾಶ್ ಪೇಮೆಂಟ್. ಸಾರಿ, ಇದು ಕ್ಯಾಶಲ್ಲಿ 39,000 ಇದ್ದರೆ ಅದು ಕ್ಯಾಶ್ ಡೌನ್ ಪೇಮೆಂಟಲ್ಲಿ ಎಷ್ಟು ಮಾಡೋದ್ರಲ್ಲಿ 19,000 ಅಂತ. ಫಾಲೋಡ್ ಬೈ 5 ಮಂತ್ಲಿ ಇನ್ಸ್ಟಾಲ್ಮೆಂಟ್ ಆಫ್ ದಿ 4,200 ಅಂತ ಈಚ್. ವಾಟ್ ಈಸ್ ದ ರೇಟ್ ಆಫ್ ದಿ ಇಂಟ್ರೆಸ್ಟ್ ಪರ್ ಆ್ಯನಮ್ ಅಂಡರ್ ದ ಇನ್ಸ್ಟಾಲ್ಮೆಂಟ್ ಪ್ಲ್ಯಾನ್ ಅಂತ. ಅಂದರೆ ಆತ ಕ್ಯಾಶಲ್ಲಿ ಎಷ್ಟು 39,000 ತೊಗೋಬೋದಿತ್ತು, ಅಥವಾ ಅವನು 19,000 ಕ್ಯಾಶ್ ಡೌನ್ ಪೇಮೆಂಟ್ ಕಟ್ಟಿದ ಮೇಲೆ ಅದನ್ನು ಪ್ರತಿ ತಿಂಗಳಿಗೆ 4,200 ರೂಪಾಯಿ ಎಷ್ಟು ತಿಂಗಳ ಕಟ್ಟಬೇಕಂತ 5 ತಿಂಗಳಿಗೆ ಕಟ್ಕೊಂತ ಹೋದರೆ ಎಷ್ಟು ಬರುತ್ತೆ ರೇಟ್ ಆಫ್ ಇಂಟ್ರೆಸ್ಟ್ ನಾವು ಕಂಡುಹಿಡ್ಬೇಕಂತ. ಸೊ ಆ ಥರ ಕಂಡುಹಿಡ್ಬೇಕು. ನಾನು ನಿಮ್ಗೆ ಏನು ಹೇಳಿದ್ದೆ, ಫಸ್ಟು ಕೊಟ್ಟಿರೋಂಥ ವ್ಯಾಲ್ಯೂಗೂ ಏನು ಮಾಡಿರಿ ಸಿಂಪ್ಲಿಫೈ ಮಾಡ್ಕೊಂಬಿಡ್ರಿ. ಏನಾಗುತ್ತೆ ಸಿಂಪ್ಲಿಫೈ ಮಾಡ್ಕೊಂಡ್ರೆ ನಮ್ಗೆ ಏನಾಗುತ್ತೆ ಈಸಿಯಾಗಿ ಆನ್ಸರ್ ಸಿಗ್ಬಿಡುತ್ತೆ. ಸೊ ಆದ್ದರಿಂದ ನೋಡಿರಿ, ಇಲ್ಲಿ 0 ಇಲ್ಲಿ 0 ಮತ್ತು ಇಲ್ಲಿ 0 ಕ್ಯಾನ್ಸಲ್ ಹೊರಟ್ರೆ. ಸೊ ನೀವು ಯಾವಾಗಲೂ ಸಿಂಪ್ಲಿಫೈ ಮಾಡ್ಬೇಕಂದ್ರೆ ಇಲ್ಲಿ ಇನ್ಸ್ಟಾಲ್ಮೆಂಟ್ ವ್ಯಾಲ್ಯೂಗಳು ಇರುತ್ತಲ್ಲ, ಇನ್ಸ್ಟಾಲ್ಮೆಂಟ್ ವ್ಯಾಲ್ಯೂನ ನೀವು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ 0 ಐತಂದರೆ ಎಲ್ಲ ಕಡೆ 0 ಕ್ಯಾನ್ಸಲ್ ಮಾಡಬೇಕು. ಸೊ ಇಲ್ಲಿ ಏನು ಉಳಿತು ನಮಗೆ, ಇಲ್ಲಿ 390 ವ್ಯಾಲ್ಯೂ ಉಳಿತು ಕರೆಕ್ಟಲ್ಲ. ಈ 390ಯಲ್ಲಿ ಆತ ಕ್ಯಾಶ್ ಡೌನ್ ಪೇಮೆಂಟಿಗೆ ಎಷ್ಟು ತೊಗೊಂಡ ಅಂತ 190. ಸೊ 190ನ ಮೈನಸ್ ಮಾಡಿರಿ. ಅದ್ರಲ್ಲಿ ನಮಗೆ ಪ್ರಿನ್ಸಿಪಲ್ ವ್ಯಾಲ್ಯೂ ಎಷ್ಟು ಬರುತ್ತೆ, ಸೊ 200 ವ್ಯಾಲ್ಯೂ ಬರುತ್ತೆ. 200 ರೂಪಾಯಿ ಅಂದರೆ
ಕ್ಯಾಶಲ್ಲಿ 390 ತೊಗೋಬೋದಿತ್ತು. ಅದನ್ನು 390ಗೆ ಇದ್ದ ವ್ಯಾಲ್ಯೂನ 190 ಏನು ಮಾಡೋಣ ಅಂತ ಕ್ಯಾಶ್ ಡೌನ್ ಪೇಮೆಂಟ್ ಕಟ್ಟಿದ್ಮೇಲೆ ಇನ್ನು ಎಷ್ಟು ಉಳಿತೀರಿ, 200 ರೂಪೀಸ್ ಉಳಿತಂತ. ಅದರ ಅರ್ಥ ಆಗುತ್ತೆ ಇಲ್ಲಿ. ಆಮೇಲೆ ಇಲ್ಲಿ ನೋಡ್ರಿ ಅಮೌಂಟ್ ಏನಾಗುತ್ತೆ, ನಮ್ಗೆ ಅಮೌಂಟ್ ಬರ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಆತ ಎಷ್ಟು ತಿಂಗಳ ಇನ್ಸ್ಟಾಲ್ಮೆಂಟ್ ಕಟ್ಟಿದಾನೆ ಇಲ್ಲಿ, 5 ತಿಂಗಳ ಅಂತ. 5 ತಿಂಗಳ 5 ಇಂಟು ಎಷ್ಟು ಇಲ್ಲಿ 4200 ಇದ್ದಲ್ಲಿ ಡಬಲ್ ಸುಮ್ಮನೆ ಕ್ಯಾನ್ಸಲ್ ಆಗಿ ಏನಷ್ಟು 42 ಉಳಿತು. ಸೊ 42 ಅಂತ ಅಂದರೆ ಪ್ರತಿ 5 ತಿಂಗಳ ಖಾತ 42 ರೂಪಾಯಿ ಕಟ್ಟಿದರೆ ಅಮೌಂಟ್ ಎಷ್ಟು ಬರುತ್ತೆ ನಮಗೆ ಇಲ್ಲಿ, ಎಷ್ಟು ಬರುತ್ತೆ, 210 ರೂಪಾಯಿ ಬರುತ್ತೆ. 210 ರೂಪಾಯಿ ಕರೆಕ್ಟಲ್ಲ, 210 ರೂಪಾಯಿ ಅಂತ. ಆದ್ದರಿಂದ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಏನು ಬರುತ್ತೆ ಇದರಲ್ಲಿ, ಇದನ್ನು ಮೈನಸ್ ಮಾಡಿದರೆ ಸಿಂಪಲ್ ಇಂಟ್ರೆಸ್ಟ್ 10 ರೂಪಾಯಿ ಬರುತ್ತೆ. ಸೊ ಆದ್ದರಿಂದ 10 ಈಸ್ ಈಕ್ವಲ್ ಟು, ಸೊ ಪ್ರಿನ್ಸಿಪಲ್ ಎಷ್ಟಾಯ್ತು ಇಲ್ಲಿ ನಮಗೆ 200 ಇಂಟು ಆರ್ ವ್ಯಾಲ್ಯೂ ಗೊತ್ತಿಲ್ಲ, 1 ವರ್ಷ 1 ತಿಂಗಳ ಡಿವೈಡ್ ಬೈ 12, ಇದು 100 ಇಂಟು 12 ಮಂತ್ ಪ್ಲಸ್ ನೋಡಲಿ ಈ 200 ರೂಪಾಯಿದಲ್ಲಿ ನಾವೇನು ಮಾಡ್ಬೇಕು ಅಂದ್ರೆ ಇನ್ನು ತಿಂಗಳಿಗೆ ಎಷ್ಟು, 1 ತಿಂಗಳಿಗೆ 42 ರೂಪಾಯಿ ಇನ್ಸ್ಟಾಲ್ಮೆಂಟ್ ಕಟ್ಟಿದ್ರೆ ಅದನ್ನು ಏನು ಮಾಡಬೇಕು, 5 ತಿಂಗಳದನ್ನು ಕಟ್ಕೊಂಡು ಹೋಗ್ಬೇಕು. ಸೊ ಸ್ಟಾರ್ಟಿಂಗಲ್ಲಿ 200 ಇತ್ತು, ಅದರಲ್ಲಿ ಮತ್ತೆ ಏನು ಮಾಡೋಣ, ನೆಕ್ಸ್ಟ್ ತಿಂಗಳು ಏನು ಮಾಡೋಣ ಅಂತ 42 ರೂಪಾಯಿ ಕಳೆದಾನೆ ಇಲ್ಲಿ. ಸೊ 42 ರೂಪಾಯಿ ಕಟ್ಟಿದಾನೆ ಇಲ್ಲಿ 200 ರೂಪಾಯಿದಲ್ಲಿ. ಸೊ ನಾವೇನು ಮಾಡ್ಬೇಕು, ಇಲ್ಲಿ ಕಟ್ಟಿದಾನೆ ಅದರ ನಾವೇನು ಮಾಡ್ಬೇಕು, 200ರಲ್ಲೇ ಮೈನಸ್ ಮಾಡಬೇಕು. 200ರಲ್ಲಿ 42 ಮೈನಸ್ ಮಾಡಿದ್ರೆ ಏನು ಬರುತ್ತೆ, 158 ಉಳಿತದೆ ಇಲ್ಲಿ ಕರೆಕ್ಟಲ್ಲ. 158 ರೇಟ್ ಆಫ್ ಇಂಟ್ರೆಸ್ಟ್ ಡಿವೈಡ್ ಬೈ 1 ಇಂಟು, ಸೊ ಡಿವೈಡ್ ಬೈ 100 ಇಂಟು 12 ಪ್ಲಸ್. ಅದೇ ಥರ ಇನ್ನೊಂದು ಈ 158ರಲ್ಲಿ ಮತ್ತೇನು ಮಾಡಿದಾನೆ ಅಂತ, ಇನ್ನು 42 ರೂಪಾಯಿ ಕಟ್ಟಿದ್ದಾನೆ ಅಂತ. 42 ರೂಪಾಯಿ ಕಟ್ಟಿದ ಮೇಲೆ ಎಷ್ಟು ಉಳಿತದೆ ಇಲ್ಲಿ, ಸೊ 8ರಲ್ಲಿ ಮೈನಸ್ ಮಾಡಿದರೆ 6, 116 ರೂಪಾಯಿ. ಸೊ 116 ಇಂಟು 6 ಇಂಟು 1 ಡಿವೈಡ್ ಬೈ 100 ಇಂಟು 12 ಅಂತ. ಸೊ ಇಲ್ಲಿ ಸ್ಪೇಸ್ ಆಗಲ್ಲ ಕಾಣುತ್ತಾ, ಕ್ಲಿಯರ್ ಕಾಣಲ್ಲ, ಬೇಕಾದ್ರೆ ಕೆಳಗೆ ಬರೆದು ಬಿಡ್ತೀನಿ ನೋಡಿರಿ. ಇಲ್ಲಿ ಏನೇನು ಉಳಿತದೆ ಅದನ್ನು ಬರೆದು ಬಿಡ್ರಿ. ಸೊ ಪ್ಲಸ್ ಒಂದು ನಿಮಿಷ ಈ ಕಡೆ ಇಲ್ಲಿ ಪ್ಲಸ್ ಬರೀತೀನಿ, ಮತ್ತು ಇಲ್ಲಿ ನೋಡ್ರಿ ಇಲ್ಲಿ ಏನು ಉಳಿತು, 116 ಇಂಟು 6 ಇಂಟು 1 ಡಿವೈಡ್ ಬೈ 100 ಇಂಟು 12 ಪ್ಲಸ್. ಇದು 3 ವರ್ಷದ್ದಾಯಿತು, 3 ತಿಂಗಳದ್ದಾಯಿತು. ನೆಕ್ಸ್ಟ್ 4ನೇ ತಿಂಗಳಕ್ಕೆ ಮತ್ತೇನು ಮಾಡಿದಲ್ಲಿ 42 ರೂಪಾಯಿ ಕಟ್ಟಿದಾನೆ ಅಂದರೆ 116ರಲ್ಲಿ 42 ಮೈನಸ್ ಮಾಡಿರಿ ಎಷ್ಟು ಉಳಿತದೆ, 4 74 ಇಂಟು 6 ಇಂಟು 1 ಡಿವೈಡ್ ಬೈ 100 ಇಂಟು 12 ಅಂತ ಪ್ಲಸ್. ಇದು 4ನೇ ತಿಂಗಳದಾಯ್ತು. 5ನೇ ತಿಂಗಳದಾಗ ಮತ್ತೆ 42 ರೂಪಾಯಿ ಕಟ್ಟಿದ್ರೇ ಎಷ್ಟು ಉಳಿತಲ್ಲಿ, 32 ರೂಪಾಯಿ ಉಳಿತಲ್ಲಿ. ಸೊ 32 ಇಂಟು, ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಯಾಕೋ ನೀಟಾಗ್ತಿಲ್ಲ ಇವತ್ತು. ಸೊ 32 ಇಂಟು 6 ಇಂಟು 1 ಡಿವೈಡ್ ಬೈ 100 ಇಂಟು 12. ಸೊ ಇಷ್ಟು 5 ತಿಂಗಳಿಗೆ ಆತ ಕಟ್ಟಿದ್ದಾನೆ ಇಲ್ಲಿ. ಸೊ ಆದ್ದರಿಂದ ಏನೇನು ಉಳಿತದೆ ಬರ್ಕೊಂಬಿಟ್ರಲ್ಲಿ. ಸೊ ನಮಗೆ ಈ 10 ಐತಿ, 10 ಆ್ಯಸ್ ಇಟ್ ಈಸ್ ಈಕ್ವಲ್ ಟು ನೋಡಿ 6 ಡಿವೈಡ್ ಬೈ 1200, 6 ಡಿವೈಡ್ ಬೈ 1200 ಎಲ್ಲ ಕಡೆ ಕಾಮನ್ ಐತಿ. ಸೊ ಕಾಮನ್ ತೆಗೆದುಬಿಟ್ರೆ 6 ಡಿವೈಡ್ ಬೈ 100 ಇಂಟು 12 ಬ್ರ್ಯಾಕೆಟ್ ಕ್ಲೋಸ್. ಇಲ್ಲಿ ಒಳಗಡೆ ಏನೇನು ಉಳಿತದೆ ಅದನ್ನು ಬರೆದುಬಿಟ್ರೆ 200 ಉಳಿತು ಆ್ಯಸ್ ಇಟ್ ಈಸ್ ಪ್ಲಸ್ ಇನ್ನೇನು ಉಳಿತದೆ 158 ಉಳಿತು ಪ್ಲಸ್ 116 ಪ್ಲಸ್ 74 ಪ್ಲಸ್ 32 ಉಳಿತದೆ ಇಲ್ಲಿ ಕರೆಕ್ಟಲ್ಲ. ಆದ್ದರಿಂದ ನೆಕ್ಸ್ಟ್ ಏನಾಗುತ್ತೋ ಅದನ್ನು ಬರೀರಿ ಇಲ್ಲಿ. ಸೊ ನೀವೇನು ಮಾಡ್ರಿ ಗೊತ್ತಾ, ಇಲ್ಲಿ ಇದು ಹಿಂಗೆ ಅದಕ್ಕೆ ಹಾಕೋದ ಪ್ರತಿಯೊಂದು ಪೇಜಿಗೆ. ಸೊ ಇಲ್ಲಿ 10 ಈಸ್ ಈಕ್ವಲ್ ಟು ಆರ್ ಡಿವೈಡ್ ಬೈ 1200. ನೋಡ್ರಿ ಇಲ್ಲಿ ಕೂಡಿಸ್ರಿ ಎಲ್ಲ 200, 158, 116, 74, 32 ಕೂಡಿಸ್ರಿ ಏನೇನು ಬರ್ತೋ ಬರೆದು ಬಿಟ್ರಲ್ಲಿ. ಸೊ 200, 158, 116 ಮತ್ತು 74 ಮತ್ತು 32 ಕೂಡಿಸ್ರಿ ನಮ್ಗೆ ಏನೇನು ಬರುತ್ತೆ, 8 6 14, 14 18 20 2 ಕೈಲ. ಸೊ 5 6 11, 11 7 13, 16, 16 2 18 1 ಕೈಲ. 2 1 3 4 5, 580 ರೂಪಾಯಿ ಬರುತ್ತೆ ಇಲ್ಲಿ, 580. ಸೊ ಆದ್ದರಿಂದ ನೋಡಿರಿ ಇಲ್ಲಿ 1 0 ಇಲ್ಲಿ 1 0 ಕ್ಯಾನ್ಸಲ್ ಹೊಡೆದ್ಬಿಟ್ರಿ ಕರೆಕ್ಟಲ್ಲ. ಈ 1200 ಆ ಕಡೆ ತೊಗೊಂಡು ಹೋದ್ರೆ ಏನಾಗುತ್ತೆ, ಆರ್ ಈಸ್ ಈಕ್ವಲ್ ಟು 1200 ಡಿವೈಡ್ ಬೈ 58. ಸೊ ಮತ್ತೆ ಕಡ್ತಾ ಹೊಡೆದ್ರೆ 6 2 6 12 600 ಡಿವೈಡ್ ಬೈ 2 4 8 2 9 18 600 ಡಿವೈಡ್ ಬೈ 49. ಸೊ 600 ಡಿವೈಡ್ ಬೈ 49 ನೀವು ಡಿವೈಡ್ ಮಾಡಿದರೆ ನಮಗೇನು ಸಿಗುತ್ತೆ, 49 1 ನಮಗೇನು ಬರುತ್ತೆ ಇಲ್ಲಿ 49 ಬರಬೇಕಿತ್ತು ಆ್ಯಕ್ಚುಲಿ. ಅಂದರೆ ಇಲ್ಲಿ ಎಲ್ಲೋ ಮಿಸ್ಟೇಕ್ ಆಗಿರಬೇಕು ನೋಡೋಣ. ಇಲ್ಲಿ ಪ್ಲಸ್ ಮಾಡೋದ್ರಲ್ಲಿ ಏನೋ ಮೈನಸ್ ಆಗಿದೆ, ತಪ್ಪಾಗಿದೆನಾ. 200 8 14 18 22 ಕೈಲ 5 7 12
12 6 18 ಒಂದು ಕೈಲ 2 1 3 4 5 580 ಕರೆಕ್ಟ್ ಐತಿ. ಸೊ 1200 ಐತಿ. ಎಲ್ಲಿ ಮಿಸ್ಟೇಕ್ ಆಗಿರ್ಬೋದು? 2 4 2 9 18 600. ಸೊ ಒಂದು ನಿಮಿಷ, ಎಲ್ಲಿ ಮಿಸ್ಟೇಕ್ ಆಗೋದು? ಇಲ್ಲಿ ನೋಡ್ರಿ, 2 2 4 ಬರ್ಕೋಬೇಕು. ಇಲ್ಲಿ 2 2 4 ಬರೆದ್ಬಿಟ್ಟು ಇಲ್ಲಿ 2 4 ಅಂತ ಬರ್ದೇನೆ. ಇಲ್ಲಿ ಇದಕ್ಕೆ ತಪ್ಪಾಗುತ್ತೆ ಸ್ವಲ್ಪ. ಒಂದು ನಿಮಿಷ, 2 2 4 ಆಗ್ಬೇಕಲ್ಲ ಇಲ್ಲಿ. ಸೊ 2 29 ಬರ್ಕೋಬೇಕು. ನಾನು ಅದನ್ನು 49 ಬರ್ಕೊಂಡಿದ್ದೀನಿ, ಅದಕ್ಕೆ ತಪ್ಪು ಬರಾಗುತ್ತೆ ಇಲ್ಲಿ. ಆದ್ದರಿಂದ ನೀವು 29ಇಂದ 600ನ ಡಿವೈಡ್ ಮಾಡಿರಿ. ಏನು ಬರುತ್ತೆ? 629 ಡಿವೈಡ್ ಮಾಡಿದರೆ 29 58. ಸೊ 20 ಉಳಿತು, ಕರೆಕ್ಟಲ್ಲ? ಮತ್ತು 0 ಹೊಡ್ರಿ, ನಮಗೆ 20 ಗೊತ್ತಿಲ್ಲ ಅಂದರೆ. ಸೊ ಆ್ಯಸ್ ಇಟ್ ಈಸ್ ಆಗುತ್ತೆ ಅಂದರೆ 20 ಪಾಯಿಂಟಲ್ಲಿ ಬರುತ್ತೆ. ಸೊ 20 ಪಾಯಿಂಟ್ ನಮಗೆ ಮತ್ತು 20 ಉಳಿತದೆ. 20 ಡಿವೈಡ್ ಬೈ 100 ಅಂತ. ಆದ್ದರಿಂದ ನಮ್ಗೆ ಏನು ಉಳಿತದೆ ಇಲ್ಲಿ? 20 ಡಿವೈಡ್ ಬೈ 29 ಅಷ್ಟು ಆನ್ಸರ್ ಉಳಿತದೆ. ಆದ್ದರಿಂದ ಯಾವುದು? ಆಪ್ಷನ್ ನಂಬರ್ ಯಾವುದು? ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರೋಂಥದ್ದು. ಅರ್ಥ ಆಯ್ತಲ್ಲ? ಸೊ ಅದರಿಂದ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು 20 ಡಿವೈಡ್ ಬೈ 19% ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್, ಸೊ ಇನ್ನೊಂದು ಪ್ರಾಬ್ಲಮ್ ನೋಡ್ರಿ. ಇಫ್ ದ ಪ್ರೈಸ್ ಆಫ್ ಎನ್ ಆರ್ಟಿಕಲ್ ಇಸ್ 9000, ಇಫ್ ದಿಸ್ ಆರ್ಟಿಕಲ್ ಇಸ್ ಪರ್ಚೇಸ್ಡ್ ಆನ್ ದಿ ಕ್ಯಾಶ್ ಡೌನ್ ಪೇಮೆಂಟ್ ಆಫ್ ದಿ 2200 and rest can be paid in 5 equal monthly installment of 1400 for next 5 months ಅಂತ. ಫೈಂಡ್ ದ ರೇಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ಆ್ಯನ್ಯುವಲ್ ಅಂತ. ಸೇಮ್ ಅದೇ ಥರನೇ ಪ್ರಾಬ್ಲಮ್ ಇರೋವಂಥದ್ದು. ಏನಂತಂದರೆ, ಆತ ಪ್ರೈಸಿಗೆ ತೊಗೊಂಡಿದ್ರೆ 99,000 ತೊಗೊತಿದ್ದ. ಬಟ್ ಅದನ್ನೇನು ಮಾಡ್ತಾನೆ ಆತ? ಕ್ಯಾಶ್ ಡೌನ್ ಪೇಮೆಂಟಲ್ಲಿ 2200 ರೂಪಾಯಿ ಕಟ್ಟಿದ್ಮೇಲೆ ಉಳಿದಿದ್ದೇನೆ ಏನು ಮಾಡೋಣ? 5 ಈಕ್ವಲ್ ಇನ್ಸ್ಟಾಲ್ಮೆಂಟ್ ಕಟ್ತಾನೆ. ಎಷ್ಟು? 1400 ರೂಪಾಯಿ ಅಂತ. ಅವಾಗ ಅದ್ರದ್ದು ಸಿಂಪಲ್ ಇಂಟ್ರೆಸ್ಟ್ ಏನು ಬರುತ್ತೆ ನಾವು ಕಂಡುಹಿಡಿಯಬೇಕಂತ. ಆದ್ದರಿಂದ ಸೊ ನಾನೇನು ಹೇಳಿದ್ದೆ ನಿಮಗೆ, ಕಡತ ಹೊಡೆದು ಬಿಡ್ರಿ. ಇಲ್ಲಿ ಎಲ್ಲ ಸಿಂಪ್ಲಿಫೈ ಮಾಡಿರಿ. ಇಲ್ಲಿ ಡಬಲ್ 0, ಇಲ್ಲಿ ಡಬಲ್ 0, ಇಲ್ಲಿ ಡಬಲ್ 0 ಕ್ಯಾನ್ಸಲ್ ಆಯಿತು. ಮತ್ತು ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಿಬಿಡ್ರಿ. 2 7 14 ಮತ್ತು 2 11 5 ಮತ್ತು ಇದೇನಾಗುತ್ತೆ ನಮಗೆ? 2 45 ಕರೆಕ್ಟಲ್ಲ? 2 45 90 ಆಗುತ್ತೆ. ಆದ್ದರಿಂದ ನಮಗೆ ಇಲ್ಲಿ ಏನು ಉಳಿತು? ಇಲ್ಲಿ 45 ರೂಪಾಯಿ ಉಳಿತು. ಈ 45ರಲ್ಲಿ ನಾವು 11ನೇ ಇನ್ಸ್ಟಾಲ್ಮೆಂಟ್ ಇದು ಕ್ಯಾಶ್ ಡೌನ್ ಪೇಮೆಂಟ್ ಕಟ್ಟಿವಿ. ಸೊ ನಾವು ಮೈನಸ್ 40 11. ಸೊ ನಮಗೆ ಪ್ರಿನ್ಸಿಪಲ್ ವ್ಯಾಲ್ಯೂ ಎಷ್ಟು ಬರುತ್ತೆ? ಇಲ್ಲಿ 35 ಬರುತ್ತೆ, 34 ಬರುತ್ತೆ. ಅದೇ ಥರ ಅಮೌಂಟ್ ವ್ಯಾಲ್ಯೂ, ಆತ ಎಷ್ಟು ಇನ್ಸ್ಟಾಲ್ಮೆಂಟ್ ಕಟ್ಟಿದಾನಲ್ಲಿ 5 ತಿಂಗಳ ಇನ್ಸ್ಟಾಲ್ಮೆಂಟ್ ಕಟ್ಟಿದಾನಂತ. ಅಂದರೆ 5 ತಿಂಗಳ ಎಷ್ಟು? ಆತ 7 ದಿನ ತಿಂಗಳಿಗೆ 7 ರೂಪಾಯಿ ಕಟ್ಟಿದಾನೆ ಅಂದರೆ ಇಂಟು 7. ಸೊ ಅದರಿಂದ ಅಮೌಂಟ್ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ? 35 ವ್ಯಾಲ್ಯೂ ಬರುತ್ತೆ. ಆದ್ದರಿಂದ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ನಮಗೆ? ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ 1 ರೂಪಾಯಿ ಬರುತ್ತೆ. ಕರೆಕ್ಟ್ ಅಲ್ವ? ಸೊ ಇಲ್ಲಿ ನೋಡ್ರಿ, ಯಾರಿಗಾನ ಅರ್ಥ ಆಗ್ಲಿಕ್ಕಂದ್ರೆ ಬೇಕಿದ್ರೆ ಇಲ್ಲಿ ಕ್ವಶನ್ ಸ್ವಲ್ಪ ಕಾಣ್ಲಿಕ್ಕಿಲ್ಲ ಅನ್ಸುತ್ತೆ. ಸೊ ಇಲ್ಲಿ ಬರೆದು ಬಿಟ್ಟಿರ್ತೀನಿ ನೋಡ್ರಿ ಅದನ್ನು. 9000 ಎಷ್ಟೈತಿ? 2200 ಮತ್ತು ಇಲ್ಲಿ 1400. ಸೊ ನೀವು ಎಲ್ಲ ಕಡೆ ಸಿಂಪ್ಲಿಫೈ ಮಾಡಿದರೆ ಇಲ್ಲಿ 45, ಇಲ್ಲಿ 11 ಮತ್ತು ಇದು 2 7 ಅಂತ ಎಲ್ಲ ಕಡೆ ಸಿಂಪ್ಲಿಫೈ ಮಾಡಿ ಈ ಥರ ಕೆಳಗೆ ಬರ್ದಿದ್ದೀನಿ. ಯಾಕಂದರೆ ಅಲ್ಲಿ ಕ್ವಶನ್ಸ್ ಮೇಲೆ ಬರೆದ್ರೆ ಕ್ವಶನ್ಸ್ ಕ್ಲಿಯರಾಗಿ ಕಾಣಲ್ಲ. ಆದ್ದರಿಂದ ನಮಗೆ ಸಿಂಪಲ್ ಇಂಟ್ರೆಸ್ಟ್ 1 ಬಂತು, ಕರೆಕ್ಟಲ್ಲ? ಸೊ ಇಲ್ಲಿ ಏನೇನು ಬರುತ್ತೆ ಬರೆದು ಬಿಟ್ರಿ. ಸಿಂಪಲ್ ಇಂಟ್ರೆಸ್ಟ್ 1 ಬಂದರೆ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಬರುತ್ತಂತ. ಆದ್ದರಿಂದ 1 ಈಸ್ ಈಕ್ವಲ್ ಟು, ಸೊ ನೋಡ್ರಿ ಎಷ್ಟೈತಿ ಇಲ್ಲಿ ನಮ್ಮ ಪ್ರಿನ್ಸಿಪಲು? 34 ಐತಿ. 34 ಇಂಟು R ಡಿವೈಡ್ ಬೈ 1 ಡಿವೈಡ್ ಬೈ 100 ಇಂಟು 12 ಅಂತ. ಸೊ ಈ ಪ್ರತಿ ಸಲ ಈ ರೀತಿ ಬರೆಯವಲ್ಲ, ನಾನು ಡೈರೆಕ್ಟಾಗಿ ಬರೆದು ಬಿಡ್ತೀನಿ ನೋಡ್ರಿ. 1 ಈಸ್ ಈಕ್ವಲ್ ಟು R ಡಿವೈಡ್ ಬೈ 1200ನ ಕಾಮನ್ ತೆಗೆದುಬಿಟ್ರಿ. ಸೊ ಒಳಗೇನು ಉಳಿತು? 34 ಉಳಿತು. ಆಮೇಲೆ ಪ್ರತಿ ತಿಂಗಳಿಗೆ ಆತ ಎಷ್ಟು ಕಟ್ಕೊಂಡು ಹೋಗಿದ್ದಾನೆ? ಇಲ್ಲಿ 7 ರೂಪಾಯಿನ ಕಟ್ಕೊಂಡು ಹೋಗಿದ್ದಾನೆ. ಅಂದರೆ 34ರಲ್ಲಿ 7 ತೆಗೆದ್ರೆ ಎಷ್ಟು ಉಳಿತು? 27 ಪ್ಲಸ್ 20 ಪ್ಲಸ್ ಎಷ್ಟು? 5 ತಿಂಗಳು ಆಗೋ ತನಕ. ಅಂದರೆ ಈ 3 ತಿಂಗಳು ಆಯ್ತು ಆಲ್ರೆಡಿ. ಮತ್ತು 14 ಬರಲ್ಲ, 7 ತಿಂಗಳ ತೆಗೆದ್ರೆ 13 ಬರುತ್ತಲ್ಲ, ಕರೆಕ್ಟಾ? 13 ಪ್ಲಸ್ ಮತ್ತು 13ರಲ್ಲಿ 7 ತೆಗೆದ್ರೆ ಏನಾಗುತ್ತೆ? 6 ಆಗುತ್ತೆ. ಆದ್ದರಿಂದ ಈ 1200 ಈ ಕಡೆ ತೊಗೊಂಬಂದ್ರೆ ಏನಾಗುತ್ತೆ? 1200 ಈಸ್ ಈಕ್ವಲ್ ಟು R ಇಂಟು 34 27 ಇದು ಕೂಡಿಸ್ರಿ ಎಷ್ಟಾಗುತ್ತೆ? 6 13 19 19 20 39 27 ಕೂಡಿಸ್ರಿ. 27 ಮತ್ತು 34 ಕೂಡಿಸ್ರಿ ಎಷ್ಟಾಗುತ್ತೆ? 9 7 16 20 ಒಂದು ಕೈಲ 2 ಕೈಲ 3 2 5 8 10 ಅಂದರೆ 100 ಆಗುತ್ತೆ. ಸೊ 100. ಆದ್ದರಿಂದ ಇಲ್ಲಿ ಡಬಲ್ 0 ಇಲ್ಲಿ ಡಬಲ್ 0 ಕ್ಯಾನ್ಸಲ್ ಆಗಿ R ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ? 12% ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅದು ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ರಿ. 12th ಪ್ರಾಬ್ಲಮ್. ಆ್ಯನ್ ಆರ್ಟಿಕಲ್ ಈಸ್ ಸೋಲ್ಡ್ ಫಾರ್ 500
cash or 150 cash down payments followed by 5 equal monthly installment ಅಂತ. If the rate of interest is charged 18% per annum, calculate the monthly installment ಅಂತ. ಸೊ ಇಷ್ಟೊತ್ತು ನೀವೇನು ಮಾಡ್ತಿದ್ರು ಅಂದರೆ ಇಲ್ಲಿ ನಿಮಗೆ ಎಷ್ಟೊತ್ತು ಏನು ಮಾಡ್ತಿದ್ರು ಅವರು ಇನ್ಸ್ಟಾಲ್ಮೆಂಟ್ ಅಮೌಂಟ್ ಕೊಡ್ತಿದ್ರು, ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕಂಟಿನ್ಯೂ ಕೇಳ್ತಿದ್ರು. ಬಟ್ ಇಲ್ಲಿ ಈ ಪ್ರಾಬ್ಲಮಲ್ಲಿ ಏನಂತಿದೆ ಅಂದರೆ ಇಲ್ಲಿ ಅವರು ರೇಟ್ ಆಫ್ ಇಂಟ್ರೆಸ್ಟ್ನ ಕೊಟ್ಟು ನಮಗೆ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಎಷ್ಟು ಬರುತ್ತೆ ಕಂಡಿಡ್ಬೇಕು ಇಲ್ಲಿ. ಸೊ ಆದ್ದರಿಂದ ಏನು ಮಾಡ್ಬೋದು, ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ದಾರಲ್ಲಿ 18% ಅಂತ, ಟೋಟಲ್ ಇನ್ಸ್ಟಾಲ್ಮೆಂಟ್ ವ್ಯಾಲ್ಯೂ ನಾವು ಕಂಡುಹಿಡಬೇಕಂತ ಎಷ್ಟು ಬರುತ್ತೆ ಅಂತ, ಮಂತ್ಲಿ ಇನ್ಸ್ಟಾಲ್ಮೆಂಟ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಕಂಡುಹಿಡಬೇಕು. ಇಲ್ಲಿ ಎಷ್ಟು 5 ಈಕ್ವಲ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಂತ. ಆದ್ದರಿಂದ ಅದು ಕ್ಯಾಶಿಗೆ ಇರುವಂಥದ್ದು ಐಟಮ್ ವ್ಯಾಲ್ಯೂ, ಆರ್ಟಿಕಲ್ ವ್ಯಾಲ್ಯೂ ಕ್ಯಾಶಿಗೆ ಇರೋದಷ್ಟು ಐತಿ 500 ಐತಿ, 500 ರುಪೀಸ್. ಅದನ್ನು 150 ರುಪೀಸ್ ಏನು ಮಾಡಿದಾನ ಅಂತ ಇನ್ಸ್ಟಾಲ್ಮೆಂಟ್ ಡೌನ್ ಪೇಮೆಂಟ್ ಕಟ್ಟಿದಾನಂತ. 150 ರುಪೀಸ್ ಡೌನ್ ಪೇಮೆಂಟ್ ಕಟ್ಟಿದರೆ ಇನ್ನು ಎಷ್ಟು ವ್ಯಾಲ್ಯೂ ಉಳಿತದೆ, ಇನ್ನು 350 ರೂಪಾಯಿ ವ್ಯಾಲ್ಯೂ ಉಳಿತದೆ ಇಲ್ಲಿ. ಸೊ ಈ 350 ವ್ಯಾಲ್ಯೂ ಮೇಲೆ ನಾವೇನು ಮಾಡ್ಕೊಳ್ಳಿ, ಇನ್ಸ್ಟಾಲ್ಮೆಂಟ್ ವ್ಯಾಲ್ಯೂ ಎಷ್ಟು ಬರುತ್ತೆ ಕಂಡುಹಿಡಬೇಕಿಲ್ಲಿ, ಪ್ರತಿ ತಿಂಗಳಿಗೆ ಇನ್ಸ್ಟಾಲ್ಮೆಂಟ್ ಎಷ್ಟು ಬರುತ್ತೆ ಅಂತ ಕಂಡುಹಿಡಬೇಕಿಲ್ಲಿ. ಆದ್ದರಿಂದ ನೋಡಿಲಿ ಸ್ಟಾರ್ಟಿಂಗಲ್ಲಿ 350 ರೂಪಾಯಿ ಐತಿ, ಇದರಲ್ಲೇ ನಮಗೆ ಇನ್ಸ್ಟಾಲ್ಮೆಂಟ್ ಎಷ್ಟು ಗೊತ್ತಿಲ್ಲ, ಮೈನಸ್ ಐ ಅಂತ ಬರ್ರಿ. ಇದನ್ನು ಮಾಡ್ಬೇಕು ನಾವು 350 ಮೈನಸ್ ಐ. ಅದೇ ಥರ ಸೆಕೆಂಡ್ ವರ್ಷ ಮತ್ತೇನು ಸೆಕೆಂಡ್ ತಿಂಗಳ ಏನು ಮಾಡ್ತಾನೆ ಮತ್ತೆ ಇನ್ಸ್ಟಾಲ್ಮೆಂಟ್ ಕಟ್ತಾನೆ, ಅದು ಗೊತ್ತಿಲ್ಲ ಅಂದರೆ ಐ. ಇದನ್ನು ನೋಡ್ರಿ 350 ಮೈನಸ್ ಐ ಅವಾಗ ಏನಾಗುತ್ತೆ, ನಮಗೆ ಏನಾಗುತ್ತೆ 350 ಮೈನಸ್ 2i ಅಂತ ಆಗುತ್ತೆ, 2i. ಯಾಕಂದ್ರೆ ನಾವು ಇಲ್ಲಿ ಪ್ರತಿ ಇನ್ಸ್ಟಾಲ್ಮೆಂಟ್ ಕಟ್ಕೊಂಡು ಹೋದಂಗೆಲ್ಲ ಆಗುತ್ತೆ ವ್ಯಾಲ್ಯೂ ಕಡಿಮೆ ಹಾಕೊಂಡು ಹೋಗುತ್ತೆ. ಆದ್ದರಿಂದ ನಾವು ಮಾಡ್ಬೇಕು ಇನ್ಸ್ಟಾಲ್ಮೆಂಟ್ ವ್ಯಾಲ್ಯೂ ಗೊತ್ತಿಲ್ಲ ಅಂದರೆ ಈ ಥರ ಬರ್ಕೊಂಡು ಹೋಗ್ರಿ. ಅದೇ ಥರ 3 ತಿಂಗಳಾಯಿತು. ಸೊ ನೆಕ್ಸ್ಟ್ ಮೈನಸ್ ಐ ನಮಗೇನಾಗುತ್ತೆ 350 ಮೈನಸ್ 2i ಮೈನಸ್ ಐ ಎಷ್ಟಾಗುತ್ತೆ ನಮಗೆ 350 ಮೈನಸ್ 3i ಅಂತ ಆಗುತ್ತೆ, ಕರೆಕ್ಟಲ್ಲ 3i. ಅದೇ ಥರ ನೆಕ್ಸ್ಟ್ ಇನ್ಸ್ಟಾಲ್ಮೆಂಟ್ ಕಟ್ಟಿದರೆ ನಮ್ಗೆ ಏನಾಗುತ್ತೆ 350 ಮೈನಸ್ 4i ಅಂತ ಆಗುತ್ತೆ. ಆಮೇಲೆ ನಮಗೆ ಲಾಸ್ಟಿಗೆ ವ್ಯಾಲ್ಯೂ ಎಷ್ಟು ಉಳಿತದೆ ಇಲ್ಲಿ, ಒಂದು ನಿಮಿಷ ಇದನ್ನು ನೀಟಾಗಿ ಬರೆದು ಬಿಡ್ತೀನಿ. ಸೊ ಇಲ್ಲಿ 4th ಇನ್ಸ್ಟಾಲ್ಮೆಂಟ್ ಕಟ್ಟಿದ ಮೇಲೆ ಎಷ್ಟು ಉಳಿತದೆ ಅಂತಾಗ 350 ಮೈನಸ್ 4i. ಸೊ ಲಾಸ್ಟಿಗೆ ಇದೆಲ್ಲ ಕಟ್ಟಿದ ಮೇಲೆ ಒಂದು ನಿಮಿಷಪ್ಪ, ಇದೆ ಅದು 350 ಮೈನಸ್ 4i. ಸೊ ಲಾಸ್ಟಿಗೆ ಎಷ್ಟು ಉಳಿತದೆ 0 ರೂಪೀಸ್ ಉಳಿತದೆ. ಯಾಕಂದರೆ ನೋಡಿಲ್ಲ ಎಲ್ಲ ಇನ್ಸ್ಟಾಲ್ಮೆಂಟ್ ಕಟ್ಟಿದ ಮೇಲೆ ಆತಾಗ ಲಾಸ್ಟಿಗೆ 0 ರೂಪೀಸ್ ಉಳಿತದಂತ. ಸೊ 0 ರೂಪೀಸ್ ಉಳಿದ್ಮೇಲೆ ಆತಾಗ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಎಷ್ಟು ಬರುತ್ತೆ ನಾವು ಕಂಡುಹಿಡ್ಬೇಕಂತಿಲ್ಲಿ. ಸೊ ಆದ್ದರಿಂದ ನೋಡಿಲ್ಲಿ ಅಮೌಂಟ್ ಪ್ರಿನ್ಸಿಪಲ್ ಎಷ್ಟು ಐತಿ ಇಲ್ಲಿ 350 ಐತಿ, ಬಟ್ ನಮಗೆ ಅಮೌಂಟ್ ವ್ಯಾಲ್ಯೂ ಬೇಕು. ಅಮೌಂಟ್ ವ್ಯಾಲ್ಯೂ ಬೇಕಂದರೆ ಆತ ತಿಂಗಳಿಗೆ ಎಷ್ಟು ಇನ್ಸ್ಟಾಲ್ಮೆಂಟ್ ಕಟ್ತಿದ್ದ ಗೊತ್ತಿಲ್ಲ. ಸೊ ಅದನ್ನು ಐ ಇಂಟು ಎಷ್ಟು ತಿಂಗಳ ಕಟ್ತಾನ ಆತ 5 ತಿಂಗಳ ಕಟ್ತಾನ ಅಂತ. ಸೊ ಗುಣಾಕಾರ 5. ಸೊ ಆದ್ದರಿಂದ ಅಮೌಂಟ್ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ ಇಲ್ಲಿ 5i ಅಂತ ಬರುತ್ತೆ, 5i. ಸೊ ನಾವು ಸಿಂಪಲ್ ಇಂಟ್ರೆಸ್ಟ್ ಬೇಕಂದರೆ ಈ ಅಮೌಂಟಲ್ಲಿ ನಾವೇನು ಮಾಡೋಕೆ ಪ್ರಿನ್ಸಿಪಲ್ನ ಕಳೆದು ಬಿಟ್ರಿ, ಅವಾಗ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ನಮಗೆ ಎಷ್ಟು ಬರುತ್ತೆ 5i ಅಲ್ಲಿ ನಾವು 350 ಮೈನಸ್ ಮಾಡಿದರೆ ನಮಗೆ ಸಿಂಪಲ್ ಇಂಟ್ರೆಸ್ಟ್ ವ್ಯಾಲ್ಯೂ ಬರುತ್ತೆ. ಸೊ ಇದು ಸಿಂಪಲ್ ಇಂಟ್ರೆಸ್ಟ್ ವ್ಯಾಲ್ಯೂ ಆಗಿರುವಂಥದ್ದು. ಆದ್ದರಿಂದ ನಮಗೇನೇನು ಬರ್ತದೆ ಫಾರ್ಮುಲಾ ಹಾಕಿ ಬರೀರಿ. ಸೊ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು PRT ಡಿವೈಡ್ ಬೈ 100 ಅಂತ. ಸೊ ಅದರಿಂದ ಸಿಂಪಲ್ ಇಂಟ್ರೆಸ್ಟ್ ವ್ಯಾಲ್ಯೂ ನಮಗೆ ಎಷ್ಟೈತಿ ಇಲ್ಲಿ 5i ಮೈನಸ್ 350 ಅಂತ, 5i ಮೈನಸ್ 350. ಸೊ 350 ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ವ್ಯಾಲ್ಯೂ ಎಷ್ಟೈತಿಲ್ಲ 350 ಇತ್ತು. ಸೊ 350 ಇಂಟು ಆರ್ ವ್ಯಾಲ್ಯೂ ಎಷ್ಟೈತೆ ನಮಗೆ ಇಲ್ಲಿ, ಆರ್ ವ್ಯಾಲ್ಯೂ ಎಷ್ಟೈತಿ 18% ಐತಿ. ಸೊ ಗುಣಾಕಾರ 18 ಅಂತ, ಗುಣಾಕಾರ 18 ಅಲ್ಲ 18 ಅದು ಎಷ್ಟು 18 ಇಂಟು 1 ತಿಂಗಳ ಡಿವೈಡ್ ಬೈ 100 ಪ್ಲಸ್ ಅದೇ ಥರ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಎಷ್ಟು ಬರ್ತಿಲ್ಲ, ಸೆಕೆಂಡ್ ಇನ್ಸ್ಟಾಲ್ಮೆಂಟಿಗೆ ಎಷ್ಟು ಬಂತಿಲ್ಲ 350 ಮೈನಸ್ ಐ ಅಂತ, 350 ಮೈನಸ್ ಐ ಡಿವೈಡ್ ಬೈ 100 ಇಂಟು 18 ಕರೆಕ್ಟಲ್ಲ. ಸೊ ಇದೆಲ್ಲ ತಿಂಗಳ ಲೆಕ್ಕದಾಗ ಮಾಡ್ಬೇಕಂದ್ರೆ ಈ ಗುಣಾಕಾರ 12 ಅಂತ ಮಾಡ್ಕೋಬೇಕಂತ ಹೇಳಿದ್ದೆ ನಾನು. ಗುಣಾಕಾರ 12 ಇಂಟು 1 ಪ್ಲಸ್ 350 ಮೈನಸ್ 2i ಗುಣಾಕಾರ 18 ಕರೆಕ್ಟಲ್ಲ, 18 ಇಂಟು 1 ಡಿವೈಡ್ ಬೈ 100 ಇಂಟು 12 ಅಂತ. ಸೊ ಇದು 3 ತಿಂಗಳ ಲೆಕ್ಕ ಆಯಿತು. ಪ್ಲಸ್ 4th ತಿಂಗಳ ಅಂದರೆ 350 ಮೈನಸ್ ಎಷ್ಟಾಯ್ತು ಇಲ್ಲಿ 3i ಕರೆಕ್ಟಲ್ಲ, 3i ಮೈನಸ್ ಅಲ್ಲ ಗುಣಾಕಾರ ಇಂಟು 18 ಇಂಟು 1 ಡಿವೈಡ್ ಬೈ 12 ಇಂಟು 100. ಅದೇ ಥರ 350 ಮೈನಸ್ 4i
ಇಂಟು 18 ಇಂಟು 1 ಡಿವೈಡ್ ಬೈ 100 ಇಂಟು 12 ಅಂತ. ಸೊ ಇದು ಇಲ್ಲಿ 350 ಆಗಿರುವಂಥದ್ದು ಇದು ವ್ಯಾಲ್ಯೂ 350 ಕರೆಕ್ಟಲ್ಲ. ಸೊ ಅವಾಗ ಲಾಸ್ಟಿಗೆ ಏನಾಗುತ್ತೆ, ಲಾಸ್ಟ್ ಇನ್ಸ್ಟಾಲ್ಮೆಂಟ್ ನಮಗೆ 0 ವ್ಯಾಲ್ಯೂ ಬರುತ್ತೆ. ಸೊ 0 ಇಂಟು ಎಲ್ಲ ಮಾಡಿದ್ರು 0 ಬರುತ್ತೆ, ಅದು ಬರ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಆದ್ದರಿಂದ ಇಲ್ಲಿ ನೋಡಿ ಎಲ್ಲ ಕಡೆ ಏನಾಯ್ತು 18 ಡಿವೈಡ್ ಬೈ 12 ಇಂಟು 100, 18 ಡಿವೈಡ್ ಬೈ 12 ಇಂಟು 100 ಎಲ್ಲ ಕಡೆ ಕಾಮನ್ ಐತೆ, ಅದನ್ನು ಕಾಮನ್ ತೆಗೆದುಬಿಟ್ರೆ ಸೊ ಇದೇನಾಗುತ್ತೆ ನಮಗೆ 5i ಮೈನಸ್ 350 ಇಸ್ ಈಕ್ವಲ್ ಟು 18 ಡಿವೈಡ್ ಬೈ 12 ಇಂಟು 100 ಕಾಮನ್ ತೆಗೆದ್ರೆ ನಮ್ಗೆ ಒಳಗೆ ಏನು ಉಳಿತದೆ ಇಲ್ಲಿ 350 ಪ್ಲಸ್ 350i 350 ಪ್ಲಸ್ 350 ಮೈನಸ್ i ಪ್ಲಸ್ 350 ಮೈನಸ್ 2i ಪ್ಲಸ್ 350 ಮೈನಸ್ 3i ಪ್ಲಸ್ 350 ಮೈನಸ್ 4i ಅಂತ. ಆದ್ದರಿಂದ ನೋಡ್ರಿ ನೆಕ್ಸ್ಟ್ ಪೇಜಲ್ಲಿ ತೋರಿಸ್ತೀನಿ ನೋಡ್ರಿ ಇಲ್ಲಿ ಏನೇನು ಬರುತ್ತೆ ಅದನ್ನು ಬರ್ರಿ ಇಲ್ಲಿ. ಸೊ 5i ಮೈನಸ್ 350. ಸೊ ನಿಮ್ಗೆ ನೋಡೋಕೆ ಕ್ಯಾಲ್ಕುಲೇಷನ್ಸ್ ಡಿಫಿಕಲ್ಟ್ ಅನ್ಸ್ಬೋದು, ಬಟ್ ಈಸಿಯಾಗಿ ಏನೋ ಪ್ರಾಬ್ಲಮ್ ಇಲ್ಲಿ. ಸೊ ಇಲ್ಲಿ ನೋಡಿ ಕಡಿತ ಹೊಡೆದ್ಬಿಟ್ರಿ 6 1 6 2 12 6 3 18 ಕರೆಕ್ಟಲ್ಲ. ಇಲ್ಲೇನು ಉಳಿತದೆ 3 ಡಿವೈಡ್ ಬೈ 200 ಅಂತ ಉಳಿತದೆ. ಸೊ 3 ಡಿವೈಡ್ ಬೈ 200 ಗುಣಾಕಾರ ನೋಡಿಲ್ಲಿ 350 ಪ್ಲಸ್ 350 ಎಲ್ಲ ಕಡೆ 350 ಐತಿ. ಎಷ್ಟು ಸಲ ಐತಿ ಇಲ್ಲಿ ಒಂದು ಸಲ 1 2 3 4 5 ಸಲ ಐತಿ. ಸೊ ಅದನ್ನು 350 ಇಂಟು 5 ಮೈನಸ್ ಇಲ್ಲಿ i ಎಂಬುದು ಎಷ್ಟು ಸಲ ಐತಿ ಕೂಡಿಸ್ರಿ ಮೈನಸ್ i 1 2 ಇಲ್ಲಿ ನೋಡ್ರಿ ಮೈನಸ್ i ಮೈನಸ್ 2i 3i ಮೈನಸ್ 3i ಮೈನಸ್ 3i 6i 10i ಅಂತ ಬರುತ್ತೆ ಇಲ್ಲಿ. ಸೊ ಮೈನಸ್ 10i. ಸೊ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಬೇಸಿಕ್ಕಾಗಿ ತಿಳಿಸ್ತೀನಿ, ಇದನ್ನು ಶಾರ್ಟ್ಕಟ್ ಅಪ್ರೋಚ್ ಡೈರೆಕ್ಟಾಗಿ ಬರ್ಕೊಳ್ಳೋದು ಹೆಂಗಂತ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಬರ್ತಲ್ಲ ಅದನ್ನು ತಿಳಿಸ್ತೀನಿ ಇಲ್ಲಿ. ಸೊ 350 ಇಂಟು 5 ಮೈನಸ್ 10i ಅಂತ ಬಂತಲ್ಲ ಇಷ್ಟು. ಆಮೇಲೆ ಸೊ ನೀವು ಇಷ್ಟು ಇದನ್ನೇ ಶಾರ್ಟ್ಕಟಾಗಿ ಡೈರೆಕ್ಟಾಗಿ ಈ ಥರ ಡೈರೆಕ್ಟಾಗಿ ಇದೇ ಸ್ಟೆಪ್ಪನ್ನು ಬರಿಬೋದು. ಇಲ್ಲಿ ತೋರಿಸ್ತೀನಿ ನೀವು ಈ ಥರ ಬರ್ಕೊಳ್ಳೋದು ಬದಲು ಇಷ್ಟು ಬಂತು. ಸೊ ಆಮೇಲೆ ಏನು ಬರುತ್ತೆ ನೋಡ್ರಿ ಇದು 200 ಕಡೆ ತೊಗೊಂಡೋಗ್ಬಿಟ್ರಿ. ಇಲ್ಲ ಅಂತಂದರೆ ಏನು ಮಾಡ್ರಿ ಗೊತ್ತಾ, ಎಲ್ಲ ಕಡೆಯಲ್ಲಿ 0 ಕಾಮನ್ ಆಯ್ತಲ್ಲ. ಸೊ 0 ಕಾಮನ್ ತೆಗೆದ್ಬಿಟ್ರೆ ಇಲ್ಲಿ ಒಂದು 0 ಕ್ಯಾನ್ಸಲ್ ಆಗುತ್ತೆ. ಆವಾಗ 5i ಮೈನಸ್ 350 ಇಸ್ ಈಕ್ವಲ್ ಟು 300 ಡಿವೈಡ್ ಬೈ 12 3 ಡಿವೈಡ್ ಬೈ 200 ಇಂಟು 10. ಇಲ್ಲಿ 10 ಕಾಮನ್ ಐತೆ 10 ತೆಗೆದ್ಬಿಟ್ರಿ. ಅವಾಗ ಏನಾಗುತ್ತೆ ಒಳಗೇನು ಉಳಿತದೆ 35 ಇಂಟು 5 ಉಳಿತದೆ. 35 ಇಂಟು 5 ಮಾಡಿದರೆ 5 5 25 5 3 15 17 ಮೈನಸ್ i ಅಂತ ಉಳಿತದೆ ಕರೆಕ್ಟಲ್ಲ. ಸೊ ಇಲ್ಲಿ ಒಂದು 0 ಇಲ್ಲಿ ಒಂದು 0 ಕ್ಯಾನ್ಸಲ್ ಆಯಿತು. ಈ 20 ಈ ಕಡೆ ಸೈಡ್ ತೊಗೊಂಡೋಗ್ರಿ ಗುಣಾಕಾರ ಮಾಡಿರಿ 20 ಇಂಟು 5 100 i ಮೈನಸ್ ಇದು 350 ಇಂಟು 20 35 70 ಮತ್ತು ಇದು ಡಬಲ್ 0 ಇಲ್ಲಿ ಡಬಲ್ 0 ಈಸ್ ಈಕ್ವಲ್ ಟು 3 ಇಂದ ಇದು ಗುಣಾಕಾರ ಮಾಡಿರಿ 3 5 15 ಒಂದು ಕೈಲ 3 21 22 3 1 3 5 ಮೈನಸ್ 3i ಅಂತ. ಆದ್ದರಿಂದ ನೋಡ್ರಿ 100i ಮೈನಸ್ 3i ಏನಾಗುತ್ತೆ ಕೂಡಿಸಿದ್ರೆ 103i ಅಂತ ಆಗುತ್ತೆ ಈಸ್ ಈಕ್ವಲ್ ಟು ಈ 7000 ಕಡೆ ಸೈಡ್ ತೊಗೊಂಡ್ರೆ ಕೂಡಿಸಿದ್ರೆ ಮತ್ತು 7525 ಆಗುತ್ತೆ. ಸೊ ನಮಗೆ 7525 ವ್ಯಾಲ್ಯೂ ಆಗುತ್ತೆ. ಇದು 7525 ವ್ಯಾಲ್ಯೂ ಆಯಿತು. ಅದರಿಂದ i ವ್ಯಾಲ್ಯೂ ಬೇಕು ನಮಗೆ. ಪ್ರತಿ ತಿಂಗಳಿಗೆ ಇನ್ಸ್ಟಾಲ್ಮೆಂಟ್ ಅಷ್ಟು ಬರ್ತಬೇಕಿಲ್ಲಿ i ಇಸ್ ಈಕ್ವಲ್ ಟು 7525 ಡಿವೈಡ್ ಬೈ 103 ಅಂತ. ಇದರಿಂದ ನೀವು ಡಿವೈಡ್ ಮಾಡಿದರೆ ನಮಗೆ ವ್ಯಾಲ್ಯೂ ಸಿಗುತ್ತೆ. ಸೊ 103 ಡಿವೈಡ್ ಬೈ 7525 ಕರೆಕ್ಟಲ್ಲ. ಸೊ ಎಷ್ಟಾಗುತ್ತೆ ನೋಡಿರಿ 700 ಬೇಕು ನಮಗೆ. 4 1 ಬರಲ್ಲ 5 7 7 3 21. ಸೊ 7ರಿಂದ ಕಡ್ತಾ ಬಿಡ್ರಿ ಅವಾಗೇನಾಗುತ್ತೆ 7 3 21 7 1 ಆವಾಗ 1 3 0 315 ಬಂತು. ಮತ್ತು 3ರಿಂದ ಕಡ್ತಾ ಹೊಡೆದ್ರೆ 70 ಅಂದರೆ 73 ಪಾಯಿಂಟ್ ಸಮಥಿಂಗ್ ವ್ಯಾಲ್ಯೂ ಬರುತ್ತೆ ನಮಗೆ. ಯಾವುದು 73.06 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ನಮಗೆ ನಿಯರ್ಲಿ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ 73.06 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಅರ್ಥ ಆಯ್ತಲ್ಲ. ಸೊ ಅವನು ಪ್ರತಿ ತಿಂಗಳಿಗೆ ಇನ್ಸ್ಟಾಲ್ಮೆಂಟ್ ಎಷ್ಟು ಕೊಡ್ತಾವೆ ಇಲ್ಲಿ 73.06 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಅರ್ಥ ಆಯ್ತಲ್ಲ. ಸೊ ಫಸ್ಟ್ ಪ್ರಾಬ್ಲಮ್ಗೆ ಎಷ್ಟು ಏನು ಮಾಡಿದ್ರೆ ಎಷ್ಟು ಬೇಸಿಕ್ಕಿಂದ ನೀಟಾಗಿ ಒಂದೊಂದು ಸ್ಟೆಪ್ನ ಮಾಡ್ಕೊಂಡು ಹೋದ್ರಿ. ಬಟ್ ಇದನ್ನೇ ನೀವು ಡೈರೆಕ್ಟಾಗಿ ಈ ಎಷ್ಟೆಲ್ಲ ಬರೋಬಲ್ಲ ಈ ಪೇಜಲ್ಲಿ ಬರೋಬಲ್ಲ ಡೈರೆಕ್ಟಾಗಿ ಸ್ಕಿಪ್ ಮಾಡಿ ಈ ಡೈರೆಕ್ಟ್ ಸ್ಟೆಪ್ಪಿಗೆ ಬರ್ಬೋದಲ್ಲಿ. ನೆಕ್ಸ್ಟ್ ಪ್ರಾಬ್ಲಮ್ ತೋರಿಸ್ತೀನಿ ನೋಡ್ರಿ ಹೆಂಗಂತ. ಎ ಸ್ಕೂಟಿ ಕ್ಯಾನ್ ಬಿ ಬಾಟ್ ಫಾರ್ 30,000 ಇನ್ ಕ್ಯಾಶ್ ಆರ್ 9,400 ಇನ್ ಕ್ಯಾಶ್ ಡೌನ್ ಪೇಮೆಂಟ್ ಅಂತ. ಫಾಲೋಡ್ ಬೈ 4 ಮಂತ್ಲಿ ಇನ್ಸ್ಟಾಲ್ಮೆಂಟ್. ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ದಿ ಈಚ್ ಇನ್ಸ್ಟಾಲ್ಮೆಂಟ್ 15% ರೇಟ್ ಆಫ್ ಇಂಟ್ರೆಸ್ಟ್ ಇದ್ದಾಗ ಏನು ಬರ್ತದೆ. ಈಗ ತೊಗೊಂಬಂದಿದ್ದು ಎಷ್ಟಕ್ಕಿತ್ತಿಲ್ಲಿ ಅವನು ಕ್ಯಾಶಿಗೆ ಕೊಟ್ಟರೆ 30,000 ಕ್ಯಾಶಿಗೆ ಕೊಡ್ಬೋದಿತ್ತು. ಅದನ್ನೇ ಅವನು ರೇಟ್ ಎಷ್ಟು
9400 ಏನು ಮಾಡ್ತಾನಂತ 9400ಗೆ ಕ್ಯಾಶ್ ಡೌನ್ ಪೇಮೆಂಟ್ ಕಟ್ಟಿದರೆ ಇನ್ನು ಎಷ್ಟು ಉಳಿತದೆ? ಇನ್ನು 20,600 ರೂಪಾಯಿ ಉಳಿತದೆ. ಈ 20,600ಗೆ ಆತಗ ಏನು ಮಾಡ್ಬೇಕು? ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಕೊಡ್ತಾರೆ? ಆತಗ 15% ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟರೆ ಅವಾಗ ಆತಗ ಎಷ್ಟು ಬರುತ್ತೆ ಇನ್ಸ್ಟಾಲ್ಮೆಂಟ್ ಪ್ರತಿ ತಿಂಗಳಿಗೆ ಕಂಡುಹಿಡ್ಕೊಳ್ಳಿ. ಸೊ ಆದ್ದರಿಂದ 4 ಮಂತ್ಲಿ ಇನ್ಸ್ಟಾಲ್ಮೆಂಟ್ ಕಂಡುಹಿಡ್ಬೇಕಂದ್ರೆ ಇಲ್ಲಿ ನೋಡ್ರಿ. ಸೊ ಅಮೌಂಟ್ ವ್ಯಾಲ್ಯೂ ಬೇಕಂದ್ರೆ ನಮಗೆ ಎಷ್ಟು ತಿಂಗಳ ಕಟ್ತಿದ್ದಂತ 4 ತಿಂಗಳ ಇನ್ಸ್ಟಾಲ್ಮೆಂಟ್ ಎಷ್ಟು ಗೊತ್ತಿಲ್ಲ. ಸೊ ಅವಾಗ ಏನಾಗುತ್ತೆ ನಮಗೆ 4i ಅಂತ ಬರುತ್ತೆ. ಈ 4i ಮತ್ತು ಇದು 20,600 ಇದನ್ನು ನಾವು ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ? 4i ಮೈನಸ್ 20,600 ಸಿಂಪಲ್ ಇಂಟ್ರೆಸ್ಟ್ ವ್ಯಾಲ್ಯೂ ಬರ್ತಿಲ್ಲ. ಆದ್ದರಿಂದ ನೋಡಿರಿ ನೀವು ಡೈರೆಕ್ಟಾಗಿ ಹೆಂಗೆ ಬರ್ಕೊಳ್ಳೋದಂದರೆ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಅದು ಡೈಗ್ರಾಮ್ ಥ್ರೂ ತೋರಿಸ್ತೀನಿ. ಸ್ಟಾರ್ಟಿಂಗಲ್ಲಿ ಎಷ್ಟಿತ್ತು? 20,600 ಇತ್ತು. 20,600 ಕರೆಕ್ಟಲ್ಲ? ಈ 20,600ಗೆ ಇನ್ಸ್ಟಾಲ್ಮೆಂಟ್ ಎಷ್ಟು ಕಟ್ದಂಗೆ ಗೊತ್ತಿಲ್ಲ. ಸೊ ಮೈನಸ್ i ಇದನ್ನಾಗುತ್ತೆ 20,600 ಮೈನಸ್ i ಅಂತ ಬರುತ್ತೆ. ಇದು ಫಸ್ಟ್ ಇನ್ಸ್ಟಾಲ್ಮೆಂಟ್ ಆಯಿತು. ಐದರ ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಂದರೆ ಮತ್ತೆ ಮೈನಸ್ i ಮಾಡಿದರೆ 20,600 ಮೈನಸ್ 2i ಅಂತ ಆಗುತ್ತೆ ಸೆಕೆಂಡ್ ಇನ್ಸ್ಟಾಲ್ಮೆಂಟ್. ಕರೆಕ್ಟಲ್ಲ? ಇದು ಫಸ್ಟ್ ಇನ್ಸ್ಟಾಲ್ಮೆಂಟ್ ಕಟ್ಟಿದ್ಮೇಲೆ ಎಷ್ಟು ಬರುತ್ತೆ? ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಕಟ್ಟಿದ್ಮೇಲೆ ಎಷ್ಟು ಬರುತ್ತೆ? ಅದೇ ಥರ ಥರ್ಡ್ ಇನ್ಸ್ಟಾಲ್ಮೆಂಟ್ ಕಟ್ಟಿದ್ಮೇಲೆ ಎಷ್ಟು ಬರುತ್ತೆ? 20,600 ಮೈನಸ್ 3i ಅಂತ. ಕರೆಕ್ಟಲ್ಲ? 3i ಅಂತ ಇಷ್ಟು ಬರುತ್ತೆ. ಸೊ ನೀವು ಈ ಥರ ಡೈಗ್ರಾಮ್ ಬರ್ಕೊಳ್ಬೋದು. ಶಾರ್ಟ್ಕಟಾಗಿ ಹೆಂಗೆ ಬರ್ಕೋಬೇಕಂದ್ರೆ ನೋಡ್ರಿ. ಸೊ ಇಲ್ಲಿ 4 ಇನ್ಸ್ಟಾಲ್ಮೆಂಟ್ ಅಂತ ಕೊಡೋದ್ರಲ್ಲಿ 4 ಮಂತ್ಲಿ ಇನ್ಸ್ಟಾಲ್ಮೆಂಟ್ ಅಂದರೆ ನೀವೇನು ಮಾಡಬೇಕು? 4ರಲ್ಲಿ ಇನ್ಸ್ಟಾಲ್ಮೆಂಟ್ ಕಳೆದ್ರೆ 4ಕ್ಕಿಂತ ಕಡಿಮೆ ಯಾವ್ದು ಬರುತ್ತೆ ಸಂಖ್ಯೆ? ಒಂದು ಸಂಖ್ಯೆ ಕಡಿಮೆ ಅಂದರೆ 3i ಅಂತ. ಸೊ ಡೈರೆಕ್ಟಾಗಿ ಎಷ್ಟನ್ನು ಬರ್ಕೋಬೋದು ನೀವು ಇಲ್ಲಿ 3i ಅಂತ. ಆ್ಯಂಡ್ ಇಲ್ಲಿ ನೋಡ್ರಿ ಪೇಜ್ ಸ್ವಲ್ಪ ಬರ್ತಿಲ್ಲ ಇದು. ಸೊ ಪ್ರಿನ್ಸಿಪಲ್ ವ್ಯಾಲ್ಯೂ ಎಷ್ಟೈತಿ ಇಲ್ಲಿ? 20,600. ಸಿಂಪಲ್ ಇಂಟ್ರೆಸ್ಟ್ ವ್ಯಾಲ್ಯೂ ಎಷ್ಟೈತಿ? 4i ಮೈನಸ್ 20,600 ಅಂತ. ಆದ್ದರಿಂದ ಸಿಂಪಲ್ ಇಂಟ್ರೆಸ್ಟ್ ವ್ಯಾಲ್ಯೂ ಎಷ್ಟೈತಿ? 4i ಮೈನಸ್ 20,600 ಇಸ್ ಈಕ್ವಲ್ ಟು. ಸೊ ನೀವು ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟೈತಿ? 15% ಐತಿ. ಸೊ 15 ಆ ರೇಟ್ ಆಫ್ ಇಂಟ್ರೆಸ್ಟು 15 ಡಿವೈಡ್ ಬೈ 12 ಇಂಟು 100 ಡೈರೆಕ್ಟಾಗಿ ಕಾಮನ್ ತೆಗೆದುಬಿಟ್ರಿ. ಸೊ ಒಳಗೆ ಏನು ಉಳಿತದೆ ನಮಗೆ ಇಲ್ಲಿ ನೋಡಿರಿ. 20,600 ಎಷ್ಟು ಸಲ ಐತಿ ಇಲ್ಲಿ? 1 ಸಲ, 2 ಸಲ, 3 ಸಲ, 4 ಸಲ. ಸೊ 20,600 ಇಂಟು 4 ಮೈನಸ್ i ಎಂಬುದು ಎಷ್ಟು ಸಲ ಇದಾವೆ ಇಲ್ಲಿ? ಸೊ ಫಸ್ಟ್ನೇದಾಗಿ 1 ಇಲ್ಲಿ 2i ಮನೆ 2i ಮತ್ತು 3i ಮತ್ತು i ಕೂಡಿಸಿದ್ರೆಲ್ಲ ಎಷ್ಟು ಬರುತ್ತೆ? 6i ಬರುತ್ತೆ. ಸೊ 6i. ಆದ್ದರಿಂದ ನೋಡ್ರಿ ಏನು ಬರುತ್ತೆ? ಕಡ್ದ ಹೊಡ್ರಿ 3 5 12, 3 4 12 ಮತ್ತು 5 1 5 20. ಇಲ್ಲಿ ಎಷ್ಟು ಬರುತ್ತೆ? 20 ಇಂಟು 4 80 ಆಗುತ್ತೆ. 80 ಏನು ಮಾಡಿರಿ? ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. ಸೊ ಆದ್ದರಿಂದ 80 ಇಂಟು 4i ಮೈನಸ್ 20,600 ಇಸ್ ಈಕ್ವಲ್ ಟು ಇಲ್ಲಿ ಏನು ಬರುತ್ತೆ ನಮಗೆ? ಗುಣಾಕಾರ ಮಾಡಿರಿ. ಸೊ ಎಲ್ಲ ಗುಣಾಕಾರ ಮಾಡಿದ್ರೆ ಏನಾಗುತ್ತೆ? 0 0 0 0 4 24 2 ಕೈಯಿಲ್ಲ ಮತ್ತು 1 ನಿಮಿಷ 4 24 26 ಬರ್ತೀನಿ ನಾನಲ್ಲಿ. ಇಲ್ಲಿ 0 0 0 0 4 24 4 ಇದಕ್ಕೆ ಬರೋಕ್ಕೆ ಬರ್ತಿಲ್ಲ ಹಿಂಗೆ 0 0 0 0 4 24 2 ಕೈಯಿಲ್ಲ 4 2 8 82,400 ಮೈನಸ್ ಮತ್ತು ಇಲ್ಲೇನು ಬರುತ್ತೆ? 6i ಅಷ್ಟೇ ಬರುತ್ತೆ. ಕರೆಕ್ಟಲ್ಲ? ಇದನ್ನು ಗುಣಾಕಾರ ಮಾಡಿದರೆ ಏನಾಗುತ್ತೆ? 8 4 32 320i ಮೈನಸ್ ಮತ್ತು 8ರಿಂದ ಗುಣಾಕಾರ ಮಾಡಿದರೆ 0 8 48 ಮತ್ತು 8 16 ಇಸ್ ಈಕ್ವಲ್ ಟು 82,400 ಮೈನಸ್ 6i ಅಂತ. ಆದ್ದರಿಂದ ನೋಡಿ 320i ಮತ್ತು ಮೈನಸ್ 6i ಇದನ್ನು ತೊಗೊಂಬರ್ರಿ. ಮೈನಸ್ 6i ಕಡೆ ತೊಗೊಂಬಂದ್ರೆ ಏನಾಗುತ್ತೆ? 326i ಅಂತ ಆಗುತ್ತೆ ಇಸ್ ಈಕ್ವಲ್ ಟು ಈ 1,64,800 ಈ ಕಡೆ ತೊಗೊಂಬಂದ್ರೆ ಏನಾಗುತ್ತೆ? ಪ್ಲಸ್ ಆಗುತ್ತೆ. 1,64,800 ನಾವು 82,400 ಕೂಡಿಸ್ಬೇಕಿಲ್ಲಿ. ಸೊ 0 0 0 0 8 4 12 7 14 ಒಂದು ಕಾಲ 2 4 2,47,200 ರೂಪಾಯಿ ಬರುತ್ತೆ. 2,47,200 ರೂಪಾಯಿ ಬರುತ್ತೆ. ಸೊ ನಾವು ಪ್ರತಿ ಇನ್ಸ್ಟಾಲ್ಮೆಂಟ್ ವ್ಯಾಲ್ಯೂ ಬೇಕಂದರೆ ಈ 2,47,200 ರೂಪಾಯಿನ 326ರಿಂದ ಡಿವೈಡ್ ಮಾಡಿರಿ. ಅವಾಗ ನಮಗೇನು ಸಿಗುತ್ತೆ ಆನ್ಸರು? ಇದು 00 ಇದು. ಒಂದು ನಿಮಿಷ ಇದು 00 ಆಗಿರುವಂಥದ್ದು 00. ಅವು ನೀವು 326ರಿಂದ ಡಿವೈಡ್ ಮಾಡಿದರೆ ನಮಗೇನು ಸಿಗುತ್ತೆ ನೋಡ್ರಲ್ಲಿ? 2,47,326. ಇದರದ್ದು ನಿಯರ್ ಬೈ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂದರೆ 326 2,47,000
ಇಲ್ಲೇ ಡಿವೈಡ್ ಮಾಡಿ ನೋಡ್ರಿ, 326. ಸೊ ನಮ್ಗೆ 2472 ರೂಪಾಯಿ ಬೇಕು. ಅಂದರೆ ಎಷ್ಟು ಲೆಸ್ ಹೋಗುತ್ತೆ? 5 ಲೆಸ್ಸಿ ನಿಯರ್ ವ್ಯಾಲ್ಯೂ ಬರುತ್ತಾ? ಒಂದು ನಿಮಿಷ, ಇಲ್ಲಿ ಏನು ಮಿಸ್ಟೇಕ್ ಆಗಿದೆನಾ? ಕೂಡಿಸೋದ್ರಾಗ ಏನೋ ಮೈನಸ್ ಆಗಿದೆನಾ ನೋಡ್ರಿ ಇಲ್ಲಿ. ಒಂದು ನಿಮಿಷ. 1,64,800 ರೂಪಾಯಿ. 1,64,800 ರೂಪಾಯಿ ಐತಿ. ಮತ್ತು ಇದು 1,64,800 ರೂಪಾಯಿ. ಅದರಲ್ಲಿ ನಾವು 82,400 ರೂಪಾಯಿನ ಕೂಡಿಸ್ಬೇಕು. ಇಲ್ಲಿ 00 00 8 4 12 ಒಂದು ಕೈಲ 4 2 6 7 ಮತ್ತು 6 8 14 ಒಂದು ಕೈಲ. ಕರೆಕ್ಟ್ ಆಯ್ತಲ್ಲ? ಕರೆಕ್ಟ್ ಆಯ್ತು, ಏನು ಪ್ರಾಬ್ಲಮ್ ಇಲ್ಲ. ಅವಾಗ ನೀವು ಇದನ್ನು ಡಿವೈಡ್ ಮಾಡಿ ನೋಡ್ರಿ ಬರುತ್ತೆ ಅನ್ನೋದು ಆನ್ಸರ್. ಸೊ ಇಲ್ಲಿ ಏನು ಬರುತ್ತೆ ಅಂದರೆ, ಇಲ್ಲಿ ಒಂದು ನಿಮಿಷ, ಇಲ್ಲಿ ಎಲ್ಲೋ ಕ್ಯಾಲ್ಕುಲೇಷನ್ ತಪ್ಪಾಗಿದೆ ಅನ್ಸುತ್ತೆ. ನೋಡಿರಿ, 80 × 20,600 ಕ್ಯಾಲ್ಕುಲೇಟ್ ಮಾಡಿದರೆ ಈ 1,64,800 ರೂಪಾಯಿ. ಇಲ್ಲಿ ಇನ್ನೊಂದು 0 ಬರ್ತೀವಿ. ಇಲ್ಲಿ ಇನ್ನೊಂದು 0, ಯಾಕಂದರೆ ಇಲ್ಲಿ 2 ಇಲ್ಲಿ 1 0 ಐತಿ, ಇಲ್ಲಿ 2 0 ಅಂದರೆ 3 0 ಬರೋಗಿಲ್ಲ. ಅದಕ್ಕೆ ಕ್ಯಾಲ್ಕುಲೇಷನ್ಸ್ ಬರಾಗತ್ತೆ ಅವಾಗಿಂದ. ಸೊ ಆಗ ನಾವು 1,64,000 ಅಲ್ಲ 14,42,000 ಎಷ್ಟು ಕೂಡಿಸ್ಬೇಕಿಲ್ಲ? 82,400 ರೂಪಾಯಿ ಕೂಡಿಸ್ಬೇಕಿಲ್ಲ. ಕರೆಕ್ಟ್? 82,400 ರೂಪಾಯಿ ಕೂಡಿಸ್ಬೇಕಿಲ್ಲ. ಆವಾಗ 00 00 4 10 ಒಂದು ಕೈಲ 12 12 13 ಒಂದು ಕೈಲ, ಅಂದರೆ 17,30,400 ರೂಪಾಯಿ ಬರುತ್ತಿಲ್ಲ. ಸೊ ಇಲ್ಲೇ ತಪ್ಪಾಗಿದೆ, ಸ್ವಲ್ಪ ಕೂಡಿಸ್ದ್ರಾಗೆ ಸ್ವಲ್ಪ ತಪ್ಪಾಗಿದೆ. ಸೊ ಆಗ 17,30,400 ರೂಪಾಯಿ. ಈ 17,30,400 ರೂಪಾಯಿನ ನಾವು 326ರಿಂದ ಡಿವೈಡ್ ಮಾಡಿದರೆ ನಮ್ಗೆ ವ್ಯಾಲ್ಯೂ ಎಷ್ಟು ಬರುತ್ತೆ? ಅದರದ್ದು ನಿಯರ್ ಬೈ ವ್ಯಾಲ್ಯೂ 5,308 ರೂಪಾಯಿ ಬರುತ್ತೆ. ಸೊ ನೀವು ಡಿವೈಡ್ ಮಾಡಿ ನೋಡ್ರಿ, ನಿಮ್ಗೆ ಆನ್ಸರ್ ಸಿಗುತ್ತೆ. ಅರ್ಥ ಆಯ್ತಲ್ಲ? ಯಾವ್ದು ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುತ್ತೆ. ಅಂದರೆ ಆತ 30,000 ರೂಪಾಯಿ ಸ್ಕೂಟಿನ 9,400 ರೂಪಾಯಿ ಏನು ಮಾಡಿರ್ತಾನೆ ಅಂತ ಇನ್ಸ್ಟಾಲ್ಮೆಂಟ್ ಕ್ಯಾಶ್ ಡೌನ್ ಪೇಮೆಂಟ್ ಕಟ್ಟಿದ್ಮೇಲೆ ಅದು 15% ಲೆಸ್ಸಿ ಪ್ರತಿ ತಿಂಗಳಿಗೆ ಎಷ್ಟು ಇನ್ಸ್ಟಾಲ್ಮೆಂಟ್ ಕಟ್ತಾನಂತ 5,308 ರೂಪಾಯಿ ಕಟ್ತಾನೆ. ಸೊ ಎಷ್ಟು ಆನ್ಸರ್ ಆಗಿರುತ್ತೆ. ಅದರ ನೆಕ್ಸ್ಟ್ ಪ್ರಾಬ್ಲಮ್ ನೋಡ್ರಿ, ಎ ಮ್ಯಾನ್ ಬ್ಯಾರೋಡ್ ಎ ಸಮ್ ಆಫ್ 7,000 ಫ್ರಮ್ ಎ ಬ್ಯಾಂಕ್ ಆಟ್ ಸಿಂಪಲ್ ಇಂಟ್ರೆಸ್ಟ್ ಅಂತ. ಆಫ್ಟರ್ 3 years he paid 3,000 ಟು ದ ಬ್ಯಾಂಕ್ ಆ್ಯಂಡ್ ದ ಎಂಡ್ ಆಫ್ ದಿ 5 years he paid 5,450 ಅಂತ. ಸೊ 3 ತಿಂಗಳಾದ್ಮೇಲೆ ಎಷ್ಟು ಕಟ್ಟಿದಾನೆ? ಇಲ್ಲಿ 3,000 ಕಟ್ಟಿದಾನೆ. ಆಮೇಲೆ 5 ತಿಂಗಳಾದ್ಮೇಲೆ ಎಷ್ಟು ಕಟ್ಟಿದಾನೆ? 5,450 ಕಟ್ಟಿದಾನೆ. ಅಂದರೆ ಟೋಟಲ್ ಅಮೌಂಟ್ ಎಷ್ಟು ಕಟ್ಟಿದಾನೆ ಅಲ್ಲಿ ಕಂಡು ಹಿಡ್ಕೊಳ್ರಿ ನೀವು. ಸೊ ಟೋಟಲ್ ಅಮೌಂಟ್ ಆತ ಎಷ್ಟು ಪೇಮೆಂಟ್ ಮಾಡಿದಾನೆ ಇಲ್ಲಿ ಎಷ್ಟು ಬರ್ತಿಲ್ಲಿ? ಟೋಟಲ್ ಅಮೌಂಟ್ ಸ್ಟಾರ್ಟಿಂಗಲ್ಲಿ ಎಷ್ಟು ಕಟ್ಟಿದ್ದ? 3,000 ಕಟ್ಟಿದ್ದ, 3,000. ಅದೇ ಥರ ನೆಕ್ಸ್ಟ್ ಆಮೇಲೆ 5 year ಆದಮೇಲೆ 4,450 5,450. ಸೊ ಕೂಡಿಸಿದಾಗ ನಮಗೆ ಎಷ್ಟು ಬರುತ್ತೆ? ಟೋಟಲ್ ಅಮೌಂಟ್ ಕೊಟ್ಟಿದ್ದು 8,400 ಅಮೌಂಟ್ ಆಯಿತು. 8,400 ಇದೇನಾಯಿತು? ಅಮೌಂಟ್ ವ್ಯಾಲ್ಯೂ. ಕರೆಕ್ಟಲ್ಲ? ಸೊ ಆತ ತೊಗೊಂಡಿದ್ದು ಎಷ್ಟು? ಪ್ರಿನ್ಸಿಪಲು 7,000 ರೂಪಾಯಿ ತೊಗೊಂಡಿದ್ದ. ಸೊ ಇವೆರಡರಲ್ಲಿ ನಾವು ಮೈನಸ್ ಮಾಡಿದ್ರೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು? 1,450 ರೂಪಾಯಿ ಸಿಗುತ್ತೆ. ಕರೆಕ್ಟಲ್ಲ? 1,450. ಬಟ್ ನಮಗೇನು ಮಾಡ್ಬೇಕಂದ್ರೆ ಇಲ್ಲಿ ಫೈಂಡ್ ದ ರೇಟ್ ಆಫ್ ಇಂಟ್ರೆಸ್ಟ್ ಕಂಡಿಡಬೇಕಿಲ್ಲಿ. ಸೊ 1,450 ರೂಪಾಯಿ ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಸ್ಟಾರ್ಟಿಂಗಲ್ಲಿ ಎಷ್ಟು ಕೊಟ್ಟಿದ್ದ? ಆತ 7,000 ರೂಪಾಯಿ ಕೊಟ್ಟಿದ್ದ. ಎಷ್ಟು ತಿಂಗಳ ತನಕ? 3 ವರ್ಷ ತನಕ ಕೊಟ್ಟಿದ್ದ. 3 ವರ್ಷ ತನಕ ಆತ 7,000 ರೂಪಾಯಿದ್ದು ಬಡ್ಡಿ ಹಾಕಿದಾನೆ ಇಲ್ಲಿ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಡಿವೈಡ್ ಬೈ 100 ಪ್ಲಸ್ 3 ತಿಂಗಳಾಗಿದ್ಮೇಲೆ ಎಷ್ಟು ಕಟ್ಟಿದಾನ ಆತ? 3 ತಿಂಗಳಾದ್ಮೇಲೆ 3,000 ಕಟ್ಟಿದ್ನಂದ್ರೆ ಇನ್ನೂ ಎಷ್ಟು ಉಳಿತು? 4,000 ಉಳಿತು. 4,000. ಸೊ ಆತ 5 ವರ್ಷ ಆದಮೇಲೆ ಇಷ್ಟು 5,450 ಕಟ್ಟಿದೆ. ಇನ್ನು 5 ವರ್ಷದ 3 ವರ್ಷ ಇಲ್ಲಿ ಆಲ್ರೆಡಿ 3,000 ಕಟ್ಟಿದಾನೆ. ಅಂದರೆ ಇನ್ನು ಎಷ್ಟು ಉಳಿತು? 2 ವರ್ಷ ಉಳಿತು. 2 ವರ್ಷ ಇಂಟು 6 ಡಿವೈಡ್ ಬೈ 100 ಅಂತ. ಆದ್ದರಿಂದ ಇಲ್ಲಿ 2 0 ಇಲ್ಲಿ 2 0 ಕ್ಯಾನ್ಸಲು, ಇಲ್ಲಿ 2 0 ಇಲ್ಲಿ 2 0 ಕ್ಯಾನ್ಸಲ್ ಆಯಿತು. ಸೊ 1,450 ಈಸ್ ಈಕ್ವಲ್ ಟು 78 3 ಎಷ್ಟಾಗುತ್ತೆ? 210 6 ಪ್ಲಸ್ 48 2 86 ಅಂತ. ಆದ್ದರಿಂದ ಆರ್ ಈಸ್ ಈಕ್ವಲ್ ಟು 1450 ಡಿವೈಡೆಡ್ ಬೈ 210 ಪ್ಲಸ್ 80 290 ಅಂತ. ಸೊ 0 0 ಕ್ಯಾನ್ಸಲ್ ಆಗಿ 29 1 29 5 ಅಂತಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ? ನಮಗೆ 5% ಬರುತ್ತೆ. ಅರ್ಥ ಆಯ್ತಲ್ಲ? ಸೊ ರೇಟ್ ಆಫ್ ಇಂಟ್ರೆಸ್ಟ್ ಯಾವುದು? ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರೋಂಥದ್ದು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಕೂಡ ಸೇಮ್ ಅದೇ ಥರನೇ ಇರುವಂಥದ್ದು. ನೋಡ್ರಿ ಏನಿದೆ,
ಅಂಕಿತ್ ಬ್ಯಾರಡ್ 15,000 ಅಂತ ಫ್ರಮ್ ಬ್ಯಾಂಕ್ ಆ್ಯಂಡ್ ರಿಟರ್ನ್ 6,500 ಆಫ್ಟರ್ 6 years. ಫ್ರಮ್ ಸ್ಟಾರ್ಟಿಂಗ್ ಹಿ ರಿಟರ್ನ್ 13,460 ಇಲ್ಲಿ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿಕೊಟ್ರಿ. ಇಲ್ಲಿ ಏನಂತಂದರೆ ಆಫ್ಟರ್ 10 years ಆದಮೇಲೆ ಅಂತ. ಇಲ್ಲಿ ಆಫ್ಟರ್ 10 year ಆದಮೇಲೆ 10 year ಆದಮೇಲೆ ಏನು ಮಾಡ್ತಾನೆ, ಇಲ್ಲಿ 13,460 ರೂಪಾಯಿನ ಏನು ಮಾಡ್ತಾನೆ, ಸೆಟಲ್ ಮಾಡ್ತಾನಂತ. ಇಲ್ಲಿ ಅಂದರೆ ಇಲ್ಲೊಂದು ನೀವು ಪಾಯಿಂಟ್ ಹಾಕೋಬೇಕು. ಇಲ್ಲಿ ಏನಂತಂದರೆ 10 year ಆದಮೇಲೆ ಆಫ್ಟರ್ 10 years ಅಂತ. ಇಲ್ಲಿ ಸ್ವಲ್ಪ ಟೈಪಿಂಗ್ ಇಲ್ಲಿ ಹಾಕಿಲ್ಲ ಇಲ್ಲಿ. ಸೊ 10 ವರ್ಷ ಆದಮೇಲೆ ಅವನು ಏನು ಮಾಡ್ತಾನೆ, ಇಲ್ಲಿ ತನ್ನ ಅಮೌಂಟ್ನ ಏನು ಮಾಡ್ತಾನೆ, ಎಲ್ಲ ಸೆಟಲ್ ಮಾಡ್ತಾನೆ ಅಂತ. ವಾಟ್ ವಾಸ್ ದ ರೇಟ್ ಆಫ್ ಇಂಟ್ರೆಸ್ಟ್ ಅಂತ. ಸೊ ಟೋಟಲ್ ನಮ್ಗೆ ಅಮೌಂಟ್ ಇಲ್ಲಿ ಎಷ್ಟು ಕಟ್ಟಿದ್ದ ಕಂಡುಹಿಡಿಯೋಕೆ. ಸ್ಟಾರ್ಟಿಂಗಲ್ಲಿ 6,500 ರೂಪಾಯಿ ಎಷ್ಟು 6 ವರ್ಷ ಆದಮೇಲೆ ಕಟ್ಟಿದ್ದಾನೆ ಅಂದರೆ 6,500 ರೂಪಾಯಿ 6 ವರ್ಷ ಆದಮೇಲೆ. ಹಂಗೆ ಲಾಸ್ಟಿಗೆ 10 ವರ್ಷ ಆದಮೇಲೆ ಎಷ್ಟು ಕಟ್ಟಿದಾನೆ, ಇಲ್ಲಿ 13,460 ರೂಪಾಯಿ ಕಟ್ಟಿದ್ದಾನೆ ಇಲ್ಲಿ. ಅಂದರೆ ಟೋಟಲ್ ಅಮೌಂಟ್ ಇಲ್ಲಿ ಎಷ್ಟು ಕಟ್ಟಿದಂಗೆ ಆತ. ಸೊ ನಮಗೆ ಕೂಡಿಸಿದ್ರೆ ಇಲ್ಲಿ ಟೋಟಲ್ ಅಮೌಂಟ್ ಎಷ್ಟು ಕಟ್ಟಿದಂಗೆ ಆಗತ್ತೆ, 6,500 13,450 ಅಂದರೆ 0 6 9 9 ಅಂದರೆ ಅರ್ಥ ಟೋಟಲ್ ಅಮೌಂಟ್ 19,960 ರೂಪಾಯಿನ ಕಟ್ಟಿದಲ್ಲಿ. ತೊಗೊಂಡಿದ್ದು ಎಷ್ಟಿತ್ತು, ಪ್ರಿನ್ಸಿಪಲ್ ಅಮೌಂಟು 15,000 ತೊಗೊಂಡಿದ್ದು 15,000, ಕಟ್ಟಿದ್ದು 19,960 ರೂಪಾಯಿ. ಸೊ ನಮಗೆ ಟೋಟಲ್ ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಕಟ್ಟಿದಂಗೆ ಆತ, ಬಡ್ಡಿ ಎಷ್ಟು ಕಟ್ಟಿದಂಗೆ ಆಗಿತ್ತು, 4,960 ರೂಪಾಯಿ ಕಟ್ಟಿದಂಗೆ ಆಗಿತ್ತು. ಈ 4,960 ರೂಪಾಯಿಗೆ ಆತ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಕಂಡುಹಿಡಿಯೋಕಿಲ್ಲ. ಆದ್ದರಿಂದ 4960 ಈಸ್ ಈಕ್ವಲ್ ಟು ತೊಗೊಂಡಿದ್ದು ಎಷ್ಟು 15,000 ರೂಪಾಯಿ. ಎಷ್ಟು ವರ್ಷ ಕಟ್ಟಿದ್ದಾನ, 6 ವರ್ಷ ತನಕ 15,000ಕ್ಕೆ ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಪ್ಲಸ್ ಡಿವೈಡ್ ಬೈ 100 ಪ್ಲಸ್ 6 ವರ್ಷ ಆದಮೇಲೆ ಎಷ್ಟು ಕಟ್ಟಿದಾನ ಅದು 6,500 ರೂಪಾಯಿ ಕಟ್ಟಿದಾನದನ್ನೇ ಎಷ್ಟು ಉಳಿತು 15,000ದಾಗ 8,500 ಸಿಕ್ತು. 8,500 ಇಂಟು ಎಷ್ಟು ವರ್ಷ, 10 ವರ್ಷ ಆದಮೇಲೆ ಅಂದರೆ ಇನ್ನೆಷ್ಟು 6 ವರ್ಷ ಆದಮೇಲೆ ಇನ್ನೂ ಎಷ್ಟು ಉಳಿತು, ಇಲ್ಲಿ 4 ವರ್ಷ ಉಳಿತು ಇಂಟು 6 ಡಿವೈಡ್ ಬೈ 100 ಅಂತ. ಅದರಿಂದ ಇಲ್ಲಿ ಡಬಲ್ ಸೊನ್ನೆ ಕ್ಯಾನ್ಸಲ್, ಡಬಲ್ ಸೊನ್ನೆ ಕ್ಯಾನ್ಸಲ್ ಆಗಿ ನಮಗೇನು ಉಳಿತು ಇಲ್ಲಿ 4960 ಇಜ್ಕೊಟ್ಟು 15,90 6 ಪ್ಲಸ್ 85 ಇಂಟು 4 ಗುಣಾಕಾರ ಮಾಡಿದರೆ 4 5 20 4 32 340 6. ಸೊ ಆದ್ದರಿಂದ ನಮಗೇನು ಸಿಗುತ್ತೆ ಅಂದರೆ ನೋಡ್ರಿ R ಈಸ್ ಈಕ್ವಲ್ ಟು 4960 ಡಿವೈಡ್ ಬೈ 4 32 4 5 20 340 ಕರೆಕ್ಟ್. ಸೊ 340ರಲ್ಲಿ 90ನ ಕೂಡಿಸ್ರಿ ನಮಗೇನು ಸಿಗುತ್ತೆ 430 ಸಿಗುತ್ತೆ. 430 ಡಬಲ್ ಸೊನ್ನೆ ಇಲ್ಲಿ ಒಂದು ಸೊನ್ನೆ ಕ್ಯಾನ್ಸಲ್ ಆಗಿ ನಮಗೇನು ಸಿಗುತ್ತೆ ಅಂದರೆ 496 ಡಿವೈಡ್ ಬೈ 43 ಅಂತ ಡಿವೈಡ್ ಮಾಡಿರಿ. 496 ಡಿವೈಡ್ ಬೈ 43 ಅಂತ. ಅದರಿಂದ 43 1 43 ಎಷ್ಟಾಗುತ್ತೆ 5 ಅಲ್ಲ 6 ಆಗುತ್ತಲ್ಲ 66. ಒಂದು ನಿಮಿಷ 85 ಇಂಟು 4 ಮಾಡಿಬಿಡ್ತೀನಿ. 4 5 20 4 8 32 4 340 15,90 ಕರೆಕ್ಟ್ ಅಲ್ಲ. 15,90 ಇಲ್ಲೊಂದು ಸೊನ್ನೆ. ಸೊ 900 ರೂಪಾಯಿ ಆಗುತ್ತಲ್ಲ, ಅದಕ್ಕೆ ತಪ್ಪಾಗ್ತದೆ ಇಲ್ಲಿ. ಕೆಲವೊಂದು ಟೈಮ್ ಒಂದೊಂದು ಸ್ಮಾಲ್ ಪಾಯಿಂಟ್ನು ಕೂಡ ಬಟ್ರೆ ಎಷ್ಟು ತಪ್ಪಾಗುತ್ತೆ ಗೊತ್ತಾ, ಕ್ಯಾಲ್ಕುಲೇಷನ್ ಇಡೀ ರಾಂಗ್ ಆಗುತ್ತೆ. 900 ರೂಪಾಯಿ. ಸೊ ಆದ್ದರಿಂದ 900 ಪ್ಲಸ್ 340ನ ಕೂಡಿಸಿದ್ರೆ 900 ಪ್ಲಸ್ 340ನ ಕೂಡಿಸಿದ್ರೆ 0 4 1240 ಅಂತ ಆಗುತ್ತೆ ಕರೆಕ್ಟಲ್ಲ. 1240 ರೂಪಾಯಿ. ಸೊ ಒಂದು ಸೊನ್ನೆ ಕ್ಯಾನ್ಸಲ್ ಆಗುತ್ತೆ. ಮತ್ತು ಕಡ್ತಾ ಹೊಡಿರಲಿ 4 1 4 4 2 8 4 4 16 ಮತ್ತು 4 3 12 4 1 ಮತ್ತು 31 31 4. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಬರುತ್ತೆ ನಮಗೆ 4% ಬರುತ್ತೆ. ಅದು 4% ಅರ್ಥ ಆಯ್ತಲ್ಲ. ಸೊ ಆಪ್ಷನ್ ನಂಬರ್ ಯಾವುದು, ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಇಷ್ಟು ನಮಗೇನಾಯಿತು ಸಿಂಪಲ್ ಇಂಟ್ರೆಸ್ಟ್ ಚಾಪ್ಟರ್ ಬಗ್ಗೆ ಟೋಟಲ್ ಡೀಟೇಲ್ ಆಗಿ ಡೆಪ್ತ್ ಅಂದರೆ ಬೇಸಿಕ್ಸು ಅಡ್ವಾನ್ಸ್ ಲೆವೆಲ್ ಏನಾಯಿತು ನಮಗೆ ಅಡ್ವಾನ್ಸ್ ಲೆವೆಲ್ ಸಿಂಪಲ್ ಇಂಟ್ರೆಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಯಿತು ಕರೆಕ್ಟಲ್ಲ. ಸಿಂಪಲ್ ಇಂಟ್ರೆಸ್ಟ್ ಚಾಪ್ಟರ್ ಇವತ್ತಿಗೆ ಕಂಪ್ಲೀಟ್ ಆಯಿತು ಇದು. ಸೊ ನಿಮಗೆ ಸಿಂಪಲ್ ಇಂಟ್ರೆಸ್ಟ್ ಚಾಪ್ಟರಲ್ಲಿ ಆಲ್ ಟೈಪ್ ಕಂಪ್ಲೀಟ್ ಮಾಡಿದ್ವಿ, ಆಲ್ ಟೈಪ್ಸ್ ಕವರ್ ಮಾಡಿದ್ವಿ. ಎಲ್ಲ ಟೈಪ್ಸ್ ಯಾವ ರೀತಿ ಟೈಪ್ಸ್ನ ಕೇಳ್ತಾರೆ ಎಲ್ಲ ಟೈಪ್ಸ್ನ ಕವರ್ ಮಾಡಿವಿ. ಅದೇ ಥರ ಸಿಂಪಲ್ ಇಂಟ್ರೆಸ್ಟ್ ಇನ್ನೊಂದು ಯಾವನ ಇನ್ಸ್ಟಾಲ್ಮೆಂಟ್ ಕಾನ್ಸೆಪ್ಟ್ ಕೂಡ ಕಂಪ್ಲೀಟ್ ಮಾಡಿದ್ವಿ. ಇನ್ಸ್ಟಾಲ್ಮೆಂಟ್ ಕಾನ್ಸೆಪ್ಟು ನಮ್ಮ ಸ್ಟೇಟಲ್ಲಿ ಕೇಳೋದು ಕಡಿಮೆ, ಬಟ್ ಸೆಂಟ್ರಲಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಇಷ್ಟು ನಿಮಗೆ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಕಾನ್ಸೆಪ್ಟ್ಗಳಿದ್ದು. ಇವತ್ತಿನ ಕ್ಲಾಸಲ್ಲಿ ನಿಮ್ಗೆ ಏನೇನು ಡೌಟ್ಸ್ ಇದೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳಬಹುದು. ಬಿಕಾಸ್ ನಾನು ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೇನೆ. ಆ್ಯಂಡ್ ಇವತ್ತಿನ ಕ್ಲಾಸ್ ನಿಮ್ಗೆ ಏನಾರ ನಮ್ಮ ಕ್ಲಾಸ್ ಇಷ್ಟ ಆಗಿದೆ, ಸೊ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಾಮೆಂಟ್ ಮಾಡಿರಿ. ಮತ್ತು ನಿಮ್ಗೆ ಇವತ್ತಿನ ಕ್ಲಾಸ್ ಬಗ್ಗೆ ಏನಾರ ರಿವ್ಯೂಸ್ ಕೊಡೋದಿದ್ರು ಕೂಡ ನೀವು ರಿವ್ಯೂಸ್ ಕೊಡ್ಬೋದು. ಆ್ಯಂಡ್ ಇದರಲ್ಲಿ PDF ಕ್ಲಾಸ್ ನೋಟ್ಸ್ ಬಂದುಬಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹಾಕಿರ್ತೀನಿ.
ಸೊ ಟೆಲಿಗ್ರಾಮ್ ಲಿಂಕ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ಜಾಯ್ನ್ ಆಗಿ ನೀವು ಕ್ಲಾಸ್ ನೋಟ್ಸ್ನ ಡೌನ್ಲೋಡ್ ಮಾಡ್ಬೋದು. ಇಷ್ಟು ಹೇಳ್ತಾ ಇವತ್ತಿನ ಕ್ಲಾಸ್ನ ಮುಗಿಸ್ತೇನೆ. ಥ್ಯಾಂಕ್ ಯು ಎವ್ರಿವನ್. ಸೊ ಇನ್ ಕೇಸ್ ನಿಮ್ಮ ಕ್ಲಾಸ್ ಲೈಕ್ ಆಗಿದ್ರೆ ಸೊ ದಯವಿಟ್ಟು ರಿವ್ಯೂಸ್ ಕೊಡೋದನ್ನು ಮರಿಬೇಡಿ. ಎಷ್ಟು ಹೇಳ್ತಾ ಕ್ಲಾಸ್ನ ಮುಗಿಸ್ತೇನೆ. ಥ್ಯಾಂಕ್ ಯು.